Praise the Lord. காலை வணக்கம். ಮುಂಜಾನೆಯ ಶುಭಾಶಯಗಳು. வணக்கத்தை தெரிவித்துக் கொள்கிறேன். ನಿಮ್ಮೆಲ್ಲರಿಗೂ ಶುಭಾಶಯವನ್ನು ನಾನು ಕೋರಲು ಬಯಸುತ್ತೇನೆ. தேவனுடைய சத்தங்களாய் தொனிக்கப்படுவதாக. ದೇವರ ಶಬ್ದಗಳಾಗಿ ಯಾವಾಗಲೂ ಬೆಳಗಲಿ. நான் ஒவ்வொரு நாளும் தேவன் சொல்வதை நான் விரும்புகிறேன். ಪ್ರತಿದಿನವೂ ದೇವರು ನನಗೆ ಏನನ್ನು ಹೇಳುತ್ತಾನೆ ಅದನ್ನೇ ನಾನು ಹೇಳಲು ಬಯಸುವನಾಗಿರುತ್ತೇನೆ. ஹல்லேலூயா. ஹல்லேலூயா. தேவன் ஜனங்களுக்கு என்ன வைத்திருக்கிறார் என்று அறிவது எனக்கு ரொம்ப சந்தோஷம். ದೇವರು ಆತನ ಜನರಿಗೋಸ್ಕರವಾಗಿ ಏನನ್ನು ಇಟ್ಟಿದ್ದಾನೋ ಅದನ್ನು ತಿಳಿದುಕೊಳ್ಳುವಂಥದ್ದು ನನಗೆ ಬಹಳ ಸಂತೋಷವಾಗಿರುತ್ತದೆ. தேவ ஜனங்களை எப்படி பார்க்கிறார் என்று நான் பார்ப்பது, அதை கொண்டு வருவது அதை காட்டிலும் பயங்கர சந்தோஷமா இருக்கு. ದೇವರು ತನ್ನ ಜನರನ್ನು ಯಾವ ರೀತಿಯಲ್ಲಿ ನೋಡುತ್ತಾನೆ ಮಾತ್ರವಲ್ಲ, ಆತನ ಜನರಿಗೋಸ್ಕರವಾಗಿ ಯಾವುದನ್ನು ಇಟ್ಟಿದ್ದಾನೆ ಅದನ್ನು ತೆಗೆದುಕೊಂಡು ಬರುವಂಥದ್ದು ನನಗೆ ಬಹಳ ಸಂತೋಷವಾಗಿರುತ್ತದೆ. நீங்கள் என்னை பார்ப்பது சந்தோஷப்படுறீங்களா? ನೀವು ನನ್ನ ನೋಡುವಾಗ ಸಂತೋಷ ಪಡುತ್ತೀರಾ? ಆಮೆನ್. அல்லேலூயா. இருக்கிறீங்களா? ಇಲ್ಲ ಇದ್ದೀರಾ? காலையில் வந்தாலும் அமைதியாக இருக்கிறீங்க. ಬೆಳಿಗ್ಗೆ ಹೊತ್ತು ಬಂದರೂ ಮೌನವಾಗಿರ್ತೀರಾ? 3 மணிக்கு வந்தாலும் அமைதியா இருக்கிறீங்க. 3 ಗಂಟೆಗೆ ಬಂದರೂ ಮೌನವಾಗಿರ್ತೀರಾ? உங்களுடைய அமைதிக்கு என்ன காரணம் தெரியவில்லை. ನಿಮ್ಮ ಮೌನಕ್ಕೆ ಏನು ಕಾರಣ ಅಂತೇಳಿ ನನಗೆ ತಿಳಿಸಬಹುದಾ? அந்த காரணத்தை சொன்னால் நாங்களும் அதன்படியே நடப்போமே. ಅದನ್ನು ನೀವು ತಿಳಿಸುವುದಾದರೆ ನಾವು ಅದರಂತೆ ನಾವು ಸಹ ನಡೆದುಕೊಳ್ಳುತ್ತೇವೆ. ஹல்லேலூயா. 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 நான் பேசுவதெல்லாம் உங்களுக்கு தான் பேசிக் கொண்டிருக்கிறேன். ನಾನು ಮಾತನಾಡುವಂತ ಪ್ರತಿಯೊಂದು ಮಾತುಗಳು ನಿಮಗೋಸ್ಕರವಾಗಿಯೇ ಆಗಿದೆ. ஹல்லேலூயா. 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 ஏசையா நீ நன்றே ನನಗಿಷ್ಟ. ஏசையா ನಿನ್ನನ ಬಿಟ್ಟೆ ನನಗೆ ಕಷ್ಟ. ஏசையா நீ நன்றே ನನಗಿಷ್ಟ. சொல்லுங்க. நீ நன்றே ನನಗೆ ಇಷ್ಟ. ನಿನ್ನನ್ನು ಬಿಟ್ಟೆ ನನಗೆ ಕಷ್ಟ. நான் நின்ன விடலாரே, நான் நின்ன மறையலாரே, நான் நின்ன விடலாரே, ನಾನು ನಿನ್ನ ಮರೆಯಲಾರೆ. நானே ಒಳ್ಳೆ ಗುರುವ ಕುರಿಗಳಿಗೆ ಎಂದೇ. ಎಲ್ಲ ಜೋರ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಆಡುವ ಪ್ರಿಯರೇ. சந்தோஷமா. ನಾನೇ ಮಾರ್ಗ ಸತ್ಯ ಜೀವವು ಎಂದೇ, ನನ್ನ ನಂಬುವವರು ಸತ್ತರು ಬದುಕು ಎಂದೇ. ನಾನೇ ಮಾರ್ಗ ಸತ್ಯ ಜೀವವು ಎಂದೇ, ನನ್ನನ್ನು ನಂಬುವವರು ಸತ್ತರು ಬದುಕುವೆ ಎಂದೇ. ನೀನಂದ್ರೆ ನನಗೆ ಇಷ್ಟ. சந்தோஷமா ಸಂತೋಷವಾಗಿ ஆராதிக்க பார்க்கலாம். ನೀನಂದ್ರೆ ನನಗೆ ಇಷ್ಟ, ನಿನ್ನ ಬಿಟ್ಟರೆ ನನಗೆ ಕಷ್ಟ. ಓ ನನ್ನಯ್ಯ ನೀನಂದ್ರೆ ಎಲ್ಲರೂ ಹಾಡಲಾಮ. ಏಸಯ್ಯ ನಿನ್ನನ್ನು ಬಿಟ್ಟರೆ ನನಗೆ ಕಷ್ಟ. ಏಸಯ್ಯ ನೀನಂದ್ರೆ ನನಗಿಷ್ಟ. ಏಸಯ್ಯ ಏಸಯ್ಯ ನಿನ್ನನ್ನು ಬಿಟ್ಟರೆ ನನಗೆ ಕಷ್ಟ. அப்படியே லாலா போடுங்க. லாலா 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 லாலா. அவர் அன்பு செலுத்துங்க. ನಾವು ಈ ಸಮಯದ ದೇವರಿಗೆ ಸ್ತೋತ್ರ ಸಲ್ಲಿಸುವ. அவர் ஒருவர் தான் அன்பு உள்ளவர். ಆತನೊಬ್ಬನು ಮಾತ್ರ ಪ್ರೀತಿ ಉಳ್ಳವನು. தாவீது அதனால தான் ஆசீர்வதிக்கப்பட்டார். ಪಾಪಿಗಳನ್ನು ಆತನು ಕ್ಷಮಿಸಿ ಆತನ ಪ್ರೀತಿಸುವವನಾಗಿರ್ತಾನೆ, ಆಶೀರ್ಸುವವನಾಗಿರ್ತಾನೆ. அதனால தான் ஜெயம் பெற்றார். ಆದುದರಿಂದ ಆತನು ಜಯದೊಂದಿಗೆ ಇದ್ದಾನೆ. அதான் தாவீதை போல நடனமாடி
அப்பாவை ஸ்தோத்தரிப்பே ஸ்தோத்திர ಸ್ತೋತ್ರಿ ಪಾಡಿ ಕರ್ತಾನ ಸ್ತುತಿಸುವೆನು. நல்லா துதிக்கணும். ದಾವೀದನಂತೆ ಸ್ತೋತ್ರ ಮಾಡಿ ಕರ್ತಾನ ಸ್ತುತಿಸುವೆನು. ಹೇಗಾದರೇನು ತಂದೆಯ ಸ್ತುತಿಸುವೆನು. ಹೇಗಾದರೆ ನಾನು ಸ್ತುತಿಸುವೆನು. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ದಾವೀದನಂತೆ பரலோகத்துல எப்பவுமே துதி உண்டாகுது. ಪರಲೋಕದಲ್ಲಿ ಯಾವಾಗಲೂ ಸ್ತುತಿ ಇರುತ್ತದೆ. நீ பார்த்திருக்கிறீங்களா? ನೀವು ನೋಡಿರ್ತೀರಾ? நீ பார்க்கல, நான் பார்த்தேன். ನೀವು ನೋಡ್ಲಿಲ್ಲ, ನಾನು ನೋಡಿದ್ದೇನೆ. ಅದಕ್ಕೋಸ್ಕರವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. சண்டே மட்டும் ஆராதிக்கல 24 மணிக்கணக்கில் அவரை ஆராதித்துக் கொண்டே ಭಾನುವಾರ ಮಾತ್ರ ಆರಾಧನೆ ಮಾಡುವಂತದ್ದಲ್ಲ, 24 ಗಂಟೆ ಯಾವಾಗಲೂ ದೇವರನ್ನು ಆರಾಧಿಸುತ್ತಲೇ ಇರುತ್ತಾರೆ. ಆಮೆನ್. ஆராதனை செலுத்துறாம அவன் அன்பா, இயேசுவின் அன்பா இருக்கிறான். ಈ ಯಾರು ದೇವರನ್ನು ಆರಾಧಿಸುತ್ತಾರೋ ಅವರೇ ಯೇಸುವಿನ ಹತ್ತಿರ ತುಂಬಾ ಪ್ರೀತಿಯಿಂದ ಇರುವವರಾಗಿರ್ತಾರೆ. இயேசுவை பார்க்கணுமா? ಯೇಸುವನ್ನು ನೋಡ್ಬೇಕಾ? ಆರಾಧಿಸಿರಿ, துதி பாடு, ಸ್ತುತಿಸಿರಿ. இத பண்ண ಇದನ್ನು ಮಾಡುತ್ತಾ ಮಾಡುತ್ತಾ உனக்கு வெக்கம் இருக்காது. ನಿನಗೆ ಯಾವುದೇ ರೀತಿಯ ನಾಚಿಕೆ ಇರುವುದಿಲ್ಲ. உனக்கு 2 மடங்கு ஆசீர்வாதம் வரும். ನಿನಗೆ 2 ಪಟ್ಟು ಆಶೀರ್ವಾದ ಉಂಟಾಗುತ್ತದೆ. சொல்ல 2 மடங்கு 2 ಪಟ್ಟು உனக்கு வேண்டும் என்றால் ನಿನಗೆ ಬೇಕಾಗಿರುವುದಾದರೆ இன்றைக்கு ಇವತ್ತೇ வெக்கத்தை மறந்துவிட்டு ನಾಚಿಕೆಯನ್ನು ಬಿಟ್ಟು ஆண்டவரை துதித்து பார். ಕರ್ತನನ್ನು ಸ್ತುತಿಸಿ ನೋಡು. அவர் ಆರಾಧಿத்து பார். ಅವರನ್ನು ಆರಾಧಿಸಿ ನೋಡು. துதிக்கிற சபை, ಸ್ತುತಿಸುವಂತ ಸಭೆ, ஆராதிக்கிற சபை ಆರಾಧಿಸುವಂತ ಸಭೆ சாத்தானை ஜெயிக்க முடியும். ಸೈತಾನನನ್ನು ಜಯಿಸಲು ಸಾಧ್ಯ. ಆಮೆನ್. சாத்தான் ராஜ்யங்களை ஜெயிக்க முடியும். ಸೈತಾನನ ರಾಜ್ಯಗಳನ್ನು ಜಯಿಸಲು ಸಾಧ್ಯ. யாரு துதிக்கிறானோ, ಯಾರು ಸ್ತುತಿಸುತ್ತಾರೋ, யாரு ஆராதிக்கிறானோ, ಯಾರು ಆರಾಧಿಸುತ್ತಾರೋ அவன் சிறையில் இருக்க மாட்டான். ಅವರು ಎಂದಿಗೂ ಸಹ ಸೆರೆಮನೆಯಲ್ಲಿ ಇರುವುದಿಲ್ಲ. ஜனங்களை விடுவிக்கிறவன், ಜನರನ್ನು ಬಿಡುಗಡೆ ಮಾಡುವವರು, சொல்லுன ஆராதிக்கிறவன், ನಾನು ಆರಾಧಿಸುವವನು, நான் துதிக்கிறவன். ನಾನು ಸ್ತುತಿಸುವವನು. எங்க சிறை இருக்கிறதோ, ಎಲ್ಲಿ ಎಲ್ಲ ಕಟ್ಟಲ್ಪಟ್ಟ ರೀತಿಯಲ್ಲಿ ಬಂಧನದಲ್ಲಿ ಇರುತ್ತದೋ அங்கே துதிக்கிறேன், ಅಲ್ಲಿ ನಾನು ಸ್ತುತಿಸುತ್ತೇನೆ, அங்கே ஜெபிக்கிறேன். ಅಲ್ಲಿ ನಾನು ಪ್ರಾರ್ಥಿಸುತ್ತೇನೆ. சிறையில் இருக்க ஜனங்கள் விடுவிக்கப்படுகிறார்கள். ಸೆರೆಯ ಮನೆಯಲ್ಲಿರುವಂತ ಪ್ರತಿಯೊಬ್ಬರು, ಸೆರೆಯಾಗಿರುವಂತ ಪ್ರತಿಯೊಬ್ಬರು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ. அதான் என்னுடைய வேலை. ಅದೇ ಆಗಿದೆ ನನ್ನ ಕೆಲಸ. இன்னைக்கு காலையில அதான் பார்த்தேன். ಈ ಬೆಳಗಿನ ವೇಳೆಯಲ್ಲಿ ನಾನು ಅದನ್ನೇ ನೋಡಿದ್ದು. சிறை இருக்க ஜனங்களை ಸೆರೆಮನೆಯಲ್ಲಿರುವಂತ ಜನರೇ எப்படி விடுவிக்க முடியும்? ಯಾವ ರೀತಿಯಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಳಲು ಸಾಧ್ಯ? கோபத்தோட விடுவிக்க முடியாது. கோபத்தோட விடுவிக்க முடியாது. ಕೋಪದಲ್ಲಿ ಇರುವುದಾದರೆ ನಮಗೆ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಮುರುಮುರುಪಾ இருந்தா விடுவிக்க முடியாது. ಗುಡುಗುಟ್ಟುವಿಕೆಯಿಂದ ಇರುವುದಾದರೆ ಯಾವುದೇ ರೀತಿಯ ಬಿಡುಗಡೆ ಸಿಗಲು ಸಾಧ್ಯವಿಲ್ಲ. சந்தேகம் வந்தா விடுவிக்க முடியாது. ಸಂಶಯ ಪಡುವುದಾದರೆ ಯಾವುದೇ ರೀತಿಯ ಬಿಡುಗಡೆಯನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. அவரிடத்தில் அன்பு செலுத்தணும், ಆತನನ್ನು ಪ್ರೀತಿಸುವವರಾಗಿರಬೇಕು, துதி செலுத்தணும், ಸ್ತುತಿಯನ್ನು ಮಾಡುವವರಾಗಿರಬೇಕು, ಆರಾಧನೆ செலுத்தணும். ಆರಾಧನೆಯನ್ನು இப்படி ಮಾಡುವವರಾಗಿರಬೇಕು. செய்கிற எந்த சபை ಈ ರೀತಿಯಲ್ಲಿ ಮಾಡುವಂತ ಯಾವುದೇ ಸಭೆಯು அது உலகத்துக்கு சாட்சியா இருக்கும். ಅದು ಲೋಕಕ್ಕೆ ಸಾಕ್ಷಿಯಾಗಿರುತ್ತದೆ. அங்கதான் ஜீவன் இருக்குது. ಅಲ್ಲಿಯೇ ಜೀವವಿರುತ್ತದೆ. அங்கே ஜனங்கள் ಅಲ್ಲಿ விடுவிக்கப்படுகிறார்கள். ಜನರು ಬಿಡುಗಡೆಯನ್ನು ಹೊಂದಿಕೊಳ್ಳುವವರಾಗಿರುತ್ತಾರೆ. அங்கே ஜனங்கள் தேவனை பார்க்கிறார்கள். ಅಲ್ಲಿ ಜನರೆಲ್ಲರೂ ದೇವರನ್ನು ನೋಡುವವರಾಗಿರುತ್ತಾರೆ. அங்க தேவ பிரசன்னம் நிரம்பிக் ಅಲ್ಲಿ கொண்டிருக்கிறது. ಯಾವಾಗಲೂ ದೇವರ ಪ್ರಸನ್ನತೆ ತುಂಬಿಕೊಂಡಿರುತ್ತದೆ. பவுலும் சீலாவும் ஜெபித்துக் ಪೌಲನು கொண்டிருந்தார்கள். ಸೀಲನು ಅಲ್ಲಿ ಆಲಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದರು. அவர் சிறையில் இருந்தார்கள். ಅವರು ಸೆರೆಮನೆಯಲ್ಲಿ ಇದ್ದರು. அவர் ಅವರು கட்டப்பட்டிருந்தார்கள். ಕಟ್ಟಲ್ಪಟ್ಟಂತ ಅವಸ್ಥೆಯಲ್ಲಿ ಇದ್ದರು. உடனே பரிசுத்தாவின் சொன்னார், ಕೂಡಲೇ ಪರಿಶುದ್ಧಾತ್ಮನು ಹೇಳಿದನು, பவுலும் சீலாவும் ಪೌಲನೇ ಸೀಲರೇ, நீ சும்மா இருக்காத, ನೀವು ಸುಮ್ಮನೆ ಇರಬೇಡಿರಿ. இப்போ துதிக்க ஆரம்பி, ಈಗ ಸ್ತುತಿಸುವುದಕ್ಕೆ ಪ್ರಾರಂಭಿಸಿರಿ, ಜೆபிக்க ಆರಂಭಿ, ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿರಿ. என்னுடைய வல்லமை வருகிறது, ನನ್ನ ಬಲ ಬರುತ್ತದೆ, எல்லா கட்டுகளும் அறுக்கப்படும். ಎಲ್ಲ ಕಟ್ಟುಗಳು ನೀಗಲ್ಪಡುತ್ತದೆ. இப்படி செய்கிற சபை ಈ ರೀತಿಯಲ್ಲಿ ಮಾಡುವಂತ ಸಭೆ உலகத்துக்கு பெரிய வெற்றி உள்ளதாய் சபையாய் மாறும். ಲೋಕಕ್ಕೆ ಬಿಡುಗಡೆಯಾಗಿ ಲೋಕದಲ್ಲಿ ಜಯವನ್ನು ಹೊಂದಿಕೊಂಡ ಸಭೆಯಾಗಿರುತ್ತದೆ. உங்க சபை அநேக திரும்பி பார்ப்பார்கள். ನಿನ್ನ ಸಭೆಯನ್ನು ಅನೇಕರು ನೋಡುವರು. இப்படியாப்பட்ட சபைதான் தேவனுக்கு பிரியம். ಈ ರೀತಿಯಲ್ಲಿರುವಂತ ಸಭೆಯೇ ದೇವರಿಗೆ ಇಷ್ಟವಾಗಿರುವಂತದ್ದು. கண்டனம் பண்ணுற சபை ஆசீர்வதிக்கப்படாது. ಖಂಡನೆ ಪಡಿಸುವಂತ ಆಶೀರ್ವಾದ ಸಭೆ ಎಂದಿಗೂ ಸಹ ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. மனுஷனை பின்பற்ற சபை ஆசீர்வாதமா இருக்காது. ಮನುಷ್ಯರನ್ನು ಯಾವಾಗಲೂ ಹಿಂಬಾಲಿಸುವಂತ ಸಭೆಯು ಆಶೀರ್ವಾದವಾಗಿರಲು ಸಾಧ್ಯವಿಲ್ಲ. துதிக்கிற சபை, ஆராதிக்கிற சபை, ஜெபிக்கிற சபை அநேகரை ஆசீர்வதிக்கிறது. ಸ್ತುತಿಸುವಂತ ಸಭೆ, ಆರಾಧಿಸುವಂತ ಸಭೆ, ಪ್ರಾರ್ಥನೆ ಮಾಡುವಂತ ಸಭೆ ಯಾವಾಗಲೂ ಸಹ ದೇವರನ್ನು ಮೆಚ್ಚಿಸುವಂತದಾಗಿರುತ್ತದೆ. ದೇವರು ಅಲ್ಲಿ ಮೆಚ್ಚುಗೆ ಹೊಂದಿಕೊಳ್ಳುತ್ತಾನೆ. அங்கே சிறை இருக்காது. ಅಲ್ಲಿ ಯಾವುದೇ ರೀತಿಯ ಬಂಧನಗಳು ಇರುವುದಿಲ್ಲ. அங்கே பயம் இருக்காது. ಅಲ್ಲಿ ಯಾವುದೇ ರೀತಿಯ ಭಯಗಳು ಇರುವುದಿಲ್ಲ. அங்கே சாம்பல் இருக்காது. ಅಲ್ಲಿ ಯಾವುದೇ ರೀತಿಯಾದಂತ ಭಾರ ಇರುವುದಿಲ್ಲ. அங்கே பிச்சைக்காரன் இருக்க ಅಲ್ಲಿ மாட்டான். ಯಾವುದೇ ರೀತಿಯಾದಂತ ಭಿಕ್ಷುಕ ಇರುವುದಿಲ್ಲ. ಎಲ್ಲರೂ ಆಶೀರ್ವದಿಸಲ್ಪಡುತ್ತಾರೆ. ಎಲ್ಲರೂ ಆಶೀರ್ವಾದ ಪಟ್ಟಿರುತ್ತಾರೆ.
ಆಶೀರ್ವದಿಸಲ್ಪಟ್ಟಿರುತ್ತಾರೆ, ಎಲ್ಲರೂ ಆಶೀರ್ವದಿಸಲ್ಪಡುತ್ತಾರೆ, ಎಲ್ಲರೂ ಸಹ ಆಶೀರ್ವದಿಸಲ್ಪಟ್ಟಿರುತ್ತಾರೆ. ಆವಿಯನ್ನು சொல்வதை உனக்கு சொல்றேன். ಆದುದರಿಂದ ದೇವರಾತ್ಮನು ಏನನ್ನು ಹೇಳುತ್ತಾನೆ ಅದನ್ನೇ ನಾನು ಹೇಳಲು ಬಯಸುತ್ತೇನೆ. சபையே கேள், ಸಭೆಯೇ ಕೇಳು, சபையே கேள், ಸಭೆಯೇ ಕೇಳು. இது நான் சொல்லவில்லை, ಇದು ನಾನು ಹೇಳಲಿಲ್ಲ, ஆவியான சொல்வதை சொல்லுகிறேன். ದೇವರಾತ್ಮನು ಏನನ್ನು ಹೇಳುತ್ತಾ ಇದ್ದಾನೆ ಅದನ್ನೇ ನಾನು ಹೇಳುತ್ತಿದ್ದೇನೆ. ದೇವರಾತ್ಮನಿಗೆ ಕೊಡು ಸ್ತೋತ್ರ. ಇಲ್ಲಿ ತುಂಬಿಸು, நிரப்புங்க, ತುಂಬಿಸಿರಿ, சபை நிரப்புங்க, ಸಭೆಯನ್ನು ತುಂಬಿಸಿರಿ. தேவதூதர் நிரம்புவார்களாக, ದೇವದೂತರಲ್ಲಿ ತುಂಬಲ್ಪಡಲಿ, ஆராதனை சபையாய் மாறட்டும், ಆರಾಧನೆ ಸಭೆಯಾಗಿ ಮಾರ್ಪಡಲಿ, அபிஷேகம் சபையாய் மாறட்டும், ಅಭಿಷೇಕದ ಸಭೆಯಾಗಿ ಮಾರ್ಪಡಲಿ. ஜனங்கள் பரவசம் உண்டாகட்டும், ಜನರೆಲ್ಲರೂ ಪರವಶರಾಗಲಿ, ஜனங்களுக்கு விசுவாசம் உண்டாகட்டும், ಜನರ ಒಳಗಡೆ ನಂಬಿಕೆ ಬರಲಿ, ஜனங்கள் கண் திறக்கப்படட்டும், ಜನರ ಕಣ್ಣುಗಳು ಯೇಸು ನಾಮದಲ್ಲಿ ತೆರೆಯಲ್ಪಡಲಿ, ஜனங்கள் எழும்புவார்களாக, ಜನರೆಲ್ಲರೂ ಎದ್ದೇಳಲಿ, அபிஷேகத்தில் எழும்புவார்களாக, ಅಭಿಷೇಕದೊಂದಿಗೆ ಎದ್ದೇಳಲಿ, ஜெபிக்கிறவர்கள் எழும்புவார்களாக, ಪ್ರಾರ್ಥನೆ ಮಾಡುವವರು ಎದ್ದೇಳಲಿ, சாத்தான் ராஜ்யங்களை உடைப்பார்களாக, ಸೈತಾನನ ರಾಜ್ಯವನ್ನು ಒಡೆಯಲ್ಪಡಲಿ, சிறையில் ஜனங்களை விடுவிப்பார்களாக, ಬಂಧನದಲ್ಲಿರುವ ಪ್ರತಿಯೊಂದು ಜನರಿಗೆ ಬಿಡುಗಡೆ ಉಂಟಾಗಲಿ, கல்லான இடங்கள் ஜனங்கள் விடுவிக்கப்படுவார்களாக, ಕಲ್ಲಾದಂತ ಹೃದಯಗಳಿಂದ ದೇವರೇ ಅವರೆಲ್ಲರನ್ನು ಬಿಡುಗಡೆ ಮಾಡಿರಿ. வனாந்தரம் செழிப்பாய் மாறுவதாக, ಕರ್ತನೆ ಕಾಡು ಅರಣ್ಯವು ಕರ್ತನೆ ಹಾಲಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗಲಿ ಸ್ವಾಮಿ. மரணம் ஜீவனமாய் மாறுவதாக, ಮರಣವು ಜೀವವಾಗಿ ಉಂಟಾಗಲಿ ಕರ್ತನೆ. ஏன் இது எப்படி செய்ய முடியும்? ಇದೆಲ್ಲವೂ ಹೇಗೆ ಮಾಡಲು ಸಾಧ್ಯ? தேவனை துதிக்கிறவன், ದೇವರನ್ನು ಸ್ತುತಿಸುವವರು, தேவனிடத்தில் அன்பா இருக்கிறவன், ದೇವರ ಮೇಲೆ ಪ್ರೀತಿಯಲ್ಲಿ ಇರುವವರು, தேவனோடு பேசிக் கொண்டிருக்கிறவன், ದೇವರ ಜೊತೆಯಲ್ಲಿ ಮಾತನಾಡುತ್ತಾ ಇರುವವರು, ಅಲ್ಲಿ ಅಲ್ಲಿ அங்க சிறை இருக்காது, ಅಲ್ಲಿ ಯಾವುದೇ ಬಂಧನ ಇರುವುದಿಲ್ಲ, அங்க திருடன் இருப்பதில்லை, ಅಲ್ಲಿ ಯಾವುದೇ ರೀತಿಯಾದಂತ ಸುಳ್ಳು ಇರುವುದಿಲ್ಲ, அங்கே அங்கே அங்க பிரச்சனை இருக்காது, ಅಲ್ಲಿ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ, அங்க தண்டனை இருக்காது, ಅಲ್ಲಿ ಯಾವುದೇ ದಂಡನೆಗಳು ಇರುವುದಿಲ್ಲ, அங்க நீதிமான் இருக்கிறார், ಅಲ್ಲಿ ನೀತಿವಂತನಿದ್ದಾನೆ, நீதிமான் இருக்க இடம், ಅಲ್ಲಿ ನೀತಿವಂತನ ಇರುವುದರಿಂದ ஆராதிக்கிற இடம் அது, ಆರಾಧನೆ ಮಾಡುವಂತ ಸ್ಥಳವದು, அது சமாதானத்தின் இடம் அது, ಅದು ಸಮಾಧಾನದ ಸ್ಥಳವಾಗಿದೆ, அது சந்தோஷத்தின் இடம் அது, ಅದು ಸಂತೋಷದ ಸ್ಥಳವಾಗಿರುತ್ತದೆ. சபையே சொல்வதை கேள், ಸಭೆಯೇ ಹೇಳುವುದನ್ನು ಕೇಳಿರಿ. அநேக ஆசீர்வதிக்கப்பட்டிருக்கிறார்கள், ಅನೇಕರು ಆಶೀರ್ವದಿಸಲ್ಪಟ್ಟಿದ್ದಾರೆ. அநேக ஜனங்கள் நான் ஒரு பல ஊர்களுக்கு போகும்போது உங்களை நான் யூடியூப்ல உங்களுடைய வார்த்தை கேட்டுன்னு சொன்னார்கள், ಅನೇಕ ಕಡೆಗಳಿಗೆ ನಾನು ಹೋಗುವಂತ ವೇಳೆ ಈ ಅನೇಕರನ್ನು ನೋಡಿ ಹೇಳಿದ್ರು ನಿಮ್ಮ ಸಂದೇಶವನ್ನು ನಾವು ಯೂಟ್ಯೂಬಿನ ಮೂಲಕವಾಗಿ ಕೇಳಿದ್ದೇವೆ ಅಂತ ಹೇಳಿ. நான் ஆசீர்வதிக்கப்பட்டிருக்கிறேன், ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. அந்த வார்த்தை கேட்டு கேட்டு நான் விடுவிக்கப்பட்டிருக்கிறேன், ಆ ಮಾತನ್ನು ಕೇಳಿ 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 ನಾನು ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇನೆ. இங்க ஒரு சிலர் காணப்பட்டு கொண்டிருக்கலாம், ಇಲ್ಲಿ ಅನೇಕರು ಬಂದಿರುತ್ತಾರೆ, இங்க லட்சக்கணக்கான ஜனங்கள் இந்த டிவியை பார்த்து ಇಲ್ಲಿ கொண்டிருக்கிறார்கள், ಅನೇಕರು ವೀಕ್ಷಿಸುತ್ತಾ ಇದ್ದಾರೆ. ಮಾತ್ರವಲ್ಲ ಅನೇಕ ಲಕ್ಷ ಜನರ ಬಳಿಗೆ ಇದು ಹೋಗುತ್ತಾ ಇದೆ. ஒவ்வொரு வார்த்தைக்கு அபிஷேகம் இருக்கு, ಒಂದೊಂದು ವಾಕ್ಯಕ್ಕೂ ಅಭಿಷೇಕವಿದೆ, ஒவ்வொரு வார்த்தைக்கு ஜீவன் இருக்கு, ಒಂದೊಂದು ವಾಕ್ಯಕ್ಕೂ ಜೀವವಿದೆ, ஒவ்வொரு வார்த்தைக்கும் விடுதலை இருக்கு, ಒಂದೊಂದು ವಾಕ್ಯಕ್ಕೂ ಬಿಡುಗಡೆ ಉಂಟು, ஒவ்வொரு வார்த்தைக்கும் அதிகாரம் இருக்கு, ಒಂದೊಂದು ವಾಕ್ಯಕ್ಕೂ ಅಧಿಕಾರ ಉಂಟು, ஒவ்வொரு வார்த்தைக்கும் வல்லமை இருக்கு, ಒಂದೊಂದು ವಾಕ್ಯಕ್ಕೂ ಬಹಳವಾದಂತ ಬೆಲೆ ಇದೆ, ஒவ்வொரு வார்த்தைக்கும் தேவ பிரசன்னம் இருக்கு, ಒಂದೊಂದು ವಾಕ್ಯದ ಮೇಲೆಯೂ ದೈವಿಕವಾದಂತ ಪ್ರಸನ್ನತೆ ಇದೆ, ஒவ்வொன்றுக்கும் ஜீவன் இருக்குதையா, ಒಂದೊಂದಕ್ಕೂ ಸಹ ಜೀವ ಇದೆ ಪ್ರಿಯರೇ, ஒவ்வொன்றும் தேவன் அதை கனம் பண்ணுகிறாரே, ಒಂದೊಂದು ಸಹ ದೇವರು ಘನಪಡಿಸುವವನಾಗಿದ್ದಾನೆ. தேவனின் அழைக்கப்படும் போது ದೇವರಿಂದ ಕಳಿಸಲ್ಪಡುವಾಗ என் சபையை விடுவிக்க வேண்டும், ನನ್ನ ಸಭೆಯು ಬಿಡುಗಡೆ ಹೊಂದಿಕೊಳ್ಳಬೇಕು, என் சபைக்கு நீ விடுவிக்கிற ஒரு மனிதனாய் மாறு, ನನ್ನ ಸಭೆಗೆ ನೀನು ಬಿಡುಗಡೆ ಕೊಡುವವನಾಗಿ ಮಾರ್ಪಡಿಸು, என் சபை சகலத்தையும் திருப்தியாக சபையாக மாற்ற வேண்டும், ನನ್ನ ಸಭೆಯು ಎಲ್ಲಾ ವಿಷಯಗಳಲ್ಲಿ ತೃಪ್ತಿ ಹೊಂದಿಕೊಳ್ಳುವಂತ ಸಭೆಯನ್ನಾಗಿ ನೀ ಮಾರ್ಪಡಿಸು ದೇವರೇ. அதுக்காக உன் அபிஷேகம் பண்ணிருக்கிறேன், ಆದುದರಿಂದಲೇ ನಾನು ನಿನ್ನನ್ನು ಅಭಿಷೇಕ ಮಾಡಿರುತ್ತೇನೆ. நீ என்னுடையவன், ನೀ ನನ್ನವನು, உன் வார்த்தையை மறக்க மாட்டேன், ನಿನ್ನ ಮಾತನ್ನು ನಾ ಎಂದಿಗೂ ಸಹ ಅಲ್ಲಗಳೆಯುವುದಿಲ್ಲ, நீ என்னுடைய வார்த்தையை மறக்காதே, ನೀನು ನನ್ನ ಮಾತನ್ನು ಅಲ್ಲಗಳೆಯಬೇಡ. என் வார்த்தை மறக்காமல் இருந்தால் ನನ್ನ ಮಾತನ್ನು ಮರೆಯದೇ ಇರುವುದಾದರೆ நீ எங்கே இருக்கிறாயோ ನೀನು ಎಲ್ಲಿ ಇರುತ್ತೀಯೋ அங்கே ಅಲ್ಲಿ சபை ಸಭೆ ஜனங்கள் ಜನರು விடுவிக்கப்படுவார்கள், ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ, ಅವರು ஆசீர்வதிக்கப்படுவார்கள், ಆಶೀರ್ವದಿಸಲ್ಪಡುತ್ತಾರೆ, ಅವರು ತೃಪ್ತಿಯಾಗಿರುತ್ತಾರೆ, ಅವರು ತೃಪ್ತಿಯಾಗಿರುತ್ತಾರೆ, ಅವರು ಸಂಪೂರ್ಣವಾಗಿರುತ್ತಾರೆ, ಅವರು ಸಮೃದ್ಧಿಯಾಗಿರುತ್ತಾರೆ. தேவனுடைய வார்த்தை சொல்லிக் கொண்டிருக்கிறேன், ದೇವರ ವಾಕ್ಯವನ್ನು ಹೇಳುತ್ತಾ ಇದ್ದೇನೆ, ஒரு வார்த்தையை மிஸ் பண்ணாதே, ಒಂದು ವಾಕ್ಯವನ್ನು ಸಹ ನೀವು இந்த ಅಡಗಿಸಿಟ್ಟುಕೊಳ್ಳಬೇಡಿರಿ. வார்த்தை எனக்குள் வருவதாக, ಈ ವಾಕ್ಯವು ನನ್ನ ಒಳಗಡೆ ಬರಲಿ, இந்த வார்த்தை நான் பெற்றுக்கொள்கிறேன், ಈ ವಾಕ್ಯಗಳನ್ನು ನಾನು ಸ್ವೀಕರಿಸುತ್ತಾ இந்த ಇದ್ದೇನೆ, வார்த்தை எனக்கு தான் சொல்லிக் ಈ கொண்டிருங்க, ವಾಕ್ಯ ನನಗೋಸ್ಕರವಾಗಿ ಹೇಳುತ್ತಾ ಇದ್ದಾರೆ. நீ ஆராதிக்கிற மனுஷனா ನೀನು இருந்தா ಆರಾಧನೆ ಮಾಡುವಂತ ವ್ಯಕ್ತಿ ಆಗಿರುವುದಾದರೆ உன் வீடு ನಿನ್ನ ಮನೆ உன் வீடு ನಿನ್ನ ಮನೆ அது ரட்சிப்பின் வீடா ಅದು இருக்கும், ರಕ್ಷಣೆಯ ಮನೆ உன் ಆಗಿರುತ್ತದೆ, வீடு ನಿನ್ನ ಮನೆ தீர்க்கதரிசனம் சொல்லதா இருக்கும், ಪ್ರವಾದನೆಯ ಮನೆ ಆಗಿರುತ್ತದೆ, உன் வீடு ನಿನ್ನ ಮನೆ அநேகருக்கு ಅನೇಕರಿಗೆ சுகமாக்க வீடா இருக்கும், ಸೌಖ್ಯ ಕೊಡುವಂತ ಮನೆ உன் ಆಗಿರುತ್ತದೆ, வீடு ನಿನ್ನ ಮನೆ அநேக கொடுக்கிற வீடா இருக்கும், ಅನೇಕರಿಗೆ ಕೊಡುವಂತ ಮನೆ உன் ಆಗಿರುತ್ತದೆ, வீடு ನಿನ್ನ ಮನೆ அநேகருக்கு ಅನೇಕರಿಗೆ சமாதானம் கொடுக்கிறதா இருக்கும், ಸಮಾಧಾನ ಕೊಡುವಂತದಾಗಿರುತ್ತದೆ. நான் ஆராதிக்கிறேன், ನಿನ್ನನ್ನು ಆರಾಧಿಸುತ್ತೇನೆ அநேக ದೇವರೇ, சபைகளுக்கு சமாதானத்தை கொடுக்கிறேன், ಅನೇಕ ಸಭೆಗೆ ನಾವು ಸಮಾಧಾನವನ್ನು ಕೊಡುತ್ತಿದ್ದೇವೆ, விடுதலை கூறுகிறேன், ಬಿಡುಗಡೆಯನ್ನು ಕೊಡುತ್ತಿದ್ದೇವೆ. அதான் தேவனை அழைத்திருக்கிறார், ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. நீங்கள் ஆச்சரியமா பார்க்க காரணம் தெரியுமா? ನೀವೆಲ್ಲರೂ ಆಶ್ಚರ್ಯವಾಗಿ ನೋಡುವುದಕ್ಕೆ ಕಾರಣ ಏನು ಗೊತ್ತುಂಟಾ? இந்த மனுஷன் எங்க இந்த வார்த்தை வருகிறது, ಈ ಮನುಷ್ಯರಿಗೆ ಎಲ್ಲಿಂದ ವಾಕ್ಯ ಬರುತ್ತದೆ? தேவன் இருதயத்தை கொள்ளையடிச்சேன், ದೇವರ ಹೃದಯದಿಂದ ಅದನ್ನು ತೆಗೆದುಕೊಂಡು இயேசுவின் அன்பை நான் பார்த்துக்கொண்டு ಯೇಸುವಿನ ಪ್ರೀತಿಯನ್ನು ನಾನು ನೋಡಿಕೊಂಡು அவரோட பேச 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 ಆತನ ಹತ್ತಿರ ಮಾತನಾಡುತ್ತಾ 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 தேவனுடைய பிரசன்னம் எனக்கு ದೇವರ நிரம்பி ಪ್ರಸನ್ನತೆ வழிகிறது, ನನ್ನಲ್ಲಿ ತುಂಬುತ್ತಲೇ ಇದೆ. தேவனுடைய பிரசன்னம் நிரம்பி வழிகிறது, ದೇವರ ಪ್ರಸನ್ನತೆ ತುಂಬಿ ತುಳುಕುವಂತದಾಗಿರುತ್ತದೆ. யார தேவனை ஆராதிக்கிறார்களோ ಯಾರೆಲ್ಲ ದೇವರನ್ನು ಆರಾಧಿಸುತ್ತಾರೋ அவர்களுக்கு ப்ரமோஷன் உண்டு, ಅವರಿಗೆ ಪ್ರವಾದನೆಗಳಿದೆ. அவருக்கு ப்ரமோஷன் உண்டு, ಕ್ಷಮಿಸಿರಿ, ಅವರಿಗೆ ಪ್ರಮೋಷನ್ ಇರುತ್ತದೆ. உலகத்தில் வெற்றி பெற்றுக் கொண்டிருக்கிறார்கள், ಅವರು
ಲೋಕದಲ್ಲಿ ಅಭಿವೃದ್ಧಿ ಆಗುತ್ತಲೇ ಇರುತ್ತಾರೆ. தாவீது ஆராதித்தான், ದಾವೀದನು ದೇವರನ್ನು ಆರಾಧಿಸಿದನು, கோலியாத்தை சாகடிச்சான், ಗೊಲ್ಯಾತನನ್ನು ಅಲ್ಲಿ ಕೊಂದನು. சவுல் ஆராதிக்கல, ಸೌಲನು ಆರಾಧಿಸಲಿಲ್ಲ. தாவீது அண்ணமார்கள் ஆராதிக்கவில்லை, தாவீது அண்ணமேர் ஆராதிக்கவில்லை, தாவீதுடைய அண்ணமார்கள் ஆராதிக்கவில்லை, ದಾವೀದನ ಅಣ್ಣಂದಿರು ಅಲ್ಲಿ ಆರಾಧಿಸಲಿಲ್ಲ, அவர் ஜெபிக்கவில்லை, ಅವರು ಪ್ರಾರ್ಥಿಸಲಿಲ್ಲ. அவங்க பலத்தை நம்பினார்கள், ಅವರು ಬಲವನ್ನು ನಂಬಿದರು, கத்தி நம்பினார்கள், ಅವರು ಕತ್ತಿಗಳನ್ನು ನಂಬಿದರು, குதிரை நம்பினார்கள், ಅವರು ಕುದುರೆಗಳನ್ನು ನಂಬಿದರು. தாவீது அதை நம்பல. ಆದರೆ ದಾವೀದನು ಯಾವುದನ್ನು ನಂಬಲಿಲ್ಲ. ನಾನು ಆರಾಧಿಸುವಂತ ದೇವರು ಜೀವವಿರುವಂತ ದೇವರಾಗಿದ್ದಾನೆ. எந்த ஆயுதத்தை அவருக்கு தேவையில்லை, ಯಾವುದೇ ರೀತಿಯ ಆಯುಧಗಳು ನನಗೆ ಬೇಕಾಗಿಲ್ಲ. அவர் சொல்வதனை எடுத்துக்கொள்கிறேன், ಆತನು ಯಾವುದನ್ನು ಹೇಳುತ್ತಾನೋ ಅದನ್ನೇ ನಾನು ತೆಗೆದುಕೊಳ್ಳುತ್ತಾ ಇದ್ದೇನೆ. ನಾನು ಸ್ತುತಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ, ನಾನು ಆರಾಧನೆ ತೆಗೆದುಕೊಳ್ಳುತ್ತಿದ್ದೇನೆ. ಆತನ ಬಲ ನನ್ನ ಮೇಲೆ ಬರುತ್ತದೆ. கர்த்தருடைய பலன் யார் மேல் இருக்கிறதோ, ಕರ್ತನ ಬಲ ಯಾರ ಮೇಲೆ ಇರುತ್ತದೋ, இந்த உலகத்தில் எல்லா பிசாசும் ஜெயிக்க முடியும். ಈ ಲೋಕದಲ್ಲಿ ಎಲ್ಲ ಸೈತಾನನ ಮೇಲೆ ಜಯವನ್ನು ಹೊಂದಿಕೊಳ್ಳಲು ಸಾಧ್ಯ. சொல்லுங்க, கர்த்தருடைய ஆவி என் மேல் இருக்கிறார். ನಾವೆಲ್ಲರೂ ಹೇಳುವ ಕರ್ತನ ಆತ್ಮ ನನ್ನ ಮೇಲೆ ಇದೆ, ಕರ್ತನ ಬಲ ನನ್ನ ಮೇಲೆ ಇದೆ, கர்த்தருடைய ஆவி என் மேல் இருக்கிறார். ಕರ್ತನ ಆತ್ಮ ನನ್ನ ಮೇಲೆ ಇದ್ದಾನೆ. உலகத்தில் எந்த பிசாசும் ஜெயிக்க முடியும். ಲೋಕದಿಂದ ಯಾವುದೇ ಸೈತಾನನಿಗೆ ವಿರುದ್ಧವಾಗಿ ಬಂದ ನಾನು ಅದನ್ನು ಜಯಿಸುತ್ತೇನೆ. எந்த மனுஷனும் ஜெயிக்க முடியும். ಯಾವ ಮನುಷ್ಯನನ್ನು ಬೇಕಾದ್ರೂ ಜಯಿಸಬಹುದು. எந்த சட்டங்களை ஜெயிக்க முடியும். ಯಾವುದೇ ರೀತಿಯಾದಂತ ನಿಯಮಗಳನ್ನು ಸಹ ಜಯಿಸಬಹುದು. தானியேಲ್ அவ இரவும் பகலும் ஜெபம் பண்ணி கொண்டிருக்கிறார். ದಾನಿಯೇಲನು ಹಗಲು ರಾತ್ರಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದನು. அவர் எப்பவும் ஜெபம் பண்ணி ಆತನು கொண்டிருக்கிறார். ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಲೇ ಇದ್ದನು. தேசத்தில் ஒரு சட்டம் ಆ ದೇಶದಲ್ಲಿ ಒಂದು ನಿಯಮವನ್ನು ಅರಸನು ಪ್ರಕಟಿಸಿದನು. அவர் பயப்படவே இல்லை. ಅದು ಯಾವುದಕ್ಕೂ ಸಹ ಆತನು ಭಯಪಡಲಿಲ್ಲ. மூன்றையும் தவறாம ஜெபம் பண்ணி ಆತನು கொண்டிருக்கிறார். ಮೂರಾವರ್ತಿ ಕರ್ತನ ಮುಂದೆ ಆತನು ಪ್ರಾರ್ಥಿಸುತ್ತಲೇ ಇದ್ದನು. அவருக்கு என்ன தண்டனை வந்தாலும் பிரச்சனை இல்லை. ಆತನಿಗೆ ಯಾವುದೇ ರೀತಿಯ ದಂಡನೆಗಳು ಬಂದರೂ ಸರಿಯೇ. சிங்கம் குகையில போட்டார்கள், ಸಿಂಹದ ಗವಿಯಲ್ಲಿ ಹಾಕಿದರು. தானியேல் பயப்படவில்லை. ದಾನಿಯೇಲನು ಭಯಪಡಲಿಲ್ಲ. ஜெபிக்கிறவன் ஆராதவன் பயப்பட மாட்டான். ಪ್ರಾರ್ಥನೆ ಮಾಡುವವನು ಆರಾಧನೆ ಮಾಡುವವನು ಯಾವುದಕ್ಕೂ ಸಹ ಭಯಪಡುವುದಿಲ್ಲ. அவன் பயப்படவே மாட்டான். ಅವರು ಭಯಪಡುವುದೇ ಇಲ್ಲ. நான் ஆராதிக்கிறவன், ನಾನು ಆರಾಧನೆ ಮಾಡುವವನು, நான் ஜெபிக்கிற ನಾನು தேவன், ಪ್ರಾರ್ಥನೆ ಮಾಡುವಂತ என்னை ದೇವರು தப்புவிக்க வல்லவன், ನನ್ನನ್ನು ತಪ್ಪಿಸಲು ಶಕ್ತನಾಗಿದ್ದಾನೆ. நான் ஆராதிக்கிற தேவன், ಹೇಳುವ ನಾನು ಆರಾಧಿಸುವಂತ ದೇವರು, என்னை ரட்சித்த தேவன், ನನ್ನ ರಕ್ಷಿಸಿದಂತ ದೇವರು என்னை விடுவிக்கிறவராயிருக்கிறார். ನನ್ನನ್ನು ಬಿಡುಗಡೆ ಮಾಡುವವನಾಗಿದ್ದಾನೆ. என்னை விடுவிக்கிறவராயிருக்கிறார். ನನ್ನನ್ನು ಬಿಡುಗಡೆ ಮಾಡುವವನಾಗಿದ್ದಾನೆ. நான் விடுதலை பெற்றுக்கொள்ள போகிறேன். ನಾನು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇನೆ. எனக்கு ஒரு அபிஷேகம் இருக்கு. ನನಗೆ ಒಂದು ಅಭಿಷೇಕವಿದೆ. எந்த 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 உலகத்தின் உபத்திரவத்தை தொட முடியாது. ಯಾವುದೇ ರೀತಿಯ ಲೋಕದ ಉಪದ್ರವಗಳು, ಯಾವುದೇ ರೀತಿಯ ಲೋಕದ ಸಮಸ್ಯೆಯು ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. எந்த வியாதியை தொட முடியாது. ಯಾವ ವ್ಯಾಧಿಯು ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. எந்த மனுஷ சட்டம் என்ன சாகடிக்காது. ಯಾವ ಮನುಷ್ಯರ ನಿಯಮವು ನನ್ನನ್ನು ಸಾಯಿಸಲು ಸಾಧ್ಯವಿಲ್ಲ. ஏனென்றால் ಯಾಕೆಂದರೆ நான் அவரை நேசிக்கிறேன். ನಾನು ಆತನನ್ನು ಪ್ರೀತಿಸುತ್ತಿದ್ದೇನೆ. நான் ಅವನோடு பேசிக்கொண்டிருக்கிறேன். ನಾನು ಆತನ ಜೊತೆಯಲ್ಲಿ ಮಾತನಾಡುತ್ತಲೇ என்னை ಇದ್ದೇನೆ. விடுவிக்கிறவராயிருக்கிறார். ನನ್ನನ್ನು ಆತನು ಬಿಡುಗಡೆ ಮಾಡುವವನಾಗಿದ್ದಾನೆ. நம்புறீங்களா? ನಂಬ್ತೀರಾ? நம்புறீங்களா? ನಂಬುತ್ತೀರಾ? நம்புறீங்களா? ನಂಬ್ತೀರಾ? பவுலும் சீலாவும் ஜெபித்தார்கள். ಪೌಲನು ಸೀಲನು ಅಲ್ಲಿ ಪ್ರಾರ್ಥಿಸಿದರು. சிலருக்கு எல்லாரும் விடுவிக்கப்பட்டார்கள். ಸೆರೆಮನೆಯಲ್ಲಿದ್ದಂತ ಪ್ರತಿಯೊಬ್ಬರು ಸಹ ಬಿಡುಗಡೆಯನ್ನು ಹೊಂದಿಕೊಂಡರು. இன்னைக்கு நான் இரவில் அதான் பார்த்து கொண்டிருந்தேன். ಇವತ್ತು ಬೆಳಗಿನ ವೇಳೆಯಲ್ಲಿ ನಾನು ಅದನ್ನೇ ನೋಡುತ್ತಾ ಇದ್ದೆ. அநேக சிறைச்சாலை கட்டப்பட்டிருக்கிறார்கள். ಅನೇಕರು ಬಂಧನಗಳಲ್ಲಿ ಇದ್ದಾರೆ. ஆக அநேக ஆத்துமா கட்டப்பட்டிருக்குது. ಅನೇಕ ಆತ್ಮಗಳು ಬಂಧನದಲ್ಲಿ ಸಿಕ್ಕಿಬಿದ್ದಿದೆ. அங்க இருக்க ஒரு போலீஸ்காரன் போய் அந்த அந்த மனுஷரை அடித்து கொண்டிருக்கிறார். ಅಲ್ಲಿರುವಂತ ಅಧಿಕಾರಿ ಅವರನ್ನು ಸೆರೆಮನೆಯಲ್ಲಿರುವಂತ ಹೊಡೆಯುತ್ತಾ ಇದ್ದಾನೆ. அவர்கள் எல்லாம் அவர்கள் நிர்வாணமா இருக்கிறார்கள். ಅವರೆಲ್ಲರೂ ಸಹ ಅವರು ನಿರ್ವಾಣರಾಗಿದ್ದಾರೆ. நீங்க எப்படி இருக்கீங்க தெரியுங்களா? ನೀವೆಲ್ಲರೂ ಹೇಗಿದ್ದೀರಾ ಗೊತ್ತುಂಟಾ? வெளியில ஆண்கள் பெண்களா தெரிந்து கொண்டிருக்கிறீர்கள். ಆದರೆ ಹೊರಗಡೆ ನೀವು ಗಂಡು ಹೆಣ್ಣಾಗಿ ತೋರ್ಪಡಬಹುದು. உள்ளுக்குள்ளே பிசாசனவன் அடித்து கொண்டிருக்கிறான் உங்களை. ಆದರೆ ಒಳಗಡೆ ಸೈತಾನನು ಕೆಲವೊಬ್ಬರನ್ನು ಹೊಡೆಯುತ್ತಾ ಇದ್ದಾನೆ. ஏதோ ஒரு அசுத்தம் உங்களை அடிக்கடி தாய்க்கொண்டே இருக்கிறது. ಯಾವುದೋ ಒಂದು ಅಶುದ್ಧವು ನಿಮ್ಮನ್ನು ಆಗಾಗ ಬಂದು ಮುಟ್ಟುತ್ತಲೇ ಇದೆ. இது வந்து சொல்றது பிசாசுடைய தந்திரமா இருக்கு. ಇದೆಲ್ಲವೂ ಸೈತಾನನ ತಂತ್ರವಾಗಿದೆ. அந்த தந்திரங்கள் இயேசுவின் நாமத்தில் நீங்க உடைக்கப்பட ಆ வேண்டும். ಎಲ್ಲ ತಂತ್ರಗಳು ಯೇಸುವಿನ ನಾಮದಲ್ಲಿ ಈ ಬೆಳಗಿನ ವೇಳೆಯಲ್ಲಿ ಒಡೆಯಲ್ಪಡಲಿ. ஆத்மாவை சாத்தான் எப்படி எல்லாம் சிறை பண்ணுகிறான் கண்டுபிடியுங்கள். ನಿನ್ನ ಆತ್ಮವನ್ನು ಸೈತಾನನು ಯಾವ ರೀತಿ ಎಲ್ಲ ಬಂಧನಕ್ಕೆ ಇಡುತ್ತಾ ಇದ್ದಾನೆ ಅಂತ ಹೇಳಿ ನೀವು ಗಮನಿಸಬೇಕು. எந்த இடத்துல சிறையா இருக்குது ஆத்மா? ಯಾವ ಕಡೆಯಲ್ಲಿ ನಿಮ್ಮ ಆತ್ಮ ಸೆರೆಮನೆ ಬಂಧನದಲ್ಲಿದೆ அதை கண்டுபிடி. ಅದನ್ನು ಕಂಡುಹಿಡಿ. இயேசுவின் நாமத்தில் விடுவிக்கப்படட்டும். ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. சொல்ல என்னோட அபிஷேகம் இருக்கு. ನನ್ನ ಮೇಲೆ ಅಭಿಷೇಕವಿದೆ. அந்த ಅಭಿಷೇகம் ಆ ಅಭಿಷೇಕ என் ஆத்மாவை ನನ್ನ ಆತ್ಮವನ್ನು என் சரீரத்தை ನನ್ನ ಶರೀರವನ್ನು அது விடுவிக்கப்பட ಅದು போகிறது. ಬಿಡುಗಡೆ ಆಗುತ್ತದೆ. ஹல்லேலூயா ಹಲ್ಲೆಲೂಯಾ ஹல்லேலூயா ಹಲ್ಲೆಲೂಯಾ. ಯೆಶಾಯ எழுதின புத்தகம் ಯೆಶಾಯನು ಬರೆದ ಗ್ರಂಥ 42 அதிகாரம் 42ನೇ ಅಧ್ಯಾಯ 6 வசனத்தை வாசியுங்கள். 6 6ನೇ ವಾಕ್ಯ. Thank you Jesus. Wonderful Jesus. Hallelujah. ದೇವರು ಈಗನ್ನುತ್ತಾನೆ, ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರಗೆ ಕರೆತರಬೇಕು ಎಂದು ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು
ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ஹalleluya. ಹಲ್ಲೆಲೂಯಾ. எப்படி கர்த்தர் எங்களையும் உங்களையும் எப்படி வைத்திருக்கிறார்? ಕರ್ತನು ನನ್ನನ್ನು ಮತ್ತೆ ನಿಮ್ಮನ್ನು ಯಾವ ರೀತಿಯಲ್ಲಿ ಇಟ್ಟಿದ್ದಾನೆ? நீ குருடனுடைய கண்களை திறக்கவும், ನೀವು ಕುರುಡರ ಕಣ್ಣುಗಳನ್ನು ತೆರೆಯುವ ಹಾಗೆಯೂ, கட்டுண்டவர்களை விடுவிக்கவும், ಬಂಧನದಲ್ಲಿ ಇರುವವರಿಗೆ ಬಿಡುಗಡೆಯಾಗಿಯೂ, ஆத்துமா சிறையில் இருக்கிற இந்த ஆத்துமாவை விடுவிக்கவும், ಅಂದ್ರೆ ಕತ್ತಲೆಯಲ್ಲಿರುವ ಅಂದ್ರೆ ಸೆರೆಯಲ್ಲಿರುವಂತಹ ಬಂಧನದಲ್ಲಿರುವಂತಹ ಆತ್ಮಗಳಿಗೆ ಬಿಡುಗಡೆಯಾಗಿಯೂ, உலகத்தின் அசுத்தத்திலிருந்து அவங்களை விடுவிக்கவும், ಲೋಕದ ಅಶುದ್ಧತೆಗಳಿಂದ ಅವರನ್ನು ಬಿಡುಗಡೆ ಮಾಡುವುದಕ್ಕೂ, அதுக்காக தான் உன்னை நான் அபிஷேகம் பண்ணியிருக்கிறேன். ಅದಕ್ಕೋಸ್ಕರವಾಗಿಯೇ ನಾನು ನಿನ್ನನ್ನು ಅಭಿಷೇಕ ಮಾಡಿದ್ದೇನೆ. ஹalleluya. ಹಲ್ಲೆಲೂಯಾ. நீங்க ஒவ்வொரு நாளும் புதிய உணவுகளை நீங்க சாப்பிட்டு கொண்டிருக்கிறீர்கள். ಒಂದೊಂದು ದಿನವೂ ಸಹ ಹೊಸ ಆ ಒಂದು ಊಟವನ್ನು ನೀವು ತಿನ್ನುತ್ತಾ ಇದ್ದೀರಿ. நான் பழசு கொடுக்கவில்லை, ನಾ ಹಳೆಯದನ್ನು ಕೊಡುತ್ತಿಲ್ಲ. நான் நாளுக்கு நாள் உங்களுக்கு புதுசை கொடுத்து கொண்டிருக்கிறேன். ದಿನದಿಂದ ದಿನಕ್ಕೆ ನಾ ಹೊಸತನ್ನು ಕೊಡುತ್ತಿದ್ದೇನೆ. ஒவ்வொரு காரியத்தை நாம் விடுதலையாக்க வேண்டும். ಒಂದೊಂದು ಕಾರ್ಯಗಳು ಸಹ ಬಿಡುಗಡೆ ಆಗಬೇಕು. நம்முடைய ஆத்துமா சிறையில் இருக்கிறதா? ನಮ್ಮ ಆತ್ಮ ಬಂಧನದಲ್ಲಿ ಇರುವುದಾದರೆ, தேவனை பார்க்க முடியாத உன் கண்கள் கூடா இருக்குதா? ದೇವರನ್ನು ನೋಡಲು ಸಾಧ್ಯವಿಲ್ಲದೆ ನಮ್ಮ ಕಣ್ಣುಗಳು ಕುರುಡಾಗಿರುವುದಾದರೆ, உன்னுடைய கண்கள் ஏன் கூடா இருக்கிறது? ನಿನ್ನ ಕಣ್ಣು ಯಾಕೆ ಕುರುಡಾಗಿದೆ? தேவனுடைய வார்த்தையின் மூலமாக உன் கண்கள் பிரகாசிக்க முடியவில்லை. ದೇವರ ವಾಕ್ಯದ ಮೂಲಕವಾಗಿ ನಿನ್ನ ಕಣ್ಣುಗಳು ಪ್ರಕಾಶವಾಗುತ್ತಾ ಇಲ್ಲದೆ ಇರುವುದಾದರೆ, அதனால தான் தேவனை தரிசிக்க முடியவில்லை. ನಿನ್ನ ಕಣ್ಣು ಕುರುಡಾಗಿರುವುದರಿಂದ ದೇವರನ್ನು ದರ್ಶಿಸಲು ಸಾಧ್ಯವಾಗುತ್ತಿಲ್ಲ. தேவன் உனக்கு சொல்வதை உன்னால பார்க்க முடியவில்லை. ದೇವರು ಹೇಳುವುದನ್ನು ನಿನಗೆ ನೋಡಲು ಸಾಧ್ಯವಾಗುತ್ತಿಲ್ಲ. ಯಾಕೆ? நானும் தேவனுடைய பிள்ளை, நீயும் தேவனுடைய பிள்ளை. ನಾನು ಸಹ ದೇವರ ಮಗು, ನೀನು ಸಹ ದೇವರ ಮಗು ತಾನೆ. நான் வானத்திலிருந்து குதிக்கவில்லை, ஒரு ஸ்திரீயின் வயிற்றில் தான் பிறந்திருக்கிறேன். ನಾನು ಆಕಾಶದಿಂದ ಬೀಳಲಿಲ್ಲ, ನಾನು ಸಹ ಸ್ತ್ರೀಯ ಹೊಟ್ಟೆಯಿಂದಲೇ ಹುಟ್ಟಿ ಬಂದವನಾಗಿದ್ದೇನೆ. உங்களுக்குள்ள வேத வசனம் தான் எனக்குள் இருக்கிறது. ನಿಮ್ಮ ಒಳಗಡೆ ಇರುವಂತಹ ವೇದ ವಾಕ್ಯವೇ ನನ್ನ ಒಳಗಡೆಯೂ ಸಹ ಇರುವಂತದ್ದು. நீங்க படிக்கிற வேதாகமம் நானும் படித்துக் கொண்டிருக்கிறேன். ನೀವು ಓದುತ್ತಿರುವಂತಹ ಅದೇ ಸತ್ಯವೇದವನ್ನು ನಾನು ಸಹ ಓದುತ್ತಾ ಇದ್ದೇನೆ. அப்ப தேவனுடைய விருப்பங்களை நான் பார்க்கிறேன் அல்லவா? ಹಾಗಾದ್ರೆ ದೇವರ ಕ್ರಿಯೆಗಳನ್ನು ನಾನು ನೋಡುತ್ತಾ ಇದ್ದೇನಲ್ವಾ? வேதத்தை பார்க்க முடியாத கண்கள் கூடா இருக்கா? ನಿಮ್ಮ ಕಣ್ಣುಗಳು ವೇದಗಳನ್ನು ನೋಡಲು ಆಗದ ರೀತಿಯಲ್ಲಿ ಕುರುಡಾಗಿದೆಯಾ? ಅದ ಯೇಸುವಿನ ನಾಮದ ಇಂದ್ರಿಕೆ அந்த சிறையிலிருந்து அந்த கண்கள் விடுவிக்கப்பட வேண்டும். ಯೇಸುವಿನ ನಾಮದಲ್ಲಿ ಸೆರೆಯಾಗಿರುವಂತಹ ಎಲ್ಲಾ ಕಣ್ಣುಗಳು ಕರ್ತನೆ ತೆರೆಯಲ್ಪಡಲಿ ಸ್ವಾಮಿ. ಕಟ್ಟಪಟ್ಟ நிலைமையில் இருக்கிற அந்த கிரிகள் ಉನ್ನ ಬಿಟ್ಟು வெளியேறுவதாக. ಕಟ್ಟಲ್ಪಟ್ಟದ ಅವಸ್ಥೆಯಲ್ಲಿರುವಂತಹ ಪ್ರತಿಯೊಂದು ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಹೊರಬರಲಿ ಎಂದು ಆಜ್ಞಾಪಿಸುತ್ತೇನೆ. ದೇವರ ವಾಕ್ಯನಾಲೆ ಉನ್ನ ಕಣ್ಗಳು இன்னைக்கு விடுவிக்கப்படுவதாக. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮ ಕಣ್ಣುಗಳಿಗೆ ಬಿಡುಗಡೆ ಆಗಲಿ. அப்போ விடுதலை ஆனாதான் நீ உன்னால ஜெபிக்க முடியும். ಬಿಡುಗಡೆ ಆದ್ರೆ ಮಾತ್ರವೇ ನಿಮಗೆ ಪ್ರಾರ್ಥನೆ ಮಾಡಲು ಸಾಧ್ಯವಾಗುತ್ತದೆ. அப்பதான் நீ துதிக்க முடியும். ಆಗ ಮಾತ್ರವೇ ನಿಮಗೆ ಸ್ತುತಿಸಲು ಸಾಧ್ಯ. அப்பதான் ஆராதிக்க முடியும். ಆಗ ಮಾತ್ರವೇ ನಿಮಗೆ ಆರಾಧನೆ ಮಾಡಲು ಸಾಧ್ಯ. அப்பதான் ಅಭಿಷೇಕத்திலே ಅಭಿಷೇಕದ ಉಣರ್வு ಉನக்கு ಆಗ ಮಾತ್ರವೇ ಅಭಿಷೇಕದ ಆ ಒಂದು ಉಜ್ಜೀವನ ನಿಮ್ಮ ಒಳಗಡೆ ಬರಲು ಸಾಧ್ಯ. இப்படியாப்பட்ட கட்டப்பட்ட ஜனங்கள் சாத்தான் சீக்கிரம் கொள்ளையடித்துக் கொண்டிருக்கிறார். ಈ ರೀತಿಯಲ್ಲಿ ಕಟ್ಟಲ್ಪಟ್ಟಂತಹ ಅವಸ್ಥೆಯಲ್ಲಿರುವಂತಹ ಜನರನ್ನು ಸೈತಾನನು ಹಿಡಿಯುತ್ತಾ ಇದ್ದಾನೆ. அவன் சாத்தான் சீக்கிரத்தை அவன் பின்மாற்றத்தை கொண்டு போகிறான். ಸೈತಾನನು ಬೇಗನೆ ಅವರನ್ನು ಹಿಡಿದು ಹಿಂಜಾರುವಿಕೆಗೆ ಕರೆದುಕೊಂಡು ಹೋಗುತ್ತಾನೆ. ஒருத்தவனுக்கு பண ಆಸೆ காட்டிக்கொண்டிருக்கிறான். ಒಬ್ಬರಿಗೆ ಹಣದ ಆಸೆಯನ್ನು ಕಳಿಸುತ್ತಾನೆ. இன்னொருத்தனுக்கு பொருள் ಆಸೆ காட்டிக்கொண்டிருக்கிறான். ಇನ್ನೊಬ್ಬರಿಗೆ ಆಸ್ತಿ ಆಸೆಯನ್ನು ಕಳಿಸುತ್ತಾನೆ. இன்னொருத்தனுக்கு பெருமை காட்டிக்கொண்டிருக்கிறான். ಇನ್ನೊಬ್ಬರಿಗೆ ಹೆಮ್ಮೆಯನ್ನು ಕೊಡುತ್ತಿದ್ದಾನೆ. இன்னொருத்தன் தங்கத்தை காட்டிக்கொண்டிருக்கிறான். ಇನ್ನು ಅನೇಕರಿಗೆ ಚಿನ್ನದ ಆಸೆಯನ್ನು ಕೊಡುತ್ತಿದ್ದಾನೆ. இன்னொருத்தனுக்கு பெரிய பெரிய ವಸತಿகளை காட்டிக்கொண்டிருக்கிறான். ಇನ್ನು ಅನೇಕರಿಗೆ ದೊಡ್ಡ ದೊಡ್ಡ ಆಸ್ತಿಗಳನ್ನು ತೋರಿಸುತ್ತಿದ್ದಾನೆ. இப்படி சாத்தான் காட்டிக்கொண்டிருக்கும் போது ಅವನ ಕಣ್ಗಳು ಕೂಡಾಗಿ ಹೀಗೆ கொண்டிருக்கிறது. ಸೈತಾನನು ಅವರಿಗೆ ತೋರಿಸುತ್ತಾ ಇರುವುದರಿಂದ ಅವರ ಕಣ್ಣುಗಳು ಬಂಧಿಸಲ್ಪಟ್ಟಿದೆ. ಸಭೆಯೇ உன் கண்கள் கூடா இருக்க கூடாது. ನಿಮ್ಮ ಕಣ್ಣು ಯಾವಾಗಲೂ ಸಕೃಡಾಗಿರಬಾರದು. உன் கண்கள் சத்தியத்தினால் திறக்கப்படுவதாக. ನಿಮ್ಮ ಕಣ್ಣುಗಳು ಯೇಸು ನಾಮದಲ್ಲಿ ತೆರೆಯಲ್ಪಟ್ಟಿರಬೇಕು, ಸತ್ಯಕ್ಕಾಗಿ ತೆರೆಯಲ್ಪಟ್ಟಿರಬೇಕು. ನಮ್ಮ ಸಭೆಗೆ ಅನೇಕ தீர்க்கதரிசனம் உரைச்சுக்கொண்டிருக்கிறார். ನಮ್ಮ ಸಭೆಗಳಿಗೆ ಅನೇಕ ಪ್ರವಾದಿಗಳು ಬರುತ್ತಿದ್ದಾರೆ. உங்கள் ಅಭಿಷೇಕத்தை ನಡೆಸಿಕೊಂಡಿರುக்கிறார். ನಿಮ್ಮನ್ನು ಅಭಿಷೇಕದಿಂದ ನಡೆಸುತ್ತಾ ಇದ್ದಾರೆ. ஆனால் உன் கண்கள் இதுவரையும் திறக்க முடியவில்லை. ಆದರೂ ಸಹ ನಿನ್ನ ಕಣ್ಣು ಇದುವರೆಗೂ ಸಹ ಕಾಣುತ್ತಾ ಇಲ್ಲ. ಯಾಕೆ? உன் கண்கள் சிறையிலே காணப்பட்டு கொண்டிருக்கிறது. ನಿನ್ನ ಕಣ್ಣು ಸೆರೆಯಲ್ಲಿ ಸಿಕ್ಕಿ ಬಿದ್ದಿದೆ. உன் கண்கள் சிறையிலிருந்து எப்படி ஜனங்களை நீ விடுவிப்பாய்? ನಿನ್ನ ಕಣ್ಣು ಸೆರೆಯಲ್ಲಿ ಇರುವುದಾದರೆ ನೀನು ಯಾವ ರೀತಿಯಲ್ಲಿ ಇತರರನ್ನು ಸಹ ಬಿಡಿಸಲು ಸಾಧ್ಯವಾಗುತ್ತದೆ? இங்க சபையில் அபிஷேகம் நீ நிரம்பி கொண்டிருக்கிறாய். ನೀ ಈ ಸಭೆಯಲ್ಲಿ ಇದ್ದುಕೊಂಡು ಅಭಿಷೇಕದಿಂದ ತುಂಬುತ್ತಾ ಇದ್ದೀಯಾ? ஒரு சோதனை வரும்போது அதை நீ மறந்து விடுகிறாய். ಒಂದು ಶೋಧನೆ ಬಂದ ಕೂಡಲೇ ನೀ ಅದನ್ನು ಮರೆತು ಬಿಡುತ್ತೀಯಾ? மறுபடியும் உபவாசம் போட்டு கொண்டிருக்கிறாய். ಪುನಃ ಉಪವಾಸ ಮಾಡುತ್ತೀಯಾ? உபவாசம் முடிஞ்சு மறுபடியும் அந்த பாவத்தில் ಪುನಃ விழுந்து கொண்டிருக்கிறாய். ಉಪವಾಸ ಆದ ನಂತರ ಪುನಃ ಅದೇ ಪಾಪದಲ್ಲಿ ಬೀಳುತ್ತೀಯಾ? உபவாசம் போடும்போது நல்ல ஃபயரா இருந்து கொண்டிருக்கிறாய். ಉಪವಾಸದಲ್ಲಿರುವಾಗ ಒಳ್ಳೆ ರೀತಿಯಲ್ಲಿ ಅಗ್ನಿಯಾಗಿರುತ್ತಿ. உபவாசம் முடிஞ்ச உடனே ಉಪವಾಸ ಆದ ಕೂಡಲೇ அதே கண்களாய் மாறி விடுகிறாய். ಅದೇ ಕಣ್ಣಾಗಿ ಬದಲಾಗುತ್ತದೆ. அதே பிரச்சனை வந்து ಅದೇ கொண்டிருக்கிறது. ಸಮಸ್ಯೆ ನಿನ್ನ ಎದುರಾಗಿ ಬರುತ್ತಿದೆ. ஏன்?
ஏன் ಯಾಕೆ வசனத்தினால உன் கண்கள் நீ சுகமாக்க முடியவில்லை. ವಾಕ್ಯದ ಮೂಲಕವಾಗಿ ನನ್ನ ಕಣ್ಣುಗಳಿಗೆ ಸ್ವಸ್ಥತೆ ಉಂಟಾಗುತ್ತಾ ಇಲ್ಲ. உபவாசம் எதுக்காக போடுகிறாய்? ಉಪವಾಸವನ್ನು ಯಾವುದಕ್ಕಾಗಿ ಹಾಕುತ್ತಾ ಇದೀಯಾ? தேவனுடைய வார்த்தை திறக்கப்படுவதற்காக உபவாசம் போடுங்க. ದೇವರ ವಾಕ್ಯವನ್ನು ತೆರೆದುಕೊಳ್ಳುವುದಕ್ಕೋಸ್ಕರವಾಗಿ ಉಪವಾಸ ಮಾಡಿರಿ. நான் தேவனை பார்க்க வேண்டும், தேவனை பார்க்க அதை பண்ண வேண்டாம். ದೇವರನ್ನು ನೋಡಬೇಕು ಅಂತ ಹೇಳಿ ದೇವರ ಸನ್ನಿಧಾನದಲ್ಲಿ ಕೇಳಿರಿ. தேவனுடைய வார்த்தைக்கு நான் கீழ்ப்படிகிறேன். ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. தேவனுடைய சத்தத்துக்கு கீழ்ப்படிகிறேன். ದೇವರ ಶಬ್ದಕ್ಕೆ ನಾವು ವಿಧೇಯರಾಗಬೇಕು. தேவனுடைய வசனம் என்னை சுத்தமாக்கப்படுவதா. ದೇವರ ವಾಕ್ಯವು ನಮ್ಮನ್ನು ಪರಿಶುದ್ಧಪಡಿಸುವಂತದ್ದಾಗಿರುತ್ತದೆ. ಇದಕ್ಕೆ ಉಪವಾಸ போடு. ಇದಕ್ಕೋಸ್ಕರವಾಗಿ ಉಪವಾಸ ಇರಿ. நான் அதுக்கு தான் உபவாசம் போடுறேன். ನಾನು ಅದಕ್ಕೋಸ್ಕರವಾಗಿ ಉಪವಾಸ ಇರುತ್ತೇನೆ. எனக்கு பெரிய பில்டிங் கொடு. ದೊಡ್ಡ ಬಿಲ್ಡಿಂಗ್ ಕೊಡು. பெரிய ದೊಡ್ಡ என்னது பெரிய கார் கொடு. ದೊಡ್ಡ ಕಾರ್ ಕೊಡು. நான் அதுக்கெல்லாம் உபவாசம் போட மாட்டேன். ಅದಕ್ಕೆಲ್ಲ ನಾವು ಉಪವಾಸ ಮಾಡುವುದಿಲ್ಲ. அது ஆட்டோமேட்டிக்கா வந்து சேரும். ಅದೆಲ್ಲವೂ ತಾನಾಗಿ ಬಂದು ಸೇರುತ್ತದೆ. எனக்கு தேவனுடைய வார்த்தை எனக்கு தேவை. ನನಗೆ ದೇವರ ವಾಕ್ಯ ಬೇಕು. ದೇವರ ಪ್ರಕಟಣೆಗಳು ನನಗೆ ಬೇಕು. அப்பதான் ஜனங்கள் ಸೆರೆಯಿಂದ விடுவிக்கப்பட ಆಗ முடியும். ಮಾತ್ರವೇ ನಾನು ಜನರನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಲು ಸಾಧ್ಯವಾಗುತ್ತದೆ. நீங்க நிறைய பேர் ஆசீர்வாதத்துக்கு உபவாசம் ಮಾಡಿಕೊಂಡಿருக்கிறாங்க. ಇವತ್ತಿನ ದಿನಗಳಲ್ಲಿ ಅನೇಕರು ಆಶೀರ್ವಾದಕ್ಕೋಸ್ಕರವಾಗಿ ಉಪವಾಸ ಮಾಡುತ್ತಿದ್ದಾರೆ. ಅಭಿಷೇಕಕ್ಕೆ ಉಪವಾಸ ಮಾಡಿಕೊಂಡಿರುக்கிறாங்க. ಅಭಿಷೇಕಕ್ಕೋಸ್ಕರವಾಗಿ ಉಪವಾಸ ಮಾಡಬೇಕು. உன் கண்கள் இதுவரையும் திறக்கப்படவில்லை. ನಿನ್ನ ಕಣ್ಣು ಇಲ್ಲಿಯವರೆಗೂ ತೆರೆಯಲ್ಪಡಲಿಲ್ಲ. தேவன் சொல்றார். ದೇವರು ಹೇಳುತ್ತಿದ್ದಾನೆ, நீ என்னைக்கு ஞானஸ்நானம் அன்னைக்கு உனக்குள்ள ಅಭಿಷೇகம் இருக்கு. ನೀನು ಯಾವಾಗ ದೀಕ್ಷಾಸ್ನಾನ ಹೊಂದಿಕೊಂಡಿಯೋ ಆಗಲೇ ನಿನಗೆ ಅಭಿಷೇಕವಿದೆ. உனக்கு சத்தியம் உனக்கு இதுவரைக்கும் உனக்கு அந்த வெளிப்பாடு தெரியவில்லை. ಇಲ್ಲಿಯವರೆಗೂ ನಿನಗೆ ಸತ್ಯವು ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. நான் எங்கே ಸತ್ಯத்தை கொள்ளையடிச்சவங்களுக்கு பிரசங்கம் பண்ணவில்லை. ನಾನು ಎಲ್ಲಿಯೋ ಸತ್ಯವನ್ನು ಕದ್ದುಕೊಂಡು ಬಂದು ನಾನು ನಿಮಗೆ ಹೇಳುತ್ತಾ ಇಲ್ಲ. தேவனுடைய சத்தத்தை கேட்கிறேன். ದೇವರ ಶಬ್ದವನ್ನು ನಾನು ಕೇಳಿ ನಂತರವಾಗಿ ಇಲ್ಲಿ ಬಂದು ಹೇಳುತ್ತಾ ಇದ್ದೇನೆ. என் ஜனங்கள் ನನ್ನ ಜನರು சத்தியத்தினாலே ಸತ್ಯದಿಂದ அவர்கள் விடுதலையாக்கவில்லை. ಬಿಡುಗಡೆ ಆಗಬೇಕು. அவங்க அபிஷேகம் இருக்கு. ಅವರಿಗೆ ಅಭಿಷೇಕವಿದೆ. அவங்க திருக்கதர்சனம் உரைக்கப்பட்டிருக்கிறது. ಅವರು ಪ್ರವಾದನೆಗಳನ್ನು ಕೇಳಿದ್ದಾರೆ, ಪ್ರವಾದನೆಯನ್ನು ಹೊಂದಿಕೊಂಡಿದ್ದಾರೆ. ಆದರೂ ಅವರ ಆತ್ಮ அவருடைய உள்ளான மனுஷன், ಅವರ ಒಳಗಿನ ಮನುಷ್ಯನು அவன் சிறையில் இருக்கிறான். ಅದು ಇನ್ನೂ ಸಹ ಸೆರೆಮನೆಯಲ್ಲಿ ಇದೆ. அவன் அழுக்காய் இருக்கிறான். ಅಯ್ಯೋ, ಅವರು ಕೊಳೆಯಾಗಿದ್ದಾರೆ. அவன் ಅಳುಕಾய் இருக்கிறான். ಅವರು ಕೊಳೆಯಾಗಿದ್ದಾರೆ. ನಾನು ಅಭಿಷೇಕದ ಸಭೆ ನಡೆಸಿ ಕೊಂಡಿರುக்கிறேன். ಅಭಿಷೇಕದೊಂದಿಗೆ ಸಭೆಯನ್ನು ನಡೆಸುತ್ತಾ ಇದ್ದೇವೆ. நிறைய பேர் ಅಭಿಷೇಕದ நிரம்பಿ வழிகிறீர்கள். ಅನೇಕರು ಅಭಿಷೇಕದಿಂದ ತುಂಬಿ ತುಳುಕುತ್ತಿದ್ದಾರೆ. மறுபடியும் அதே சோதனைக்கு வந்து கொண்டிருக்கிறீர்கள். ಅದೇ ಶೋಧನೆಗಳಿಗೆ ಅವರು ಬೀಳುತ್ತಲೇ ಇದ್ದಾರೆ. வீட்டில் நான் வந்து ரட்சிக்கப்பட்டிருக்கிறேன். ನನ್ನ ಮನೆಯಲ್ಲಿ ನಾನು ಮಾತ್ರ ರಕ್ಷಣೆಗೆ ಬಂದಿರುವವನು. எங்க வீட்டில் ಅನೇಕ சோதனை வருகிறது. ನಮ್ಮ ಮನೆಯಲ್ಲಿ ಅನೇಕ ಶೋಧನೆಗಳು ಬರುತ್ತದೆ. அதை எப்படி மேற்கொள்கிறேன்? ಯಾವ ರೀತಿಯಲ್ಲಿ ಅದನ್ನು ನಾನು ಜಯಿಸುತ್ತಾ ಇದ್ದೇನೆ. அந்த சிறைக்குள்ள போகவில்லை. ಆ ಸೆರೆ ಮನೆ ಒಳಗಡೆ ನಾನು ಹೋಗಲಿಲ್ಲ. நான் பரிசுத்த ஆவியினுக்குள்ள வருகிறேன். ನಾನು ಪರಿಶುದ್ಧಾತ್ಮನ ಮೂಲಕವಾಗಿ ನಾನು ಜೀವಿಸುತ್ತಾ ಇದ್ದೇನೆ. பரிசுத்த ஆவியின் ஐடியா கொடுக்குவா. ಪರಿಶುದ್ಧಾತ್ಮನ ನನ್ನ ಆಲೋಚನೆಗಳನ್ನು ಕೊಡುತ್ತಿರುತ್ತಾನೆ. என்னை ரட்சித்தவர், ನನ್ನನ್ನು ರಕ್ಷಿಸಿದವನು, என்னை சிறைಯಿಂದ விடுவித்தவர், ನನ್ನನ್ನು ಸೆರೆಮನೆಯಿಂದ ಬಿಡುಗಡೆ நான் ಮಾಡಿದವನು, ஆராதிக்கிற தேவன், ನಾನು ಆರಾಧನೆ ಮಾಡುವಂತ ದೇವರು, ನಾನು ಪ್ರಾರ್ಥಿಸುವಂತ ದೇವರು, நான் ஆயிரங்களுக்கு பிரசங்கம் பண்ணி ನಾನು கொண்டிருக்கிறேன். ಸಾವಿರ ಜನರಿಗೆ ಪ್ರಸಂಗ ಮಾಡುತ್ತಾ ಇದ್ದೇನೆ. என் குடும்பத்தை கர்த்தர் விடுவிப்பார். ಕರ್ತನು ನನ್ನ ಮನೆಯನ್ನು ಬಿಡುಗಡೆ ಮಾಡುತ್ತಾನೆ, ಕುಟುಂಬವನ್ನು ಬಿಡುಗಡೆ ಮಾಡುತ್ತಾನೆ. வீட்டாரும் கர்த்தரை ஆராதிப்போம். ನಾನು ಮತ್ತೆ ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು. தேவனுடைய வார்த்தை இருக்குது. ದೇವರ ವಾಕ್ಯ ಪ್ರಕಾರವಾಗಿ ಹೇಳುತ್ತದೆ. ಆದ್ದರಿಂದ ನಾನು ಅದನ್ನು ಹೇಳುತ್ತಿದ್ದೇನೆ, ನಾನು ನನ್ನ ಮನೆಯವರು தேவனுடைய ஆசீர்வாதத்தில் இருக்க போகிறோம். ದೇವರ ಆಶೀರ್ವಾದದಿಂದ ಇರುತ್ತೇವೆ. எனக்குள்ள ಸಂತತಿ, ನನ್ನ ಒಳಗಡೆಯಿಂದ ಸಂತತಿ, ಅದು ಪ್ರಕಾಶಗಳ ಸಂತತಿ, ಅದು ಪ್ರಕಾಶ ಕೊಡುವಂತ ಸಂತತಿ, ಅನೇಕ தேவனுடைய வழியிலே வழிநடத்துகிறது. ಅನೇಕರನ್ನು ದೇವರ ಕಡೆಗೆ ನಡೆಸುವಂತದಾಗಿರುತ್ತದೆ. ஹalleluya, ಹalleluya, ஹalleluya, ಹalleluya. ಬಾಂಬೆಯಲ್ಲಿ ஒரு ಪಾಸ್ಟರ್ ನಿಮಗೆ ನಲ್ಲವೇ தெரியும். ಬಾಂಬೆಯಲ್ಲಿ ಒಂದು ಸೇವಕರನ್ನು ಚೆನ್ನಾಗಿ ಗೊತ್ತುಂಟು. அவர் வருஷ 40 ಡೇಸ್ ಉಪವಾಸம் இருப்பார். ಅವರು ವರ್ಷ 40 ದಿನ ಉಪವಾಸದಲ್ಲಿ ಇರುತ್ತಾರೆ. நான் 9 வருஷத்துக்கு முன்ன அவருக்கு ஒரு வார்த்தை சொல்லிட்டு வந்தேன். 9 ವರ್ಷಕ್ಕಿಂತ ಮುಂಚೆ ನಾನು ಒಂದು ವಾಕ್ಯವನ್ನು ಅವರಿಗೆ ಹೇಳಿ ಬಂದೆ. உபவாசத்தை நீ அதிகம் பண்ணி கொண்டிருக்கிறீர்கள். ಉಪವಾಸವನ್ನು ಅಧಿಕವಾಗಿ ನೀವು ಮಾಡುತ್ತಾ ಇದ್ದೀರಿ. குடும்பத்தில் ஒரு பிரச்சனை சந்திப்பீர்கள். ನಿನ್ನ ಕುಟುಂಬದಲ್ಲಿ ಒಂದು ಸಮಸ್ಯೆ ಎದುರಾಗಿ ಬರುತ್ತದೆ. நான் முடிஞ்சு சொல்லிட்டு வந்து விட்டேன். ನಾನು ಈ ರೀತಿಯಲ್ಲಿ ಹೇಳಿ ಬಂದೆ. அவர் அந்த கண்கள் அவருக்கு திறக்கப்படவில்லை. ಆಗ ಅವರ ಕಣ್ಣುಗಳು ತೆರೆಯಲ್ಪಡಲಿಲ್ಲ. உடனே அவங்க மனைவி இவரை விட்டு போய்விட்டாள். ಸ್ವಲ್ಪ ದಿನಗಳ ಆದ ನಂತರವಾಗಿ ಇವರ ಹೆಂಡತಿ ಇವರನ್ನು ಬಿಟ್ಟು ಓಡಿ ಹೋದರು. அவர் ரெண்டு பேருக்கு டைவர்ஸ் ஆகிவிட்டது. ಇಬ್ಬರಿಗೂ ಸಹ ಡೈವರ್ಸ್ ಆಯಿತು. எனக்கு வேதனை ஆகிவிட்டது. ನನಗೆ ಬಹಳ ವೇದನೆ ಉಂಟಾಯಿತು. ಯಾಕೆ? மனைவி விருப்பம், மனைவி சொல்றா இவர் உபவாசம் போறது எனக்கு விருப்பம் இல்லை. ಹೆಂಡತಿ ಹೇಳುತ್ತಾರೆ, ಇವರು ಯಾವಾಗಲೂ ಉಪವಾಸದಿಂದ ಇರುವುದು ನನಗೆ ಇಷ್ಟವಿಲ್ಲ. இவர் ಉಪವಾಸம் ಮಾಡಿ ಊರೆல்லாம் ಸುತ್ತಿ ಕೊಂಡಿರುತ್ತಾರೆ. ಇವರು ಉಪವಾಸವನ್ನು ಮಾಡುತ್ತಾರೆ ಮಾತ್ರವಲ್ಲ, ಇವರು ಎಲ್ಲಾ ಕಡೆಗಳಿಗೂ ಹೋಗುತ್ತಾರೆ. ನಾನು ஒரு நாள் ಉಪವಾಸம் போட்ட ஒரு இடத்தை விட்டு வெளியே போக மாட்டேன். ನಾನು ಒಂದು ದಿನ ಉಪವಾಸವಾಗಿದ್ರೆ ನಮ್ಮ ಮನೆಯಿಂದ ಹೊರಗಡೆ ಹೋಗುವುದಿಲ್ಲ, ಸ್ಥಳವನ್ನು ಬಿಟ್ಟು ಹೋಗುವುದಿಲ್ಲ. ஏனென்றால் ಯಾಕೆಂದರೆ ಉಪವಾಸம் ನನ್ನ ಉಪವಾಸ தேவன் தான் பார்க்க வேண்டும். ನನ್ನ ದೇವರು ಮಾತ್ರವೇ ನೋಡಬೇಕು. ஜெபம் ನನ್ನ ಪ್ರಾರ್ಥನೆ தேவன் பார்க்க வேண்டும். ದೇವರು ನೋಡಬೇಕು. பரிசுத்தம் ನನ್ನ ಪರಿಶುದ್ಧತೆ தேவன் பார்க்க ದೇವರು வேண்டும். ನೋಡಬೇಕು. பிரசங்கம் ನನ್ನ ಪ್ರಸಂಗ தேவன் பார்க்க ದೇವರು வேண்டும். ನೋಡಬೇಕು. நான் அப்படிதான் பிரசங்கம் பண்ணி கொண்டிருக்கிறேன். ನಾನು ಹಾಗೆ ಪ್ರಸಂಗ ಮಾಡುತ್ತಿದ್ದೇನೆ. தேவன் என்னுடைய பிரசங்கத்தை அங்கீகரித்தால் ದೇವರು ನನ್ನ ಪ್ರಸಂಗವನ್ನು ಅಂಗೀಕರಿಸಿದನು. உங்களை விடுவிக்க முடியும். ನಿಮ್ಮನ್ನು ಬಿಡುಗಡೆ ಮಾಡಲು ಸಾಧ್ಯ. உங்களை விடுவிக்க முடியும். ನಿಮ್ಮನ್ನು ಬಿಡುಗಡೆ ಮಾಡಲು ಸಾಧ್ಯ. ನಿಮ್ಮನ್ನು ಬಿಡುಗಡೆ ಮಾಡಲು ಸಾಧ್ಯ. சத்தியத்தை சொல்லிக் கொண்டிருக்கிறேன். ಸತ್ಯವನ್ನು ಹೇಳುತ್ತಾ ಇದ್ದೇನೆ. சபைக்கு திருக்கதர்சனம் இருக்கு. ಸಭೆಗೆ ಪ್ರವಾದನೆಗಳಿದೆ. சபையில் அபிஷேகம் இருக்கு. ಸಭೆಯಲ್ಲಿ ಅಭಿಷೇಕವಿದೆ. சபையில சரியான போதனைகளை இயேசு கொடுக்க போகிறார். ಸಭೆಗೆ ಸರಿಯಾದಂತ ಬೋಧನೆಗಳನ್ನು ನನ್ನ ದೇವರು
ದೇವರು ಕೊಡಲು ಹೋಗುತ್ತಾನೆ. உங்க போதகரை தேவன் வல்லமையா பயன்படுத்த போகிறார். ನಿಮ್ಮ ಸೇವಕರನ್ನು ದೇವರು ಬಲವಾಗಿ ಉಪಯೋಗಿಸಿಕೊಳ್ಳುವವನಾಗಿರುತ್ತಾನೆ. இதுவரையும் போதிக்காத ஞானத்தை கர்த்தர் கொடுக்க போகிறார். ಇಲ್ಲಿಯವರೆಗೂ ಬೋಧಿಸದೇ ಇರುವಂತಹ ಜ್ಞಾನವನ್ನು ನನ್ನ ದೇವರು ನಿಮ್ಮ ಸೇವಕರಿಗೆ ಕೊಡಲು ಹೋಗುತ್ತಾನೆ. இந்த போதனை கேட்க ಅನೇಕ ಜನங்க வருவார்களாக. ಈ ಒಂದು ಸಂದೇಶವನ್ನು ಕೇಳುವುದಕ್ಕೋಸ್ಕರವಾಗಿ ಅನೇಕರು ಈ ಸಭೆಗೆ ಬರುವವರಾಗಿರುತ್ತಾರೆ. சத்தியம் விடுதலையாக்கும். ಸತ್ಯವು ಬಿಡುಗಡೆ ಮಾಡುತ್ತದೆ. ಸತ್ಯ ವಿಡುದಲೆಯಾக்கும். ಸತ್ಯವು ಬಿಡುಗಡೆ ಮಾಡುತ್ತದೆ. ಸತ್ಯ ವಿಡುದಲೆಯಾக்கும். ಸತ್ಯ ಬಿಡುಗಡೆ ಮಾಡುತ್ತದೆ. ಸತ್ಯ ಸತ್ಯ ಬಿಡುಗಡೆ ಮಾಡುತ್ತದೆ. ಸತ್ಯ ಸತ್ಯ ಬಿಡುಗಡೆ ಮಾಡುತ್ತದೆ. ಸತ್ಯ ಬಿಡುಗಡೆ ಮಾಡುತ್ತದೆ. ಸತ್ಯ ಸತ್ಯ ಬಿಡುಗಡೆ ಮಾಡುತ್ತದೆ. ಸತ್ಯ ಸತ್ಯ ಸತ್ಯವು ಬಂಧನಗಳಿಂದ ಪರಿಪೂರ್ಣ ಬಿಡುಗಡೆ ಮಾಡುತ್ತದೆ. சிறையிலிருந்து, ಬಂಧನಗಳಿಂದ, சாபத்திலிருந்து, ಶಾಪದಿಂದ, மரணத்திலிருந்து, ಮರಣದಿಂದ விடுவிக்கும். ಬಿಡುಗಡೆ ಮಾಡುತ್ತದೆ. ஜெபம், ಪ್ರಾರ್ಥನೆ, துதி, ಸ್ತುತಿ, ஜெபம், ಪ್ರಾರ್ಥನೆ, துதி, ಸ್ತುತಿ, ஜெபம், ಪ್ರಾರ್ಥನೆ, துதி, ಸ್ತುತಿ என்னை, ನನ್ನನ್ನು, என் தேசத்தை, ನನ್ನ ದೇಶವನ್ನು, எல்லாவற்றையும் விடுவிக்கும். ಎಲ್ಲವನ್ನು ಬಿಡುಗಡೆ ಮಾಡುತ್ತದೆ. ಆಮೆನ್. ஹalleluya. ಹalleluya. ஹalleluya. ಹalleluya. இதான் உண்மை. ಇದೇ ಸತ್ಯ. இதான் உண்மை. ಇದೇ ಸತ್ಯ. யாரெல்லாம் சிறைச்சாலை இருக்கிறீர்கள்? ಯಾರೆಲ್ಲ ಬಂಧನದಲ್ಲಿದ್ದೀರಿ? ஐயோ, என்னுடைய வீடு சிறைச்சாலை இருக்குது. ಅಯ್ಯೋ, ನನ್ನ ಮನೆ ಬಂಧನದಲ್ಲಿದೆ. என் கணவனுக்கு விரோதமாக கேஸ் போட்டிருக்கிறார்கள். ನನ್ನ ಗಂಡನಿಗೆ ವಿರುದ್ಧವಾಗಿ ಕೇಸ್ಗಳನ್ನು ಹಾಕಿದ್ದಾರೆ. என்னுடைய மகன் படிக்க முடியாத சிறைச்சாலை இருக்கிறான். ಅಯ್ಯೋ, ನನ್ನ ಮಗನು ಓದಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿದ್ದಾನೆ, ಬಂಧನದಲ್ಲಿದ್ದಾನೆ. என் மகன் என் வார்த்தை கேட்க முடியாத இருக்கிறான். ನನ್ನ ಮಗನು ನನ್ನ ಮಾತನ್ನು ಕೇಳುವುದೇ ಇಲ್ಲ. இப்படி யார் இந்த மின்னவாரும் இன்றைக்கு கர்த்தர் விடுதலையாக்குவார். ಈ ರೀತಿಯಲ್ಲಿ ನೋವನ್ನು ಅನುಭವಿಸುತ್ತಾ ಇರುವವರು ಯಾರೇ ಇರುವುದಾದ್ರೆ ಮುಂದಕ್ಕೆ ಬನ್ನಿರಿ, ನಾನು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಆ ಬಂಧನಗಳಿಂದ ಕರ್ತನು ಬಿಡುಗಡೆ ಮಾಡುತ್ತಾನೆ. ಬನ್ನಿರಿ. ನಾನು ಹೇಳಿದಂತ ಸಮಸ್ಯೆ ಯಾರಿಗಿದೆ? அவங்க யார்? வாருங்க. ಅವರು ಯಾರು? இது ஒரு சிறை. ஓகே. ஆத்துமா கட்டப்பட்டிருக்குது. ಆತ್ಮ ಕಟ್ಟಲ್ಪಟ್ಟಿದೆ. இன்றைக்கு ஆண்ட விடுதலையாக்குவார். ಇವತ್ತು ದೇವರು ಪರಿಪೂರ್ಣ ಬಿಡುಗಡೆ ಕೊಡುತ್ತಾರೆ. எஸ், நம்புறியா? ನಂಬ್ತೀರಾ? கண்கள் மூடி ஜெபம் பண்ணு. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುವ. நீ கண்கள் மூடி ஜெபம் பண்ணு. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುವ. அந்த சிறையிலிருந்து அவர் விடுவிக்க போகிறார். ಎಲ್ಲ ಬಂಧನಗಳಿಂದ ನನ್ನ ದೇವರು ಬಿಡುಗಡೆ இந்த ಮಾಡುವವನಾಗಿದ್ದಾನೆ. ஆத்துமா கட்டிலிருந்து விடுவிக்க போகிறார். ಈ ಆತ್ಮವನ್ನು ನನ್ನ ದೇವರು ಕತ್ತಲೆಯಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ. தேவனிடத்தில் பிரகாசிக்க முடியாதபடி இருக்க அந்த இருள் உன்னை விட்டு விலகி போகட்டும். ದೇವರಿಗೋಸ್ಕರವಾಗಿ ಪ್ರಕಾಶವಾಗಿರಲು ಬಿಡದೇ ಇರುವಂತಹ ಎಲ್ಲ ಬಂಧನಗಳಿಂದ ಕರ್ತನ ಬಿಡುಗಡೆ அதுல ಮಾಡುವವನಾಗಿದ್ದಾನೆ. ஒரு அசுத்த ஆவிகள் இன்னைக்கு வெளியேற வேண்டும். ಎಲ್ಲ ಅಶುದ್ಧಾತ್ಮಗಳು ಈ ಸಮಯದಲ್ಲಿ ಬಿಟ್ಟು ಹೋಗಲಿ. அந்த பரிசுத்த ஆவி இன்னைக்கு விடுதலையாக்குவாராக. ಪರಿಶುದ್ಧಾತ್ಮನನ್ನು ಪರಿಪೂರ್ಣವಾಗಿ ಬಿಡುಗಡೆ ಮಾಡುವವನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿ. எந்த இடத்துல நீ கட்டப்பட்டு உங்களுக்கு தெரியும். ಯಾವ ವಿಷಯಗಳಲ್ಲಿ ನೀವು ಬಂಧಿಸಲ್ಪಟ್ಟಿದ್ದೀರೋ ಅದು ದೇವರಿಗೆ ಗೊತ್ತುಂಟು. அதை நீங்க அறிக்கை செய்து கொண்டிருங்கள். ನೀವು ಅದನ್ನು ಅರಿಕೆ ಮಾಡುತ್ತಲೇ ಇರಿ. அவரை விடு கண்கள் திறக்க கூடாது. ಕಣ್ಣುಗಳನ್ನು ತೆರೆಯಬಾರದು. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ಇರಿ. ದೇವರು ನಿಮಗೆ ಬಿಡುಗಡೆ ಮಾಡುತ್ತಾನೆ. இப்போது நீ ஜெபிக்க போகிறாய். ಈಗ ನೀವು ಪ್ರಾರ್ಥಿಸಲು ಹೋಗುತ್ತೀರಿ. அவர் உன்னை விடுவிக்க போகிறார். ಅವರು ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. தாழ்மையுள்ள ஜெபங்களுக்கு ஒரு விடுதலை வருகிறது. ನನ್ನ ದೇವರು ಆ ಪ್ರಾರ್ಥನೆಗೆ ಬಿಡುಗಡೆಯನ್ನು ಕೊಡುವವನಾಗಿರುತ್ತಾನೆ. தாழ்மையுள்ள ஜெபத்துக்கு ஒரு விடுதலை வருகிறது. ತಾಳ್ಮೆಯ ಪ್ರಾರ್ಥನೆಗೆ ನನ್ನ ದೇವರು ಬಿಡುಗಡೆಯನ್ನು ಕೊಡುವವನಾಗಿರುತ್ತಾನೆ. இயேசு கிட்ட வந்து பாதத்தில் ஆண்டவரே என்னுடைய மகனை சுகமாக்கும் என்று தகப்பன் தன் பிள்ளைக்காக ஜெபம் பண்ணி கொண்டிருந்தார். ಯೇಸುವೆ ಅಂತ ಹೇಳಿ ಜೋರಾಗಿ ಬೊಬ್ಬೆ ಹಾಕಿ ಒಂದು ವ್ಯಕ್ತಿ ಯೇಸುವಿನ ಪಾದದ ಬಳಿಯಲ್ಲಿ ಪ್ರಾರ್ಥಿಸಿದಂತ ವೇಳೆಯಲ್ಲಿ ಆತನ ಮಗನಿಗೆ ನನ್ನ ದೇವರು ಬಿಡುಗಡೆ ಮಾಡಿದನು. எவ்வளவு பிரச்சனை இருந்தாலும் பரவாயில்லை. ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಸರಿ, எந்த கடன் சுமை இருந்தாலும் பரவாயில்லை, ಯಾವುದೇ ಸಾಲದ ಬಾಧೆ ಇದ್ರೂ ಸರಿ, அந்த வீட்டு பிரச்சனை இருந்தாலும் பரவாயில்லை, ಮನೆಯ ಸಮಸ್ಯೆ ಇದ್ರೂ ಸರಿ, உன் பிள்ளை எந்த இடத்துல கட்டப்பட்டிருந்தாலும் பரவாயில்லை, ನಿನ್ನ ಮಕ್ಕಳು ಯಾವುದೇ ವಿಷಯಗಳಲ್ಲಿ ಬಂಧನದಲ್ಲಿದ್ರೂ ಸರಿ, உன் கணவன் எந்த இடத்துல கட்டப்பட்டிருந்தாலும் பரவாயில்லை, ನಿನ್ನ ಮಕ್ಕಳು ನಿನ್ನ ಗಂಡ ಯಾವುದೇ ವಿಷಯಗಳಲ್ಲಿ ಬಂಧನದಲ್ಲಿದ್ರೂ ಸರಿ, அவர் விடுவிக்கிறவராயிருக்கிறார். ಅವರು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ. நாங்கள் ஜெபித்திருக்கிறோம், ஆராதித்திருக்கிறோம். ನಾವು ಪ್ರಾರ್ಥಿಸಿದ್ದೇವೆ, ಆರಾಧಿಸಿದ್ದೇವೆ. கண்டிப்பா இன்றைக்கு இந்த வார்த்தை மூலமா இன்றைக்கு ஒரு வாழ்க்கைக்கு வெளிச்சம் வருகிறது. ಖಂಡಿತವಾಗಿ ಇವತ್ತು ಈ ಮಾತಿನ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗುತ್ತದೆ. வாயை திறந்து ஜெபம் பண்ணுங்க பார்க்கலாம். ಬಾಯಿಗಳನ್ನು ತೆರೆದು ಪ್ರಾರ್ಥಿಸಿರಿ. பரிசுத்த ஆவியானவரே, ಪರಿಶುದ್ಧಾತ್ಮನೇ, இந்த சிறையிலிருந்து இந்த ஜனங்களை இன்னைக்கு விடுதலையாக்குங்க. ಕರ್ತನೇ, ಸೆರೆಯ ಅವಸ್ಥೆಯಲ್ಲಿ ಇವರೆಲ್ಲರೂ ಇದ್ದಾರೆ, ಇವರೆಲ್ಲರಿಗೆ ಪರಿಪೂರ್ಣ ಬಿಡುಗಡೆಯನ್ನು ಕೊಡಿರಿ. இங்கே சிறை விடுவிக்கிற அபிஷேகம் இருக்கு. ಕರ್ತನೇ, ಇಲ್ಲಿ ಬಂಧನದಿಂದ ಬಿಡುಗಡೆ ಮಾಡುವಂತ ಒಂದು ಅಭಿಷೇಕ ಇಲ್ಲಿ ಇದೆಯಲ್ಲ ಸ್ವಾಮಿ. தீர்க்கதரிசியின் ஆவியானவர் இருக்கிறார். ಪ್ರಭಾವದರಿ ಆತ್ಮನೇ ಇಲ್ಲಿ ಇದ್ದಾರೆ. வார்த்தையின் தேவன் இருக்கிறார். ವಾಕ್ಯದ ದೇವರಲ್ಲಿ ಇದ್ದಾನೆ. சபையை பரிசுத்தப்படுத்தியிருக்கிறார். ಸಭೆಯನ್ನು ಪರಿಶುದ್ಧಪಡಿಸಿರುವಂತ ದೇವರಲ್ಲಿ ಇದ್ದಾನೆ. சபை தேவனிடத்தில் ஆயத்தமா இருக்கு. ಸಭೆಯು ದೇವರ ಸನ್ನಿಧಾನ ಯಾವಾಗಲೂ ಸಿದ್ಧವಾಗಿರುತ್ತದೆ. உங்களை விடுவிக்க அவர் ஆயத்தமா இருக்கிறார். ನಿಮ್ಮನ್ನು ಬಿಡುಗಡೆ ಮಾಡುವವನು ಯಾವಾಗಲೂ ಸಿದ್ಧನಾಗಿದ್ದಾನೆ. இப்போது நீங்கள் கேளுங்கள். ಈಗ ನೀವು ದೇವರ ಸನ್ನಿಧಾನದಲ್ಲಿ ಕೇಳಿರಿ, கேட்டு பாருங்கள். ಕೇಳುತ್ತಾ ಇರಿ. உங்களை கேட்கிற ஒவ்வொரு வார்த்தைக்கும் சிறையிலிருந்து விடுவிக்கப்படுவீர்கள். ನೀವು ಕೇಳುವಂತ ಒಂದೊಂದು ಮಾತಿನ ಮೂಲಕವಾಗಿ ನೀವು ಯಾವ ಯಾವ ಬಂಧನದಲ್ಲಿ ಇದ್ದೀರೋ ಅದೆಲ್ಲವನ್ನು ನನ್ನ ದೇವರು ಬಿಡುಗಡೆ ಮಾಡುತ್ತಾನೆ. பரிசுத்த ஆவியானவரே, ಪರಿಶುದ್ಧಾತ್ಮರೇ, ஒரு மனுஷன் விடுவிக்க முடியாது. ಒಂದು ಮನುಷ್ಯರು ಯಾವ ಕಾರಣಕ್ಕೂ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. பவுலும் சீலாவும் ஆராய்ந்து ஜெபம் பண்ணி கொண்டிருந்தார்கள். ಪೌಲನು ಸೀಲಲು ಅಲ್ಲಿ ದೇವರನ್ನು ಆರಾಧಿಸುತ್ತಾ ಇದ್ದರು. கட்டு உடைத்தது பரிசுத்த ஆவியானவர். ಕಟ್ಟುಗಳು ಒಡೆಯಲ್ಪಟ್ಟಿದ್ದು ಪರಿಶುದ್ಧಾತ್ಮನಲ್ಲಿ ಕಾರ್ಯಗಳನ್ನು ಮಾಡಿದನು. சிலருக்கு எல்லா அதிகாரம் ரட்சிக்கப்பட்டது யார்? பவுலும் சீலா இல்ல,
பரிசுத்தாவியானவர். ಅಂದ್ರೆ ಸೆರೆಮನೆಯಿರುವಂತ ಎಲ್ಲರೂ ಸಹ ರಕ್ಷಣೆಗೆ ಬಂದರು. ಅದು ಯಾವ ರೀತಿಯಲ್ಲಿ ಅಧಿಕಾರ ರಕ್ಷಣೆಗೆ ಬಂದರು, ಯಾವ ರೀತಿ ಅಂತ ಹೇಳಿದ್ರೆ ಪೌಲ ಸೀಲರ ಬಲದಿಂದ ಅಲ್ಲ, ಅಲ್ಲಿ ದೇವರಾತ್ಮನ ಬಲವು ಅಲ್ಲಿ ಉಂಟಾಯಿತು. இங்கே நான் பிரசங்கம் பண்ணுவது நீங்க ஜெபம் பண்ண என்னுடைய பலத்தினால் அல்ல. ಇಲ್ಲಿ ನಾವು ಪ್ರಸಂಗ ಮಾಡ್ತಾ ಇರುವಂತದ್ದು, ಇಲ್ಲಿ ನಾವು ನಿಮಗೆ ಹೇಳುತ್ತಾ ಇರುವಂತದ್ದು ನಮ್ಮ ಬಲದಿಂದ ಅಲ್ಲ. நீங்க நாளுக்கு நாள் கட்டப்பட்டிருக்கிற இன்றைக்கு விடுதலையாக்கப்பட வேண்டும். ನೀವು ದಿನದಿಂದ ದಿನಕ್ಕೆ ಬಂಧಿಸಲ್ಪಡುತ್ತಾ ಇದ್ದೀರಾ, ಆದ್ರೆ ಇವತ್ತೇ ಅದಕ್ಕೆ ಬಿಡುಗಡೆ ಆಗಬೇಕು. பரிசுத்தாவியானவரே, ಪರಿಶುದ್ಧಾತ್ಮರೇ, இப்போது உன்னை வரவேற்கிறேன். ಕರ್ತನೇ, ನಿಮ್ಮನ್ನು ಈ ಸಮಯದಲ್ಲಿ ಬರಮಾಡುತ್ತೇವೆ, வரவேற்கிறேன். ಬರಮಾಡುತ್ತಿದ್ದೇವೆ, வரவேற்கிறேன். ಬರಮಾಡುತ್ತಿದ್ದೇವೆ. ஒவ்வொரு சிறையை நீங்க உடைச்சிடுங்க. ಒಂದೊಂದು ಸೆರೆಯ ಬಂಧನಗಳಿಂದ ಪರಿಪೂರ್ಣವಾದಂತ ಬಿಡುಗಡೆಯನ್ನು ಕೊಡಿರಿ. இன்னைக்கு இவங்களுக்கு சுதந்திரத்தை கொடுங்க. ಇವರಿಗೆಲ್ಲರಿಗೆ ಸೌಖ್ಯ ಕೊಡಿರಿ. ಇವರ ಕಣ್ಣೀரை ತೊಡೆಯುங்க. ಇವರ ಕಣ್ಣೀರನ್ನು ನೀಗಿಸಿರಿ. ಇವರ ಉಪದ್ರವಗಳು ಮಾರட்டும். ಇವರ ಎಲ್ಲ ನೋವುಗಳು ನೀಗಲ್ಪಡಲಿ. ಇವರ ಆತ್ಮ ವಿಡಿವಿக்கப்பಡட்டும். ಇವರ ಆತ್ಮಕ್ಕೆ ಬಿಡುಗಡೆ ಉಂಟಾಗಲಿ. உம்மை அறிகிற அறிவு உங்களுக்கு உண்டாகட்டும். ಕರ್ತನೇ, ನಿಮ್ಮನ್ನು ಅರಿತುಕೊಳ್ಳುವಂತ ಜ್ಞಾನ ಇವರಿಗೆ ಉಂಟಾಗಲಿ. வேலைக்கு போக முடியாத சிறைகள் இன்றைக்கு உடைக்கப்படட்டும். ಕರ್ತನೇ, ಮನೆ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಕುಳಿತುಕೊಳ್ಳಬೇಕೆಂದು ಮನಸ್ಸು ಮಾಡುವಂತ ಎಲ್ಲಾ ರೀತಿಯ ಹೋರಾಟದ ಬಲಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. கடனுக்கு சிறை உடைக்கப்படட்டும். ಸಾಲದ ಎಲ್ಲಾ ಬಾಧೆಗಳು ನೀಗಲ್ಪಡಲಿ. இவ மகளுடைய பிரச்சனைகள் மாறுவதாக. ಮಕ್ಕಳ ಎಲ್ಲಾ ಸಮಸ್ಯೆಗಳು ನೀಗಲ್ಪಡಲಿ. இவ தொழில் பிரச்சனைகள் மாறுவதாக. ಎಲ್ಲ ಸೋಲಿನ ಎಲ್ಲ ಅನುಭವಗಳು ಯೇಸು ನಾಮದಲ್ಲಿ ನೀಗಲ್ಪಡಲಿ. இந்த சிறை இன்றைக்கு வெளியேறுவதாக. ಎಲ್ಲ ಬಂಧನಗಳು ಯೇಸುವಿನ ನಾಮದಲ್ಲಿ ಹಿಂದೆ ನೀಗಲ್ಪಡಲಿ. உட்கார்ந்திருக்க சும்மா இருக்காத, ஜெபம் பண்ணி கொண்டிருங்க. ಕುತ್ಕೊಂಡಿರುವವರು ಸುಮ್ಮನೆ ವೀಕ್ಷಕರಾಗಿ ಇರಬೇಡಿರಿ, ಇವರಿಗೋಸ್ಕರವಾಗಿ ಪ್ರಾರ್ಥಿಸಿರಿ. அந்நிய பாஷை பேசிக்கொண்டே இருங்க. ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಲೇ ಇರಿ. ஏனென்றால் அந்நிய பாஷை பேசுகிற இடம் சிறைச்சாலை இடம் அல்ல, அநேக விடுவிக்கிற இடம். ಅನ್ಯ ಭಾಷೆಯು ಮಾತನಾಡುತ್ತಾ ಇರುವಂತಹ ವೇಳೆಯಲ್ಲಿ ಅನೇಕ ಬಂಧನಗಳಿಂದ ಕರ್ತನು ಪರಿಪೂರ್ಣವಾಗಿ ಬಿಡುಗಡೆ ಮಾಡುವವನಾಗಿರುತ್ತಾನೆ. இது ஒரு போர் சேவைகளை உருவாக்குற இடம். ಇದು ಅನೇಕ ವಿಷಯಗಳನ್ನು ಉತ್ಪತ್ತಿ ಮಾಡುವಂತ ಸ್ಥಳವಾಗಿರುತ್ತದೆ. அநேகர் எழுப்புகிற இடமா இருக்கிறது. ಅನೇಕ ಕಟ್ಟಲ್ಪಟ್ಟಂತ ಅವಸ್ಥೆಗಳಿದೆ. ಅನೇಕ ಜನங்களை ವಿಡಿವಿக்கிற இடம் ಇದೆ. ಆದ್ರೆ ಇದು ಅನೇಕ ಸ್ಥಳಗಳ ಅನೇಕ ವ್ಯಕ್ತಿಗಳನ್ನು ಬಿಡುಗಡೆ ಮಾಡುವಂತ ಸ್ಥಳವಾಗಿರುತ್ತದೆ. ಪರಿಶುದ್ಧ ಆವಿಯಾನವರೇ, ಪರಿಶುದ್ಧಾತ್ಮರೇ, ಪರಿಶುದ್ಧ ಆವಿಯಾನವರೇ, ಪರಿಶುದ್ಧಾತ್ಮರೇ, இன்றைக்கு ಇವತ್ತೇ ಇವತ್ತು என் ஜனங்களை ನನ್ನ ಜನರನ್ನು சிறையிலிருந்து, ಸೆರೆಮನೆಯಿಂದ, ಅಶುದ್ಧತೆಯಿಂದ, ಪಾಪದಿಂದ, ಮಂತ್ರವಾದದ ಕ್ರಿಯೆಗಳಿಂದ, ಭಯದಿಂದ ಯೇಸುವಿನ ನಾಮದಲ್ಲಿ இன்றைக்கு வெளியேறுவதாக. ಇವತ್ತು ಬಿಡುಗಡೆ ಆಗಲಿ. இன்றைக்கு வெளியேறுவதாக. ಬಿಡುಗಡೆ ಆಗಲಿ. இன்றைக்கு வெளியேறுவதாக. ಬಿಡುಗಡೆ ಆಗಲಿ. ಆಮೆನ್. பரிசுத்த ஆவியானவரே, ಪರಿಶುದ್ಧಾತ್ಮರೇ, நீ வல்லமையுள்ளவர், ನೀ ಬಲವುಳ್ಳವನು, வல்லமையுள்ளவர், ನೀ ಬಲವುಳ್ಳವನು, நீ விடுவிக்கிறவர், ಬಿಡುಗಡೆ ಮಾಡುವವನು. எவ்வளவு பிரச்சனை இருந்தாலும், ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರು, எவ்வளவு பிரச்சனை ಎಷ್ಟೇ இருந்தாலும், ಸಮಸ್ಯೆ ಇದ್ದರು, நீ விடுவிக்கிறவர், ನೀ ಬಿಡುಗಡೆ ಮಾಡುವವನು, விடுவிக்கிறவர், ನೀ ಬಿಡುಗಡೆ ಮಾಡುವವನು. Holy Ghost, ದೇವರಾತ್ಮನೇ, fire, ದೇವರಾತ್ಮನ ಅಗ್ನಿ ಹಿಡಿಯಲಿ, ಅಗ್ನಿ ಅಗ್ನಿ ಆವಿಯಾನವರೇ, ಹಿಡಿಯಲಿ. ದೇವರಾತ್ಮನೇ, ಅಗ್ನಿ ಅಗ್ನಿ ಆವಿಯಾನವರೇ, ಆತ್ಮರೇ, ಅಗ್ನಿ ಅಗ್ನಿ ಆವಿಯಾನವರೇ, ಆತ್ಮರೇ, எல்லா சிறைகளும், ಎಲ್ಲಾ ಬಂಧನಗಳು சுட்டரிக்கப்படுவதாக, ಎಲ್ಲವನ್ನು ಸುಟ್ಟೋಗಲಿ, சுட்டரிக்கப்படுவதாக. ಸುಡಲ್ಪಡಲಿ. Wonderful Holy Ghost, ದೇವರಾತ್ಮನೇ ವಂದನೆ. ದೇವರಾತ್ಮನೇ, ದೇವರಾತ್ಮನೇ ನಿಮಗೆ ವಂದನೆ. ದೇವರಾತ್ಮನೇ, ದೇವರಾತ್ಮನೇ ನಿಮಗೆ ವಂದನೆ. ದೇವರಾತ್ಮನೇ ನಿಮಗೆ ವಂದನೆ. ದೇವರಾತ್ಮನೇ ವಂದನೆ. ದೇವರಾತ್ಮನೇ ವಂದನೆ. ದೇವರಾತ್ಮನೇ ವಂದನೆ. ವಂದನೆ 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 Holy Ghost, ವಂದನೆ Holy ದೇವರಾತ್ಮನೇ, Ghost, Holy Ghost, ವಂದನೆ ದೇವರಾತ್ಮನೇ. in the name of Jesus, எல்லா அசுத்த ஆவிகள் வெளிவான் கட்டளையிடுகிறேன். ಜೀಸಸ್. எல்லா சிறை இருப்பு வெளியேறட்டும். ಎಲ್ಲ ಬಂಧನಗಳು ನೀಗಲ್ಪಡಲಿ. வெளியேறு, ಹೊರಗೆ ಬಾ, வெளியே போ. ಹೊರಗೆ ಹೋಗು. இயேசுவின் நாமத்தினால் கட்டப்பட்டிருக்க எந்த நிலைமையில கட்டிருக்க அந்த கட்டுகளை இயேசுவின் நாமத்தினால் இன்றைக்கு அந்த சிறைகள் உடைக்கப்படும். ಯೇಸುವಿನ ನಾಮದಲ್ಲಿ ಯಾವ ಯಾವ ವಿಷಯಗಳಲ್ಲಿ ಬಂಧಿಸಲ್ಪಟ್ಟಿರ್ತಾರೋ ಆ ಎಲ್ಲಾ ವಿಷಯಗಳ ಮೇಲೆ ಪರಿಪೂರ್ಣ ಬಿಡುಗಡೆ அந்த ಉಂಟಾಗಲಿ. சிறைகள் உடைக்கப்படும். ಎಲ್ಲ ಬಂಧನಗಳು ಯೇಸು ನಾಮದಲ್ಲಿ ನೀಗಲ್ಪಡಲಿ. ಎಲ್ಲ ಬಂಧನಗಳು ನೀಗಲ್ಪಡಲಿ. அந்த சிறைகள் உடைக்கப்படும். ಎಲ್ಲ ಬಂಧನಗಳು ನೀಗಲ್ಪಡಲಿ. அந்த சிறைகள் இயேசுவின் நாமத்தில் உடைக்கப்படுவதாக. ಎಲ್ಲ ಬಂಧನಗಳು ಯೇಸು ನಾಮದಲ್ಲಿ ನೀಗಲ್ಪಡಲಿ. ಎಲ್ಲ ಬಂಧನಗಳು ಜೀಸಸ್ ನೇಮ್ ಆಮೆನ್. ಮೊಣಕಾಲಾಕಿ ಶದನಗರಿ ಗನದನ ದುರಬನ ದರಗ ಚುಡಗ ಚರಗದೆ ನದಿ ನದಿ ಈದನ ದರ ಬಲ ಗದನ ಬದನ ಗಜಡ ವೆದಿರಗಲಾದಿರೆ ಇದನ ಜುಡ ವೆದಿರ ಬಲಾದಿರ ವೇದಿರಿ ಗದನ ಗದನ ಗಜಡ ಗದನ 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 ಗಜಡ ಗದನ ಗದೆ ಇದನ ದಹರ ರಿಗದಾನ ಗರಿ ದುರ್ಗ ಜೂಡ ರಂದರ ವೇದಿಗರಿ ಇದಗರಾದ ಗರಿ ಬಲ ಬಲ ಜೂಡ ಕಟ್ಟರಿ ಗದನ ದನ ದಿನ ಗಜಡ ಗದೆ ನದಿ ಹರದಾನ ಜುಡಾದನಾದನ ದಿನಾದನಾದ ಗಲ್ಮನಾದನ ಜುಡವೆದಿರಾದ ನಗದನಗ ಜಡಗದನಗ ದನವೆದಿರಗ ದನಗದನಗದೆ ಅಲ್ಲೇಲುಯ ಮೈ ಮೇರಾಚನೆ ರಿಬಲಂದರ ಜುಡವೆದಿರ ಬಲಗರಗರ ದಿಗನಗ ಜಡಗದನಿಗ ಗನಗನಾದ ಗನಗದನಗೆ ಎಲ್ಲ ಬಂಧನಗಳು ಯೇಸುನಾಮ ನೀಗಲ್ಪಡಲಿ. ರಾಧನ ದುರೋಧನ ದರಬಲಗ ದರಬಲಗರಗರ ದಿಗರಗ ಜಡಗದನಗದನ ಮದನಗ ಜಡವೆ ದೆರಿಗರಗ ದರಬಲ ದಗನಗ ಜೂಡಗ ರೀದಗನಾದಗ ರೀಬಲ ದಿರವೆ ದೆರಿಬಲ ಅರ್ಥರವೇದಿಗ ರೀದ ಕಟ್ಟ ರೀಕಾಡಾರ ದೂಡ ಕಡಗ ರೀದಬಾರ ಜೂಡವೆ ದಿರ
ರಬಲ ಸೆಟರೆ ಗನ ದನ ದನಗದನ ಬದನೆ ಅದನ ದಬಲ್ ಮನ ದಾನ ಕಾಲ ತೋರ ಮಾನ ಶಕಲ ಕದನೆ ಬದರಿಗ ದೊಗರ ಗರಿಗದ ರಬರಗ ದಗದ ಇದರು ದಗನಗ ದನಬನ ದಿಗನಗ ಜಡವೇ ರಬಲ ದೂಡಬೇರೆ ಬಾಲವೇದಿ ರೀದಗಟ್ಟ ರೀಗದಾನ ಜೂಡವೇದಿ ರಗದೆ ಅಡರಗಡ ರಗಡಗ ದಗರ ಗದನ ಗದನಗ ಜಡಗಟ್ಟರಿ ಗದನ ಗದನಗ ಜೂಡ ಕಲ್ಕರ ದನಗ ದನವೆದಿರಿ ಇದರಗದುರು ದೂರಿಗ ದಗರ ದನ ಜಡಗ ದರಗ ದನಗದನಗ ಜಡವೆ ದೆರಗದನಗ ದನಗ ಜಡಗ ದರಗ ದನಗ ದರಗ ಜಡಗ ದರಗದೆ ಅದರುಗುದು ರುಗುದಿಗರ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವ ಅನ್ಯ ಭಾಷೆಯ ದೇವರ ಜೊತೆ ಮಾತನಾಡುವ ಪ್ರೇರೆ ಆಮೇಲೆ ಯೇಸುವಿನ ನಾಮದಲ್ಲಿ ಕರ್ತ ನಿರಾಧನ ದನ ದನೆ ವೆದೆ ರಬಾಲದೆ ನಗ ಜಡ ದಿಗನ್ಮನಾದಿರೆ ರಿಬನ ಬದಗನಗ ಜಡಗದನಗದೆ ಅದನಗದನಗದನಗದನಗದನಗ ಜಡಗದನಗದೆ ಯೇಸುವಿನ ನಾಮದಲ್ಲಿ ಹೊರಬಾ. ದನ ದನ ರಿಗ ನದೆ ರಬಾಲದ ರಿಬ ನದ ರಗ ದನ ಜುಡ ರಿಗನ್ಮನಾದರ ಜೂಡಕಟ್ಟ ರಿಗದಾನ ಜೂಡಗಟ್ಟ ರಿಗದಾರ ಜೂಡಗಟ್ಟ ರಿಗದೆ ಯೇಸುವಿನ ನಾಮದಲ್ಲಿ ಹೊರಬ 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 ಅದನಗ ದನಮ ದನಗ ಜಡಗ ದನಗ 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 ಜಡವೆದಿರಗ ದನ ಬದನಗ ಜಡಗಟ್ಟ ರಿಗ ದನಗ ದನಗ ಜಡಗಡ್ಡರಗ ದನ ಬದಿರಗ ದನ ಬದರಗ ಜಡವೆದಿರಗದಿರರೆ ಈ ದಗರಾದಗರಿ ಬರದರ ಬರದಗನ ಜಡಗೆ ದೂರಾವೇದಿರಿ ಬಾಬಾ ಬರಕಲ ದರಿದರ ದರಿದರ ದರುಬಲ ಗದನಿವೆ ರೂಪಿನ ಶೇ ಮನ ಸದಾ ನದ ನಬೆ ರದ ನುದೋ ರಬೆ ನಬ ರಕಲ್ ಮನಾದುರೋ ದಿರಿದೆ ಶಕರೆ ಕದಾನ ಜೂಡಗಟ್ಟರಿ ಗದೂರದೀರ ಜೂಡಗಟ್ಟರಿ ಗದಾನ ಜೂಡರೀದ ರಿಗದೆ ಅರ್ಧರ ದಿಗನಗದ ರಿಗಲಗದೀರ ಗರೀತಗರಾದ ಗರೀತಗರಾದೆ ಜೂಡಕಟ್ಟ ರಿಗದಾನ ಜೂಡರಂದರ ವೇದಿಗರಿ ಅರ್ಧರ ವೇದಿಕ ರೀತಗನಂದ ರಗನೀದರ್ಗ ಜೂಡವೇದಿ ರೀತಗನಂದ ರಗನಾದರ್ಗ ಜೂಡವೇದಿ ರಬನ ದರ ದರ ಈದರ ಕದನಗ ದನಗ ಜಡಗ ಜಡಗ ಡರಗ ಚರಗದನ ಜೂಡರು ಗದೀನದ ರಜೂಡಕಟ್ಟ ರಿಗದೆ ಯೇಸುವಿನ ನಾಮದಲ್ಲಿ ದೈವಿಕವಾದಂಥ ಬಿಡುಗಡೆ ಉಂಟಾಗಲಿ ದೈವಿಕ ಬಿಡುಗಡೆ ಉಂಟಾಗಲಿ ದೈವಿಕ ಬಿಡುಗಡೆ ದೈವಿಕ ಬಿಡುಗಡೆ ದೈವಿಕ ಬಿಡುಗಡೆ ದೈವಿಕ ಬಿಡುಗಡೆ ದೈವಿಕ ಬಿಡುಗಡೆ ಅದು ರಗ ದನಬದನಗ ಜಡವೆದೆರ ಬನಗ ದನಬ ದನಗ ಜಡವೆದೆರಗಲಗ ದೆರಬದನಗ ದರವೆದೆರಗ ಜಡವೆದೆರಗ ದನವೆದೆರ ಬಲಗ ದನಬದ ರಗದನಬದರ. Thank you Jesus. ಯೇಸುವೆ ವಂದನೆ ದೇವರೇ. நீங்க சீக்கிரம் வேலைக்கு போவீங்க, ನೀವು ಬೇಗ ಮನೆ ಕೆಲಸಕ್ಕೆ ಹೋಗ್ತೀರಿ. கர்த்தர் ஆசீர்வதிப்பார். ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ. கட்டப்பட்ட இருக்கிற அந்த அசுத்த வல்லமைகள் உன்னை விட்டு வெளியேறிக்கு. ಕಟ್ಟಲ್ಪಟ್ಟಂತ ಅವಸ್ಥೆಯಲ್ಲಿ ಇದ್ದಂತ ಎಲ್ಲ ಸೈತಾನನ ಕ್ರಿಯೆಗಳು ಈ ಸಮಯದಲ್ಲಿ ಬಿಟ್ಟು ಹೋಯಿತು. ಆಮೆನ್. தேவனே இயேசுதான் மெய்யான தேவன் என்று இரட்சகர் என்று நீ ஏற்றுக்கொள். ಅಂದರೆ ಯೇಸುವೆ ನಿಜವಾದಂಥ ದೇವರು, ಯೇಸುವೆ ಸತ್ಯ ದೇವರು ಅಂತೇಳಿ ನೀವು ಅಂಗೀಕರಿಸಿ ಆತನ ಮಾರ್ಗದಲ್ಲಿ ನೀವು ನಡೆಯಬೇಕು. அவருக்கு நீ பிள்ளையாய் மாறிவிடு. ಆತನಿಗೆ ನೀವು ಮಗನಾಗಿ ಜೀವಿಸಬೇಕು. அப்பொழுது ಆಗ இந்த உலகத்தில் நீ ஆசீர்வாதமாய் இருப்பாய். ಈ ಲೋಕದಲ್ಲಿ ನೀವು ಆಶೀರ್ವಾದವಾಗಿರುತ್ತೀರಿ. நீ கட்டப்பட்ட நிலைமை இருக்க மாட்டாய். ನೀನು ಕಟ್ಟಲ್ಪಟ್ಟಂತ ಅವಸ್ಥೆಯಲ್ಲಿ ಇರುವುದಿಲ್ಲ. உனக்கு விடுவிக்கப்படுகிறது. ನಿನಗೆ ಕರ್ತನ ಪರಿಪೂರ್ಣವಾಗಿ ಬಿಡುಗಡೆ ಮಾಡಿರುತ್ತಾನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿக்கிறேன். ನಾನು ಆಶೀರ್ವದಿಸುತ್ತೇನೆ. உன் மேல் இருக்க எல்லா பலவீனங்களும் மாறிவிட்டது. ನಿಮ್ಮ ಮೇಲೆ ಇದ್ದಂತ ಎಲ್ಲ ಬಲಹೀನತೆಗಳು ನೀಗಲ್ಪಟ್ಟಿತು. அடிக்கடி பின்மாற்றத்தை கொண்டு போற ஆவியை நான் கடிந்து கொள்றேன். ಆಗಾಗ ಹಿಂಜಾರುವಿಕೆ ಮಾಡುವಂತ ಎಲ್ಲ ದುಷ್ಟನ ಕ್ರಿಯೆಗಳು ಯೇಸು ನಾಮ ನೀಗಲ್ಪಟ್ಟಿತು. ஒரு வாரம் சந்தோஷம் வருகிறாய், மறு வாரம் சந்தோஷம் வர முடியவில்லை. ಅಂದ್ರೆ ಒಂದು ವಾರ ನೀವು ಸಂತೋಷವಾಗಿರುತ್ತೀರಿ, ಇನ್ನೊಂದು ವಾರ ಸಂತೋಷವಾಗಿರಲು ಆಗದಿರುವಂತ ಒಂದು ರೀತಿಯಾದಂತ ಒಂದು ಬಂಧನ ನಿಮಗೆ. சோதனை தாங்க முடியாத அந்த சோதனை கீழே விழுந்து போகிறாய். ಶೋಧನೆಗಳನ್ನು ಸಹಿಸಲು ಸಾಧ್ಯವಿಲ್ಲದ ಶೋಧನೆಯಲ್ಲಿ ನೀವು ಬಿದ್ದೋಗುತ್ತೀರಿ. ಅನೇಕ ಉನ್ನ நண்பர்கள் எல்லாம் அந்த பாவத்தின் சோதனையை வாழ்ந்து கொண்டிருக்கிறார்கள். ಅನೇಕರು ನಿಮ್ಮ ಸ್ನೇಹಿತರು ಅದರಲ್ಲೇ ಜೀವಿಸುತ್ತಾ ಇದ್ದಾರೆ. ಅವರೊಂದಿಗೆ ಸೇರುம்போது அந்த சோதனைக்குள்ள நீ மாட்டிಕೊಳ್ಳುகிறாய். ಅವರಲ್ಲಿ ನೀವು ಸೇರುವಾಗ ಅವರಾಗಿ ನೀವು ಆಗಿ ಬೀಳುತ್ತೀರಿ. அந்த பாவத்தில் விழுந்து கொள்ளுகிறாய். ಆ ಪಾಪದಲ್ಲಿ ಬಿದ್ದೋಗುತ್ತೀರಿ. அந்த பாவத்தில் இருக்கிறவங்க எல்லாம் சிறையில வாழ்ந்து ಆ கொண்டிருக்கிறார்கள். ಪಾಪದಲ್ಲಿ ಇರುವವರೆಲ್ಲ ಸೆರೆಮನೆಯಲ್ಲಿ ಇದ್ದಾರೆ. ಅವங்களை விடுவிக்கும்படி உன்னை தெரிந்து கொண்டிருக்கிறார். ಆದರೆ ಅವರೆಲ್ಲರಿಗೆ ಬಿಡುಗಡೆ ಆಗುವುದಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಯೇಸುவை ಏற்றுಕೊಂಡ ಕಾರಣದಿಂದ ನೀನು ಇದುವರೆಗೂ ಸೆರೆಗೆ ಹೋಗದಿರುಕ್கிறாய். ಅಂದ್ರೆ ನೀನು ಯೇಸುವನ್ನು ಅಂಗೀಕರಿಸಿದ ದಿನದಿಂದ ನೀನು ಸೆರೆಗೆ ಹೋಗದೆ ನಿನ್ನ ದೇವರು ನಿಲ್ಲಿಸಿದ್ದಾನೆ. ಇಲ್ಲ ಇನ್ನೇ ಸೆರೆಗೆ ಹೋಗಿರುಪಾய். ಇಲ್ಲದಿದ್ದರೆ ನಿನ್ನ ಅವಸ್ಥೆ ಏನಾಗುತ್ತಿತ್ತು? சிறையிலே நீ நிர்வாணமாய் இருந்திருப்பாய். ನೀವು ಸೆರೆಯಲ್ಲಿ ಇರಬೇಕಾಗಿತ್ತು. அதனால தான் தேவன் சொல்றார், இனி எந்த சிறைக்கும் போகாதபடி எச்சரிக்கையா இருக்க வேண்டும். ಆದುದರಿಂದ ದೇವರು ಹೇಳುವುದೇನೆಂದರೆ ಇನ್ನು ಯಾವ ಸೆರೆಗೂ ಸಿಕ್ಕಿ ಬೀಳದಾಗಿ ಎಚ್ಚರವಾಗಿರಬೇಕು ಅಂತ ಹೇಳಿ. உன்னுடைய தாளம் எல்லாம், உன்னுடைய எல்லா காரியத்தையும் தேவனுக்கு உண்மையாய் ஒப்புக்கொடு. ನಿಮ್ಮ ತಲಾಂತುಗಳು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ದೇವರಿಗೋಸ್ಕರವಾಗಿ ನಂಬಿಗಸ್ತರಾಗಿ ಒಪ್ಪಿಸಿಕೊಡಿ. நான் உன்னை கனப்படுகிறேன். ನಾನು ನಿನ್ನನ್ನು ಘನಪಡಿಸುತ್ತೇನೆ. நீ மற்றவங்களோடு வாழுவது தேவனோடு வாழ பழக கற்றுக்கொள். ನೀವು ಬೇರೆಯವರ ಜೊತೆಯಲ್ಲಿ ಜೀವಿಸುವುದಕ್ಕಿಂತಲೂ ಹೆಚ್ಚಾಗಿ ದೇವರ ಜೊತೆಯಲ್ಲಿ ಜೀವಿಸುವುದಕ್ಕೆ ಕಲಿಯಬೇಕು. சரி, நீ சிறையில் இருக்க மனிதன் இன்னைக்கு வெளியே இருக்கிறாய். ಅಂದ್ರೆ ಸೆರೆಮನೆಯಲ್ಲಿ ಇರಬೇಕಾಗಿತ್ತು, ಆದ್ರೆ ಇವತ್ತು ನೀವು ಹೊರಗಡೆ ಇದ್ದೀರಿ. ஏனென்றால் ಯಾಕೆಂದರೆ தேவன் உண்மையிலே கிருபை.
ದೇವರು ನಿಮ್ಮ ಮೇಲೆ ಇಟ್ಟಿರುವಂತ ಕೃಪೆ. ஏதோ பெரிய ஆபத்தை மாற்றி நீ விழ வேண்டியதா இருக்க வேண்டியது கர்த்தர் பாதுகாத்திருக்கிறார். ಅದು ಒಂದು ದೊಡ್ಡ ಅಪಘಾತದಲ್ಲಿ ಅನಾಹುತದಲ್ಲಿ ಸಿಕ್ಕಿ ಬೀಳಬೇಕಾಗಿತ್ತು, ಆದ ದೇವರು ಅದೆಲ್ಲಗಳಿಂದ ತಪ್ಪಿಸಿ ನಿಮ್ಮನ್ನು ನಿಲ್ಲಿಸಿದ್ದಾರೆ. அதனால சபையிலே உறுதியா இருக்க வேண்டும் ஆண்டவர் விரும்புகிறார். ಆದುದರಿಂದಲೇ ಸಭೆಯಲ್ಲಿ ಸ್ಥಿರವಾಗಿ ಕರ್ತನಿಗೋಸ್ಕರವಾಗಿ ನಿಲ್ಲಬೇಕು. நீ சிறைச்சாலை கைதி அல்ல, ನೀನು ಸೆರೆಮನೆಯ ಕೈದಿ ಅಲ್ಲ. உன் அமாண்டமான பழிகள் எல்லாம் நான் தீர்க்க போகிறேன். ನಿಮ್ಮ ಮೇಲೆ ಹಾಕಿರುವಂತ ಎಲ್ಲಾ ಆಪಾದನೆಗಳನ್ನು ದೇವರು ನೀಗಿಸುತ್ತಾನೆ. உன் ஆபத்தான எல்லா பிரச்சனையையும் மாற்ற போகிறேன். ನಿಮ್ಮ ಜೀವಿತದಲ್ಲಿರುವ ಎಲ್ಲಾ ರೀತಿಯಾದ ತೊಂದರೆಗಳನ್ನು ದೇವರು ನೀಗಿಸುತ್ತಾನೆ. கொஞ்சத்தை உன் உண்மையை நான் பார்க்கிறேன். ಚಿಕ್ಕದಲ್ಲಿ ನೀವು ನಂಬಿಗಸ್ತರಾಗಿರುವುದಾದರೆ அதனாலதான் ಆದುದರಿಂದಲೇ தலை வெட்டாதபடி நான் பாதுகாத்துக் கொண்டிருக்கிறேன். ನಿಮ್ಮ ತಲೆಯು ಕಡೆಯಲ್ಲಿ ಪಡದ ರೀತಿಯಲ್ಲಿ ನನ್ನ ದೇವರು ನಿಮ್ಮನ್ನು ಕಾಪಾಡಿ ಇಲ್ಲಿಯವರೆಗೂ ನಿಲ್ಲಿಸಿದ್ದಾನೆ. உன் கால்களை நான் உன் கால்களை in the name of Jesus. You release. ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಕರ್ತನೇ. வெளியே வா. ಹೊರಬಾ ಯೇಸುವಿನ ನಾಮದಲ್ಲಿ ಆಮೆನ್. You release. ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ಎಲ್ಲ ಕಾಲಿನ ಸೆರೆಗಳನ್ನು ಕಡಿದುಕೊಳ್ಳಿ. ಎಲ್ಲ ಕಾಲುಗಳ ಮೇಲೆ ಇರುವಂತ ಎಲ್ಲ ಬಂಧನಗಳು ಯೇಸು ನಾಮದಲ್ಲಿ ನೀಗಲ್ಪಡಲಿ. இன்றைக்கு அந்த பலவீனங்கள் விட்டு வெளியேறுகிறது. ಇವತ್ತು ಆ ಎಲ್ಲ ಬಲಹೀನಗಳು ನೀಗಲ್ಪಡಲಿ. In the name of Jesus. ಯೇಸುವಿನ ನಾಮದಲ್ಲಿ விடுதலை. In the glory to God. ಯೇಸುವಿನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಶೀರ್ವದಿக்கிறேன். ಇವರನ್ನು ಆಶೀರ್ವದಿಸುತ್ತೇನೆ. ಯೇಸು ನಾಮದಲ್ಲಿ ಇವರು ಆಶೀರ್ವದಿಸಲ್ಪಡಲಿ. நாங்க சொல்வது நீ நம்புறியா? ನಾವು ಹೇಳುವಂತ ನೀವು ನಂಬ್ತೀರಾ? நிஜமா? ನಿಜನಾ? உங்களை பத்தி எனக்கு தெரியுமா? ನಿಮ್ಮ ಬಗ್ಗೆ ಏನಾದರೂ ಗೊತ್ತುಂಟಾ? அதிகாலை நேரத்தில் ಮುಂಚಾನೆಯ ವೇಳೆಯಲ್ಲಿ தெரிஞ்சுக்கொள்ளுங்க, நான் தேவனுக்கு வாயா இருக்கிறேன். இந்த வார்த்தை யாரும் மிஸ் பண்ணக்கூடாது. ಅಂದ್ರೆ ದೇವರಿಗೆ ಬಾಯ ಆಗಿದ್ದೇನೆ, ಈ ಒಂದು ಮಾತನ್ನು ಯಾರು ಸಹ ಮಿಸ್ ಮಾಡಿಕೊಳ್ಳಬಾರದು. ಬಿ ಕೇರ್ಫುಲ್. ಬಹಳ ಜಾಗೃತಿ ಆಗಿರಬೇಕು. You release Jesus. ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ದೇವರೇ. You release. ಪರಿಪೂರ್ಣವಾದಂತ ಬಿಡುಗಡೆ. You release. ಯೇಸು ನಾಮದಲ್ಲಿ ಪರಿಪೂರ್ಣ ಬಿಡುಗಡೆ ಉಂಟಾಗಲಿ. Thank you Jesus. Dust allergy. Come on. ಡಸ್ಟ್ ಅಲರ್ಜಿ. ಅಸುದ್ಧ ಆವಿಯನ್ನು ಕಟ್ಟಿದುಕೊಳ್ಳಿ. ವಾ. ಯೇಸು ನಾಮದಲ್ಲಿ ಹೊರಬಾ. Dust allergy. ಡಸ್ಟ್ ಅಲರ್ಜಿ. ಬನ್ನಿ. ಡಸ್ಟ್ ಅಲರ್ಜಿ ಯಾರಿಗಾದ್ರೂ ಇರುವುದಾದ್ರೆ ದಯವಿಟ್ಟು ಮುಂದಕ್ಕೆ ಬನ್ನಿರಿ. ಅಡಿಕ್ಕಿ இந்த சளினால் தொந்தர ಅಂದ್ರೆ ಆಗಾಗ ತುರಿಸುವಿಕೆ, ಮೂಗು ತುರಿಸುವಂಥದ್ದು. இங்கிலீஷ் யாருக்கு தெரியும்? இங்கிலீஷ் கமான். அவருக்கு தெரியும், பேசுங்க. In the name of Jesus. நாமத்தினாலே உன் ஊழியங்கள் சிறைச்சாலை ஊழியமா இருக்கு. சிறையிலே கட்டப்பட்ட நிலைமையில் இருக்கிறாய். இப்போது அது உங்களுடைய மினிஸ்ட்ரி கட்டப்பட்ட நிலைமையில் இருக்குது. எங்க போனாலும் உனக்கு நல்ல வாய்ப்பு கிடைக்கவில்லை. எங்கெங்கே ஓடிக்கொண்டே இருக்கிறாய். ஸ்ட்ராங் இல்லை, உறுதி இல்லை, நீ பலவீனப்படுகிறாய். ஃபேமிலிக்கு தகுந்த ஆசீர்வாதங்கள் இல்லை. In the name of Jesus. இன்றைக்கு நான் அந்த சிறையிலிருந்து விடுவிக்க போகிறேன். நீ விடுவிக்கப்பட்டுதான் இனி உன் தேசத்தில் ஊழியம் செய்ய போகிறாய்.
உன்னை அநேகர் உனக்கு ஹெல்ப் பண்ணுவார்கள். நீ நிறைய காயப்பட்டிருக்கிறாய், அநேக நாள் தள்ளப்பட்டிருக்கிறாய், நீ ஏமாந்தப்பட்டிருக்கிறாய். இப்பொழுது எங்கே போக வேண்டும் என்று குழப்பத்தில் வாழ்ந்து கொண்டிருக்கிறாய். நீ சொந்த தேசத்துக்கு திரும்பி போ. அதே இடத்திலே உன் தேவ ராஜ்யத்தை கட்டு. உன் தலையை நிமிர்த்த வைக்கிறேன். உன் கைகளை நான் ஆசீர்வதிக்க போகிறேன். You bless. Out Jesus. எல்லா சிறையில் போய் கடித்துக் கொள்றேன். ಕೋಲ್ಡ್ ಅಡಿಕಡಿ ಯಾರಿಂದಲೂ ವಾಂಕಮ್ಮ ಹಾಗಾಗ ಕೋಲ್ಡ್ ಆಗುವಂಥದ್ದು. ಸೀತಾ ಸೀತಾ சீதா சீதா பழம் இல்ல சீதா. ಸೀತಾ இப்போ உங்களுக்கு சீதா பழம் கொடுக்க போறோம் நாங்கப்பா. ಈಗ ನಾವು ನಿಮಗೆ ಸೀತಾಫಲ ಕೊಡಲು ಹೋಗ್ತೇವೆ. ஹல்லேலூயா. ಹಲ್ಲೆಲೂಯಾ. நீ அந்த சிறையில் இருக்க உனக்கு நாங்க சீதா பழம் 2 பேர் கொடுக்க போறோம். ಅಂದ್ರೆ ಆ ಒಂದು ಬಂಧನದಿಂದ ಕರ್ತನ ಪರಿಪೂರ್ಣವಾದ ನಮಗೆ ಬಿಡುಗಡೆಯನ್ನು ಕೊಡುವವನಾಗಿರುತ್ತಾನೆ. ஹல்லேலூயா. ಹಲ್ಲೆಲೂಯಾ. அற்புதத்தின் சீதா, ಅದ್ಭುತದ ಸೀತೆ, சீதா பழம், அது பேர் ಸೀತಾಫಲ, சீதா பழம். ஹல்லேலூயா. ஆமென். Thank you Jesus. இயேசுவோட விடுவிப்ப நம்புறியா? ಯೇಸು ಕ್ರಿಸ್ತನು ನಮಗೆ ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿ ನೀವು ನಂಬ್ತೀರಾ? நம்புறீங்களா? இந்த சிறையிலிருந்து இன்றைக்கு பரிபூர்ண விடுவிக்கப்பட போகிறார். இந்த சிறையிலிருந்து, இந்த பலவீனத்திலிருந்து பரிசுத்த ஆவியானவர் அவர் உன்னை விடுவிக்க போகிறார். உன்னை விடுவிக்கிறவன் நான் அல்ல, ನಿಮ್ಮನ್ನು ಬಿಡುಗಡೆ ಮಾಡುವವನು ನಾನಲ್ಲ, நசரேயனான இயேசு கிறிஸ்துவின் நாமமே, ನಜರೇತಿನ ಯೇಸುವಿನ ನಾಮವೇ, பரிசுத்த ஆவியானவர் மட்டும், ಪರಿಶುದ್ಧಾತ್ಮನು ಮಾತ್ರವೇ. பரிசுத்த ஆவியான கூப்பிடுங்கள். ಪರಿಶುದ್ಧಾತ್ಮನನ್ನು ಕರೆಯಿರಿ. நான் இந்த சிறையில் இருக்கிற ஆவியானவரே, ನಾನು ಇಂಥ ಸೆರೆಮನೆಯಲ್ಲಿ ಇದ್ದೇನೆ, ಇಂಥ ಬಂಧನದಲ್ಲಿ ಇದ್ದೇನೆ ದೇವರೇ. இந்த ஆவியிலிருந்து எனக்கு விடுதலை தேவை. ಕರ್ತನೇ, ಈ ಎಲ್ಲ ಆತ್ಮಗಳಿಂದ ನನಗೆ ಪರಿಪೂರ್ಣ ಬಿಡುಗಡೆ ಬೇಕು. இதனால கட்டப்பட்டிருக்கிறேன். ಈ ವಿಷಯದಲ್ಲಿ ನಾನು ಕಟ್ಟಲ್ಪಟ್ಟಿದ್ದೇನೆ. ಇದರಿಂದ ನಾನು ನೋವು ಸந்திக்கப்பட்டிருக்கிறேன். ಇದರಲ್ಲಿ ನಾನು ನೋವನ್ನು ಅನುಭವಿಸುತ್ತಾ ಇದ್ದೇನೆ. இதனால என்னால ஜெபிக்க முடியல. ಇದರಿಂದ ನನಗೆ ಪ್ರಾರ್ಥನೆ ಮಾಡಲು ಸಾಧ್ಯವಾಗುತ್ತಿಲ್ಲ. நல்லா ஆராதிக்க முடியல. ನಿನ್ನನ್ನು ಸರಿಯಾಗಿ ಆರಾಧನೆ ಮಾಡಲು ಸಾಧ್ಯವಾಗುತ್ತಿಲ್ಲ. நான் விசுவாசிக்க முடியல. ನಾನು ನಂಬುವುದಕ್ಕೆ ಸಾಧ್ಯವಾಗುತ್ತಿಲ್ಲ. அடிக்கடி இந்த பிரச்சனையை சிறைப்படுத்துகிறது. ಆಗಾಗ ಇದು ನನ್ನನ್ನು ಪೀಡಿಸುತ್ತಲೇ ಇದೆ. பரிசுத்த ஆவியானவரே, ಪರಿಶುದ್ಧಾತ್ಮರೇ, என்னை சுகமாக்குங்கப்பா. ನನ್ನನ್ನು ಸೌಖ್ಯಪಡಿಸಿರಿ ಅಪ್ಪ. என்னை சுகமாக்குங்கப்பா. ನನ್ನನ್ನು ಸೌಖ್ಯಪಡಿಸಿರಿ ಅಪ್ಪ. ಎಲ್ಲ டெஸ்ட் ಆವಿಗಳು, டெஸ்ட் ಅಲರ್ಜಿನ ಎಲ್ಲ ಆವಿಗಳು, ಡಸ್ಟ್ ಅಲರ್ಜಿ ಆತ್ಮವೇ, ಎಲ್ಲ புறக்கணிக்கப்பட்ட ಆವಿಯೇ, ಎಲ್ಲ ರೀತಿಯಾದಂತ ಹೋರಾಟವೇ, அடிக்கடி காயப்படுத்துகிற ஆவியே, ಆಗಾಗ ಗಾಯಪಡಿಸುವಂತ ಆತ್ಮವೇ, அடிக்கடி தோல்வி உண்டாக்குற ஆவியே, ಆಗಾಗ ಸೋಲನ್ನು ಅನುಭವಿಸುವಂತೆ ಮಾಡುವಂತ ಆತ್ಮವೇ, இயேசுவின் நாமத்தினாலே ಯೇಸುವಿನ ನಾಮದಲ್ಲಿ இன்றைக்கு வெளியேறு. ಈಗಲೇ ಹೊರ ಹೋಗು. இன்றைக்கு வெளியேறு. ಈಗಲೇ ಹೊರಗೆ ಹೋಗು. இன்றைக்கு வெளியேறு. ಈಗಲೇ ಹೊರಗೆ ಹೋಗು. நாங்கள் கர்த்தருடைய ஆவினாலே ನಾವು ಕರ್ತನ ಆತ್ಮನಿಂದ அபிஷேகம் பண்ணப்பட்டுக்கொண்டேன். ಅಭಿಷೇಕ ಹೊಂದಿಕೊಂಡಿದ್ದೇವೆ. கட்டப்பட்ட ஜனங்களை விடுவிக்கிறோம். ಕಟ್ಟಲ್ಪಟ್ಟಂತ ಜನರಿಗೆ ಪರಿಪೂರ್ಣ ಬಿಡುಗಡೆ ಉಂಟಾಗಲಿ. பரிசுத்த ஆவியானவரே, ಪರಿಶುದ್ಧಾತ್ಮರೇ, இவர்கள் சிறையிலிருந்து இப்போது நான் விடுவிக்கிறேன். ಕರ್ತನೇ, ಇವರ ಯಾವ ಬಂಧನಗಳಲ್ಲಿ ಇದ್ದಾರಾ ಎಲ್ಲ ಬಂಧನಗಳು ಪರಿಪೂರ್ಣವಾದಂತ ಬಿಡುಗಡೆ ಉಂಟಾಗಲಿ. ಬಿಡುಗಡೆ ಉಂಟಾಗಲಿ. விடுவிக்கிறேன். ಬಿಡುಗಡೆ ಉಂಟಾಗಲಿ. விடுவிக்கிறேன். ಬಿಡುಗಡೆ ಉಂಟಾಗಲಿ. விடு. விட்டு வெளிவா, பொல்லாத வெளிவா. இயேசுவின் நாமத்தினால வெளியேறு. ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. வா, ಬಿಡುಗಡೆ ಆಗಲಿ. கண்கள் மூடு. இயேசுவின் நாமத்தினால் பொல்லாத அசுத்த ஆவியை இந்த சிறையிலிருந்து எழுந்து இயேசுவின் நாமத்தினால கடிந்து கொள்றேன். In the name of Jesus. இதிலிருந்து வெளியேறுவதாக. ಇದರಿಂದ ಪರಿಪೂರ್ಣ ಬಿಡುಗಡೆ ಕಡಿದು ಕೊಳ್ರೆ. ಬಿಡುಗಡೆ ಉಂಟಾಗಲಿ. ಯೇಸುವಿನ ನಾಮத்தினால் ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಬಿಡುಗಡೆ ಉಂಟಾಗಲಿ. ಇದರಿಂದ ಯೇಸುವಿನ ನಾಮದಲ್ಲಿ ಕಡಿದು ಕೊಳ್ರೆ. ಬಿಡುಗಡೆ ಉಂಟಾಗಲಿ ಸ್ವಾಮಿ. In the name of Jesus. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಕರ್ತನೇ. ಓ ರಾಬಾ ಬಾಬಾ ಶಾಂತ ರಕಾಬಾ ದರಬಲಬಾ. ಜೀಸಸ್. சிறையிலிருந்து விடுவிக்கிறேன். ಬಿಡುಗಡೆ ಉಂಟಾಗಲಿ. இந்த சிறையிலிருந்து வெளியேறுவதாக. ಎಲ್ಲ ಬಂಧನಗಳ ಪರಿಪೂರ್ಣ ಬಿಡುಗಡೆ ಉಂಟಾಗಲಿ. இதனால இவருக்கு எந்த பிரச்சனையும் வரக்கூடாது. பரிசுத்த ஆவியானவர் ಇದರಿಂದ ಯಾವ ಕಾರಣಕ್ಕೆ ಇವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗಬಾರದು ದೇವರೇ. இன்றையோட இயேசுவின் நாமத்தினால் சுகத்தை சொல்றேன். ಯೇಸು ನಾಮದಲ್ಲಿ ಇವತ್ತಿನ ಸೌಖ್ಯವನ್ನು இந்த ಮಾತನಾಡುತ್ತಿದ್ದೇನೆ. சிறையில் உனக்கு இனி வரவே வராது. ಯಾವುದೇ ರೀತಿಯ ಬಂಧನಗಳಿಗೆ ಇವರು ಸಿಕ್ಕಿ ಬಿಡದಾಗಿ ನೀವು ನೋಡಿಕೊ ಸ್ವಾಮಿ. என்னை உங்களை சுகமாக்கினார். ಯೇಸು ನಾಮದಲ್ಲಿ ಸೌಖ್ಯ ಉಂಟಾಗಲಿ. ಆಮೆನ್. ಯೇಸುವೇ ನಿಮಗೆ ವಂದನೆ ಸ್ವಾಮಿ.
சொல்லுங்க இயேசுவே. ನಾವು ಹೇಳುವ ಯೇಸುವೆ, சொல்லுங்க இயேசுவே. ಯೇಸುವೆ, இனி எனக்கு இந்த சிறைப்பு வரவே வராது. ಇನ್ನು ಯಾವ ಕಾರಣಕ್ಕೂ ಈ ಬಂಧನದಲ್ಲಿ ನಾನು ಸಿಕ್ಕಿ ಬಿಡುವುದೇ ಇಲ್ಲ. இனி என் கண்கள் திறக்கப்பட்டிருக்குது. ಇನ್ನು ನನ್ನ ಕಣ್ಣುಗಳು ತೆರೆಯಲ್ಪಟ್ಟಿದೆ. சத்தியத்தின் மூலமாக, ಸತ್ಯದ ಮೂಲಕವಾಗಿ, தேவனுடைய வார்த்தையின் ದೇವರ மூலமாக, ವಾಕ್ಯದ ಮೂಲಕವಾಗಿ, சொல்லுங்க தேவனுடைய வார்த்தை ಹೇಳುವ ದೇವರ ಮಾತು எனக்குள்ள இருக்குது. ನನ್ನ ಒಳಗಡೆ ಇದೆ. எந்த ஆவியும் ಯಾವ ಅಶುದ್ಧಾತ್ಮವು எனக்குள்ள கிரியை செய்ய ನನ್ನ முடியாது. ಒಳಗಡೆ ಕ್ರಿಯೆ ಮಾಡಲು ಸಾಧ್ಯವಿಲ್ಲ. நான் ಸೆರೆಯಿಂದ நான் விடுவிக்கப்பட்டிருக்கிறேன். ಹೊಂದಿಕೊಂಡಿದ್ದೇನೆ. சொல்ல ஏசாயா 61 ಯೆಶಾಯ 61 1 வாசிங்க. 1ನೇ ವಾಕ್ಯವನ್ನು ಓದಿಕೊಳ್ಳೋಣ. எடுத்து ஒரு வாசிங்க, சத்தம் போட்டு வாசிங்க. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ. ஹல்லேலூயா, ಹಲ್ಲೆಲೂಯಾ, ஹல்லேலூயா, ಹಲ್ಲೆಲೂಯಾ. கர்த்தர் எதுக்காக எங்களை அபிஷேகம் பண்ணிருக்கார்? ಕರ್ತನು ಯಾವುದಕ್ಕೋಸ್ಕರವಾಗಿ ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ? சபை எதுக்காக அபிஷேகம் பண்ணிருக்கார்? ಸಭೆ ಯಾವುದಕ್ಕೋಸ್ಕರವಾಗಿ ಅಭಿಷೇಕಿಸಲ್ಪಟ್ಟಿದೆ? இப்படியாப்பட்ட ஜனங்களை விடுவிக்கும்படி கர்த்தர் எங்களை அபிஷேகம் ಈ பண்ணிருக்கார். ರೀತಿಯಾಗಿರುವಂತಹ ಜನರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ನಮ್ಮ ದೇವರು ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. சொல்ல விடுதலையின் சபை, ಬಿಡುಗಡೆಯ ಸಭೆ, ಬೇಳುವ ಬಿಡುಗಡೆಯ ಸಭೆ, அது கிறிஸ்துவின் சபை. ಅದು ಕ್ರಿಸ್ತನ ಸಭೆ. சொல்ல எங்க சபை, ನಮ್ಮ ಸಭೆ, ನಾನು விடுவிக்கப்பட்டிருக்கிறேன். ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ. இந்த சபைக்கு, ಈ ಸಭೆಗೆ ನಾನು ಸಭೆಯಲ್ಲಿ வாழ்கிறேன். ನಾನು ಈ ಸಭೆಯಲ್ಲಿ ಬಾಳುತ್ತೇನೆ, என் ಜೀವಿಸುತ್ತೇನೆ. ನನ್ನ ಸಭೆ, சொல்ல என் சபை, ನನ್ನ ಸಭೆ, கிறிஸ்துவின் சபை ಕ್ರಿಸ್ತನ ಸಭೆ என்னை விடுவிக்கிறது. ನನಗೆ ಬಿಡುಗಡೆ ಮಾಡುತ್ತದೆ. கிறிஸ்துவின் சபை, ಕ್ರಿಸ್ತನ ಸಭೆ, சுகமாக்குற சபை, ಸೌಖ್ಯಪಡಿಸುವಂತ ಸಭೆ, கிறிஸ்துவின் சபை, ಕ್ರಿಸ್ತನ ಸಭೆ, அபிஷேகத்தின் சபை, ಅಭಿಷೇಕದ ಸಭೆ, சொல்லு ಹೇಳುವ சொல்லு கர்த்தருடைய சபை, ಕರ್ತನ ಸಭೆ, சுகமாக்குற சபை, ಸೌಖ್ಯಪಡಿಸುವಂತ ಸಭೆ. சொல்லுங்க கர்த்தருக்குள் ಕರ್ತನ ಒಳಗಡೆ என் சபை இருக்கிறது. ನನ್ನ ಸಭೆ ಇದೆ. ನಾನು கர்த்தருக்குள்ள, ಕರ್ತನ ಒಳಗಡೆ, சபைக்குள்ள, ಸಭೆಯ ಒಳಗಡೆ இருக்கிறேன், ಇದ್ದೇನೆ, இருக்கிறேன், ಇದ್ದೇನೆ, இருக்கிறேன். ಇದ್ದೇನೆ. கர்த்தருடைய ஆவியானவர் ಕರ್ತನ ಆತ್ಮನು எங்க சபை மேலேயும், ನನ್ನ ಸಭೆ ಮೇಲೆಯೂ, எனக்குள்ளேயும், ನನ್ನ ಒಳಗಡೆಯೂ, சபை மேலேயும், ಸಭೆಯ ಮೇಲೆಯೂ, எனக்குள்ளேயும், ನನ್ನ ಒಳಗಡೆಯೂ, சபைக்குள்ளேயும், ಸಭೆಯ ಮೇಲೆಯೂ ஆவியானவர் ಆತ್ಮರು நிரம்புகிறார். ತುಂಬಿಸಲ್ಪಡುತ್ತಿದ್ದಾರೆ. வாய்த்து சொல்லுங்க, சபை ಬಾಯಿಯಿಂದ மேலேயும், ಹೇಳುವ ಸಭೆಯ ಮೇಲೆಯೂ, எனக்குள்ளேயும், ನನ್ನ ಒಳಗಡೆಯೂ, சபை மேலேயும், ಸಭೆಯ ಮೇಲೆಯೂ, எனக்குள்ளேயும், ನನ್ನ ಒಳಗಡೆಯೂ கர்த்தருடைய ஆவியானவர் ಕರ್ತನ ಆತ್ಮನು இருக்கிறார், ಇದ್ದಾನೆ, இருக்கிறார். ಇದ್ದಾನೆ. என் சபை ನನ್ನ ಸಭೆ கட்டப்பட்ட சபை அல்ல, ಕಟ್ಟಲ್ಪಟ್ಟಂತ ಸಭೆ ಅಲ್ಲ. என் சபை ನನ್ನ ಸಭೆ அபிஷேகமான சபை, ಅಭಿಷೇಕಿಸಲ್ಪಟ್ಟಂತ ಸಭೆ. என் சபை ನನ್ನ ಸಭೆ அங்கீகரிக்கப்பட்டது. ಅಂಗೀಕರಿಸಲ್ಪಟ್ಟ சொல்லுங்க, ಸಭೆ. எங்க சபை, ನಮ್ಮ ಸಭೆ, எங்க சபையில சொல்லுகிற ನಮ್ಮ ಸಭೆಯಲ್ಲಿ ಹೇಳುತ್ತಿದ್ದೇನೆ, சத்தியங்கள், ಸತ್ಯಗಳು அது சுகமாக்குறது. ಸೌಖ್ಯಪಡಿಸುತ್ತದೆ. எங்க சபையில ನಮ್ಮ ಸಭೆಯಲ್ಲಿ ಬೋಧಿಸುವ ಬೋಧನೆಗಳು அது ஜீவன் உள்ளது, ಅದು ಜೀವ ಇರುವಂತದ್ದು, ಅದು ಸುಗಮಾக்குறது. ಅದು ಸೌಖ್ಯಪಡಿಸುತ್ತದೆ. ಬೋಧನೆಗಳು, தீர்க்கதரிசனம், ಪ್ರವಾದನೆಗಳು, ಆರಾಧನೆ, ಪ್ರಾರ್ಥನೆ எங்க சபையை ನಮ್ಮ ಸಭೆಯನ್ನು நிரம்பியிருக்கிறது. ತುಂಬಲ್ಪಟ್ಟಿದೆ. சொல்லுங்க, டிஜிஎம் சபையிலே ಡಿಜಿಎಂ ಸಭೆಯಲ್ಲಿ ஒன்று குறைபடாது, ಯಾವುದಕ್ಕೂ ಕಡಿಮೆ ಇಲ್ಲ, ஒன்று குறைபடாது, ಯಾವುದಕ್ಕೂ ಕೊರತೆ ಇಲ್ಲ. எங்க ಓಡ ಮಾಟೆ, ಯಾವುದು ಓಡುವುದು, ಎಲ್ಲಿ ಓಡುವುದಿಲ್ಲ, எங்க ஓட மாட்டே, ಎಲ್ಲಿಗೂ ಸಹ ಓಡುವುದಿಲ್ಲ. எங்க சபை ನಮ್ಮ ಸಭೆ அசுத்த ஆவியினாலே ಅಶುದ್ಧಾತ್ಮದಿಂದ கட்டப்படுவதில்லை, ಕಟ್ಟಲ್ಪಡುವುದಿಲ್ಲ. எங்க சபை, ನಮ್ಮ ಸಭೆ, எங்க இருதயம், ನಮ್ಮ ಹೃದಯ, ನಮ್ಮ காயப்படுவதில்லை. ಗಾಯಪಡುವುದಿಲ್ಲ. டிஜிஎம் சபை, ಡಿಜಿಎಂ ಸಭೆ எங்களை ನಮ್ಮನ್ನು காயப்படுத்தாது, ಗಾಯಪಡಿಸುವುದಿಲ್ಲ, எங்களை சுகமாக்குறது. ನಮಗೆ ಸೌಖ್ಯಪಡಿಸುತ್ತದೆ. ஆவியானவர் ಆತ್ಮರೇ எங்களை ನಮ್ಮನ್ನು குணமாக்குறார், ಗುಣಪಡಿಸುತ್ತಾನೆ, 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 ಗುಣಪಡಿಸುತ್ತಾನೆ. எங்க சபை, ನಮ್ಮ ಸಭೆ அபிஷேகத்தின் சபை, ಅಭಿಷೇಕದ ಸಭೆ, கர்த்தருடைய ஆவியானவர் ಕರ್ತನ ಆತ್ಮನು எங்க மேலே, ನನ್ನ ಮೇಲೆ, எங்க மேலே, ನಮ್ಮ ಮೇಲೆ சமுத்திரம் போல ಸಮುದ್ರದ ಹಾಗೆ எங்க சபையை ನಮ್ಮ ಸಭೆಯನ್ನು நிரப்பி வச்சிருக்கிறார், ತುಂಬಿಸಿದ್ದಾನೆ, நிரப்பி வச்சிருக்கிறார். ತುಂಬಿಸಿದ್ದಾನೆ. ಸಮುದ್ರದಲ್ಲಿ உள்ள இருக்கிற ಒಳಗಡೆ ಇರುವ மீன்கள், ಎಲ್ಲ ಮೀನುಗಳು, அட்டாத போல ಎಲ್ಲ ಮೀನುಗಳು எங்களுக்குள்ள இருக்கிற, ನಮ್ಮ ಒಳಗಡೆ ಇರುವ, எங்க சபைக்குள்ள இருக்கிற ನಮ್ಮ ಸಭೆ ಒಳಗಡೆ ಇರುವ அபிஷேகம், ಅಭಿಷೇಕ, விடுதலை, ಬಿಡುಗಡೆ, சுகம், ಸೌಖ್ಯ, வார்த்தை, ವಾಕ್ಯ, வார்த்தை, ವಾಕ್ಯ வற்றாது, ಯಾವ ಕಾರಣಕ್ಕೂ ಬತ್ತಿ ಹೋಗುವುದಿಲ್ಲ, வற்றாது. ಬತ್ತಿ ಹೋಗುವುದಿಲ್ಲ. ஆவி நிரம்புங்க, ஆவி நிரம்புங்க, ಆತ್ಮದಿಂದ ತುಂಬಲ್ಪಡಬೇಕು. ஆவி நிரம்பிக்கொண்டே இருங்க, ಆತ್ಮನಿಂದ ತುಂಬಲ್ಪಡುತ್ತಲೇ ಇರಿ. ಆತ್ಮನಲ್ಲಿ ತುಂಬಲ್ಪಡಬೇಕು. எங்க சபை, ನಮ್ಮ ಸಭೆ, எங்க சபை, ನಮ್ಮ ಸಭೆ ஆசீர்வதிக்கப்பட்ட சபை, ಆಶೀರ್ವದಿಸಲ್ಪಟ್ಟ ಸಭೆ. எங்க சபையில ನಮ್ಮ ಸಭೆಯಲ್ಲಿ யாரும் ಯಾರು கூட இருக்க மாட்டார்கள், ಕುರುಡಾಗಿರುವುದಿಲ್ಲ, செவிடா இருக்க மாட்டார்கள், ಕಿವುಡರಾಗಿರುವುದಿಲ್ಲ, காயப்பட மாட்டார்கள். ಗಾಯಪಡುವುದಿಲ್ಲ. ஏனென்றால் ಯಾಕೆಂದರೆ பரிசுத்த ஆவியானவர் ಪರಿಶುದ್ಧಾತ್ಮರೇ என் கண்ணை ನಮ್ಮ ಕಣ್ಣುಗಳನ್ನು திறந்திருக்கிறார், ತೆರೆದಿದ್ದಾನೆ, காதை திறந்திருக்கிறார், ಕಿವಿಗಳನ್ನು ತೆರೆದಿದ್ದಾನೆ, என் இதயத்தை, ನಮ್ಮ ಹೃದಯವನ್ನು, காயத்தை ಗಾಯಗಳನ್ನು அவர் சுகமாக்கியிருக்கிறார், ಆತನು ಸೌಖ್ಯಪಡಿಸಿದ್ದಾನೆ, ಸೌಖ್ಯಪಡಿಸಿದ್ದಾನೆ, ಸೌಖ್ಯಪಡಿಸಿದ್ದಾನೆ. ಸಭೆಯೇ நான் சொல்ல சொல்ல ನಾವು சொல்ல ಹೇಳುತ್ತಾ 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 ಆತ್ಮರೇ, ஆவியானவரே ಆತ್ಮರೇ என்னை நிரப்புங்க, ನನ್ನನ್ನು ತುಂಬಿಸಿರಿ, என்னை நிரப்புங்க, ನನ್ನನ್ನು ತುಂಬಿಸಿರಿ, என்னை நிரப்புங்க, ನನ್ನನ್ನು ತುಂಬಿಸಿರಿ, நான் நிரம்பணும், ನಾನು
ತುಂಬಿಸಿರಿ. நான் உமக்காய் ನಾನು வாழணும். ತುಂಬಬೇಕು, ನಾನು ಬಾಳಬೇಕು. நான் உமக்காக ನಾನು ನಿಮಗಾಗಿ எழும்ப வேண்டும். ನಾನು ಎದ್ದೇಳಬೇಕು. ஜனங்களை கொண்டு வரணும். ಜನರನ್ನು ಕರೆದುಕೊಂಡು ಬರಬೇಕು. யார் கட்டப்பட்டிருக்கிறாங்களோ, ಯಾರೆಲ್ಲ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಇದ್ದಾರೋ எங்க சபை ನಮ್ಮ ಸಭೆ அது விடுவிக்கிறது. ಅದು ಬಿಡುಗಡೆ ಹೊಂದಿಕೊಳ್ಳುತ್ತದೆ. ಯಾರೆಲ್ಲ தள்ளப்பட்டிருக்காங்களோ ತಳ್ಳಲ್ಪಟ್ಟಿದ್ದಾರೋ நான் கண்டுபிடிப்பேன். ನಾನು ಕಂಡುಹಿಡಿತೇನೆ. கொண்டு வருவேன். ಅವರನ್ನು ಕರೆದುಕೊಂಡು ಬರುತ್ತೇನೆ. எங்க சபை ನನ್ನ ಸಭೆ யாரையும் தள்ளாது. ಯಾರನ್ನು ತಳ್ಳುವುದಿಲ್ಲ. எங்க சபைக்குள்ள ನಮ್ಮ ಸಭೆ ಒಳಗಡೆ ஒரு ஜீவன் இருக்கு. ಒಂದು ಜೀವವಿದೆ. அது வற்றாத ஜீவன். ಅದು ಬತ್ತಿ ಹೋಗದಿರುವಂತಹ ಜೀವ. நேற்றும் இன்றும் என்றும் மாறாத ஜீவன். ನಿನ್ನೆ ಇವತ್ತು ನಾಳೆ ಎಂದೆಂದಿಗೂ ಬತ್ತಿ ಹೋಗದಿರುವಂತಹ ಜೀವ. இயேசுவின் ஜீவன். ಯೇಸುವಿನ ಜೀವ. இயேசு ಯೇಸು 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 மாறாதவன். ಬದಲಾಗದಿರುವವನು. ಮಾರಾದವನು. ಬದಲಾಗದಿರುವವನು. ಮಾರಾದವನು. ಬದಲಾಗದಿರುವವನು. ಮಾರಾದವನು. ಬದಲಾಗದಿರುವವನು. 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 ಯೇಸು ಇದ್ದಾನೆ. ಯೇಸು ಇದ್ದಾನೆ. ಹೊಂದಿಕೊಳ್ಳಿರಿ. 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 ಅಭಿಷೇಕ ಹಿಡಿಯಲಿ. ದೀಪಾಲಾದರೆ ದಬಾಲ ಬಾಲಿಬೆ ರಬಲ ದರ್ಬಲ ಬಲ 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 ದರ್ಬಲ ಹೊಂದಿಕೊಳ್ಳಿರಿ. 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 சபையை பெற்றுக்கோ. ಸಭೆಯ ಹೊಂದಿಕೋ. சும்மா இருக்காதே. ಸುಮ್ಮನೆ ಇರಬೇಡ. கண்ணை மூடு. ಕಣ್ಣು ಮುಚ್ಚು. அவரை பாரு. ಆತನನ್ನು ನೋಡು. அவரை பாரு. ಆತನನ್ನು ನೋಡು. அவர் உன்னை ಆತ ನಿನ್ನನ್ನು விளக்காக மாற்றுகிறார். ಬೆಳಕಾಗಿ ಮಾರ್ಪಡಿಸುತ್ತಿದ್ದಾನೆ. உன்னை ನಿನ್ನನ್ನು உன்னை ನಿನ್ನನ್ನು உன்னை விடுதலையாக்குறார். ಆತನ ಅಭಿವೃದ್ಧಿಪಡಿಸುತ್ತಾನೆ. உன் கண்களுக்கு இருள் மாறுகிறது. ನಿನ್ನ ಕಣ್ಣಿನಿಂದ ಎಲ್ಲ ಕತ್ತಲೆ ನೀಗುತ್ತಿದೆ. உன் இருதயத்தில காயங்கள் மாறுகிறது. ನಿನ್ನ ಹೃದಯದಿಂದ ಎಲ್ಲ ಗಾಯಗಳು ನೀಗುತ್ತಿದೆ. உனக்குள்ள எல்லா சிறையும் மாறுகிறது. ನಿನ್ನ ಒಳಗಡೆಯಿಂದ ಎಲ್ಲ ಸರಿಯ ಅವಸ್ಥೆಗಳು ನೀಗುತ್ತಿದೆ. மாறுகிறது மாறுகிறது மாறுகிறது. ಬದಲಾಗುತ್ತಿದೆ, ಹೋಗುತ್ತಿದೆ, ಬಿಟ್ಟು ಹೋಗುತ್ತಿದೆ, ಬಿಟ್ಟು ಹೋಗುತ್ತಿದೆ, ಬಿಟ್ಟು ಹೋಗುತ್ತಿದೆ. எல்லா சிறைகளும் ಎಲ್ಲ ಬಂಧನಗಳು நாம் ஆர்ப்பரிக்கும்போது, ನಾವು ಬಾಗಿಲು ತೆರೆದು ಹೇಳುವಾಗಲೇ, நாம் ஜெபிக்கும் பண்ணும்போது, ನಾವು ಪ್ರಾರ್ಥನೆ ಮಾಡುತ್ತಿರುವಾಗಲೇ கர்த்தருடைய அக்கினி மேலே இறங்குகிறது. ಕರ್ತನ ಆತ್ಮನು ನಿಮ್ಮ ಮೇಲೆ ಬೀಳುತ್ತಾ ಇದೆ. எழும்பு 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 ನಾವೆಲ್ಲರೂ ಸಹ ಎದ್ದೇಳುವ, ಎದ್ದೇಳುವ, ಎದ್ದೇಳುವ. ஓ ராகா பாபா ஜெபம் பண்ணி கொண்டே இருங்க. ಪ್ರಾರ್ಥಿಸಿರಿ, 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 ಪ್ರಾರ್ಥಿಸಿರಿ. ஜெபம் பண்ணி கொண்டே இரு. ராகா தாரா ஷண்டா ராகா ரபலபா. என்ன யாரும் பார்க்காதீங்க. அம்மா ஜெபம் பண்ணுங்க. ஜெபம் பண்ணுங்க. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುತ್ತಲೇ ಇರಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿ, 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 ಪ್ರಾರ್ಥಿಸಿರಿ. பவுலும் சீலாவும் ಪೌಲನು ಸೀಲರು ಅವರು ಜೆபித்தார்கள், ಅವರು ಪ್ರಾರ್ಥಿಸಿದರು, ಆರಾಧಿத்தார்கள், ಆರಾಧಿಸಿದರು, ಜೆபித்தார்கள், ಪ್ರಾರ್ಥಿಸಿದರು, ಆರಾಧಿத்தார்கள், ಆರಾಧಿಸಿದರು. கர்த்தருடைய வல்லமை ಕರ್ತನ ಬಲ இறங்கியது, ಇಳಿದು ಬಂತು, இறங்கியது, ಇಳಿದು ಬಂತು, இறங்கியது. ಇಳಿದು ಬಂತು. ஜெபிங்க, ஜெபம் பண்ணுங்க. ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ஸ்திரியே, ಸ್ತ್ರೀಯೇ, புருஷர்களே, ಪುರುಷರೇ, உற்சாகமாய் ಉತ್ಸಾಹದೊಂದಿಗೆ ஆண்டவருடைய வார்த்தையை கேட்டுக்கொண்டிருக்கிறீங்க. ಕರ್ತನ ವಾಕ್ಯವನ್ನು ಕೇಳುತ್ತಿದ್ದೀರಿ. ஓ ராமா ராகா ரபா லகபா ரபா சுந்த ராகபா ஓ ராகபா எல்லாரும் ஜெபம் பண்ணி கொடுங்க. அவர் பாடட்டும். ராகபா நீங்க மட்டும் பாடுங்க. ராகபா ரபலபா ஷண்டா ராகபா தாரபா லபா. Oh, thank you Jesus, thank you Jesus. ஓ ராமா ராகபா. நீங்க ஜெபம் பண்ணி கொண்டே இருங்க. ನೀವು ಪ್ರಾರ್ಥಿಸುತ್ತಲೇ ಇರಿ, ಪ್ರಾರ್ಥಿಸುತ್ತಲೇ ಇರಿ, ಪ್ರಾರ್ಥಿಸುತ್ತಲೇ ಇರಿ. அவர் பாடிக்கொண்டிருப்பார். ಅವರು ಆಡುತ್ತಲೇ ಇರುತ್ತಾರೆ. ನೀವು ಪ್ರಾರ್ಥಿಸುತ್ತಲೇ ಇರಿ ಪ್ರಿಯರೇ. நீங்க ஜெபம் பண்ணுங்க. ನೀವು ಪ್ರಾರ್ಥಿಸಿರಿ. அவர் ஆராதிக்கிறார். ಅವರು ಆರಾಧಿಸುತ್ತಾರೆ. அவர் ஜெபம் பண்ணினார். ಪೌಲನು ಪ್ರಾರ್ಥಿಸಿದನು. சீலா பவுலும் சீலாவும் ಪೌಲು ಸೀಲರು சீலா ஆராதித்துக் கொண்டிருந்தார். ಸೀಲನು ಆರಾಧಿಸುತ್ತಾ சொல்லுங்க, ಇದ್ದನು. நீ ஜெபம் பண்ணுங்க. ನೀನು ಪ್ರಾರ್ಥಿಸಿರಿ. அவர் ஆராதிக்க போகிறார். ಅವರು ಆರಾಧಿಸುತ್ತಾರೆ. நல்ல ஜெபம் பண்ணு, உற்சாகமா ஜெபம் பண்ணுங்க. ಎಲ್ಲರೂ ಉತ್ಸಾಹದೊಂದಿಗೆ ಪ್ರಾರ್ಥಿಸಿರಿ, ಆರಾಧಿಸಿರಿ, ಪ್ರಾರ್ಥಿಸಿರಿ, 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 ಪ್ರಾರ್ಥಿಸಿರಿ. கண்கள் மூடு, கண்கள் திறக்க வேண்டாம். ಸುರಿಯುತ್ತಿದೆ ಪರಲೋಕದ ಅಭಿಷೇಕವು, ಅಭಿಷೇಕ ಸುರಿಯುತ್ತಿದೆ ಪರಲೋಕದ ಅಭಿಷೇಕವು, ಜೀವನದಿಯು ಹರಿಯುತ್ತಿದೆ ನನ್ನೊಳಗೆ ಜೀವಜಲವು, ಜೀವನದಿಯು ಹರಿಯುತ್ತಿದೆ ನನ್ನೊಳಗೆ ಜೀವಜಲವು, ಸುರಿಯುತ್ತಿದೆ ಸುರಿಯುತ್ತಿದೆ ಅಭಿಷೇಕ ಅಭಿಷೇಕ, ಉಕ್ಕುತ್ತಿದೆ ಉಕ್ಕುತ್ತಿದೆ ನನ್ನೊಳಗೆ ಜೀವಜಲವು, ಸುರಿಯುತ್ತಿದೆ ಸುರಿಯುತ್ತಿದೆ ಅಭಿಷೇಕ ಅಭಿಷೇಕ, ಉಕ್ಕುತ್ತಿದೆ ಉಕ್ಕುತ್ತಿದೆ ನನ್ನೊಳಗೆ ಜೀವಜಲವು, ಅಭಿಷೇಕ ಸುರಿಯುತ್ತಿದೆ ஆராதி. ಲೋಕದ ಅಭಿಷೇಕವು, வாயிலிருந்து பிரார்த்தனை ಮಾಡುங்க. ಹರಿಯುತ್ತಿದೆ ஓ ராபா ஷண்டா ராகபா ನನ್ನೊಳಗೆ ரபலபா. ಜೀವಜಲವು, Holy Ghost, Holy Ghost.
வாயந்து அந்நிய பாஷை மாத்தாதே. உன்னை விடுவிக்கிற ஆவியானவே. விடுவிக்கிறவர், விடுவிக்கிறவர், விடுவிக்கிறவர். வெற்றிக்கொள்ளுங்க. அவர் சுகமாக்குறவர். ಸೌಖ್ಯಪಡಿಸುವವನು, அவர் சுகமாக்குற ஆவியானவர். ಸೌಖ್ಯಪಡಿಸುವ ಆತ್ಮನು, சிறையிருக்க ಆತ್ಮ விடுவிக்கிறார். ಸೆರೆಯಲ್ಲಿರುವಂತ ಎಲ್ಲರನ್ನು ದೇವರು ಬಿಡುಗಡೆ ಮಾಡುತ್ತಾನೆ. விடுவிக்கிற அபிஷேகம் ಬಿಡುಗಡೆ இறங்குகிறது. ಮಾಡುವಂತ ಅಭಿಷೇಕ ಇಳಿಯುತ್ತಿದೆ. பவுலும் சீலாவும் ಪೌಲನು ಸೀಲರು ಆರಾಧನೆ ಮಾಡುತ್ತಿದ್ದರು. ஜெபம் ಪ್ರಾರ್ಥನೆ, இருவரும் ಇಬ್ಬರು ಸಹ ஒருமனப்பட்டார்கள். ಒಂದೇ ಮನಸ್ಸಾಗಿ எல்லாரும் ரட்சிக்கப்பட்டார்கள். ಎಲ್ಲರೂ ರಕ್ಷಣೆಗೆ ಬಂದರು. எல்லா சிறையிருப்பும் ಎಲ್ಲ ಶರೀರದಲ್ಲಿಯೂ அது விடுவிக்கப்பட்டது. ಅದು ಬಿಡುಗಡೆ ಹೊಂದಿಕೊಂಡಿತು. எல்லா நோய்களும் ಎಲ್ಲ ನೋವುಗಳು இன்றைக்கு ಇವತ್ತೇ வெளியேறட்டும். ನೀಗಲ್ಪಡಲಿ, வெளியேறட்டும். ನೀಗಲ್ಪಡಲಿ, வெளியேறட்டும். ನೀಗಲ್ಪಡಲಿ. எல்லா சிறையிருப்பும் ಎಲ್ಲ ಸೆರೆಯ ಬಂಧನಗಳು, வெளியே வா. ಸೆರೆಯ ಬಂಧನಗಳು ನೀಗಲ್ಪಡಲಿ. வெளியே வா. வெளியே வா. ಜನರಿಗೆ ಶುಭ ವಾರ್ತೆ ಸಾರಲು ಕರ್ತನಾತ್ಮವು ನನ್ನ ಮೇಲೆ. ಎಲ್ಲ ಜನರಿಗೆ ಶುಭ ವಾರ್ತೆ ಸಾರಲು ಕರ್ತನಾತ್ಮವು ನನ್ನ ಮೇಲೆ. ಮುರಿದವರಿಗೆ ಗಾಯ ಕಟ್ಟಲು, ಕುರುಡರ ಕಣ್ಣುಗಳು ತೆರೆಯಲು. வெளியேறு இயேசுவின் நாமத்தினாலே. ಮುರಿದವರಿಗೆ ಗಾಯ ಕಟ್ಟಲು, ಕುರುಡರ ಕಣ್ಣುಗಳು ತೆರೆಯಲು. Holy Ghost. ಜನರಿಗೆ ಶುಭ Holy Ghost. ಕರ್ತನಾತ್ಮವು Holy ಎಲ್ಲ ಜನರಿಗೆ ಶುಭ ವಾರ್ತೆ ಸಾರಲು ಕರ್ತನಾತ್ಮವು ನನ್ನ ಮೇಲೆ. ಮನ ಮುರಿದವರಿಗೆ ಗಾಯ ಕಟ್ಟಲು, ಕುರುಡರ ಕಣ್ಣುಗಳು ತೆರೆಯಲು. ಮನ ಮುರಿದವರಿಗೆ ಗಾಯ ಕಟ್ಟಲು, ಕುರುಡರ ಕಣ್ಣುಗಳು ತೆರೆಯಲು. ಓ ಸುರಿಯುತ್ತಿದೆ, ಸುರಿಯುತ್ತಿದೆ ಅಭಿಷೇಕ, ಅಭಿಷೇಕ ಉಕ್ಕುತ್ತಿದೆ, ಜೀವನದಿಯು ನನ್ನೊಳಗೆ ಸುರಿಯುತ್ತಿದೆ, ಸುರಿಯುತ್ತಿದೆ ಅಭಿಷೇಕ, ಅಭಿಷೇಕ ಉಕ್ಕುತ್ತಿದೆ, ಉಕ್ಕುತ್ತಿದೆ ಜೀವನದಿಯು ನನ್ನೊಳಗೆ. ಅಭಿಷೇಕ ಸುರಿಯುತ್ತಿದೆ, ಪರಲೋಕದ ಅಭಿಷೇಕವು ಜೀವನದಿಯು ಹರಿಯುತ್ತಿದೆ ನನ್ನೊಳಗೆ. ಎಲ್ಲ ಸಿறையிருப்பு ಎಲ್ಲ ಸಿறையிருப்பு ಯೇಸು ರಾಜ 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 ಅಪ್ಪ ಅಪ್ಪ ಯೇಸು ರಾಜ 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 ಯೇಸು ರಾಜ ಮಹಿಮೆ ಮಹಿಮೆ ಮಹಿಮೆ. ಯೇಸು ರಕ್ತ ಯೇಸು ರಕ್ತ ಯೇಸು ರಾಜ ರಾಜ ನೀತಕನಂದರ ಮಂದರ ಬೆರೆ ಬರ ದೆರ ಬರ ನೀತಕನಾದೆ ದಲ್ವಾದ ನೀತಕನಾದ ನೀತಕನಾದ ಕರೆ ಬಲಗದೆ ಅರ್ಥರ ವೇಜ ರಗನಗ ದೆರ ಬಲ. ದೇವರಾತ್ಮ ಚಲಿಸುವ ಸ್ಥಳಗಳಲ್ಲಿ ಆತ್ಮನ ಫಲವು ನಿತ್ಯ ಜೀವವು. ದೇವರಾತ್ಮ ಚಲಿಸುವ ಸ್ಥಳಗಳಲ್ಲಿ ಆತ್ಮನ ಬಲವು ನಿತ್ಯ ಜೀವವು. ಧೈರ್ಯವು ಜ್ಞಾನವು ಆತ್ಮನ ಬಲದ ಸಮೃದ್ಧಿಯು. ಧೈರ್ಯವು ಜ್ಞಾನವು ಆತ್ಮನ ಫಲದ ಸಮೃದ್ಧಿ. ಓ ಸುರಿಯುತ್ತಿದೆ ಅಭಿಷೇಕ, ಅಭಿಷೇಕ ಉಕ್ಕುತ್ತಿದೆ, ಉಕ್ಕುತ್ತಿದೆ ಜೀವನದಿಯು ನನ್ನೊಳಗೆ. ಸುರಿಯುತ್ತಿದೆ, ಸುರಿಯುತ್ತಿದೆ ಅಭಿಷೇಕ, ಅಭಿಷೇಕ ಉಕ್ಕುತ್ತಿದೆ, ಉಕ್ಕುತ್ತಿದೆ ನನ್ನೊಳಗೆ. ಜೀವ ಜಲವು ಅಭಿಷೇಕ ಸುರಿಯುತ್ತಿದೆ, ಪರಲೋಕದ ಅಭಿಷೇಕವು ಜೀವನದಿಯು ಹರಿಯುತ್ತಿದೆ. ಎಲ್ಲ ಸುತ್ತ
எல்லா சிறைகளும் வெளியேறுவதாக, எல்லா சிறைகளும் வெளியேறுவதாக, எல்லா சிறைகளும் வெளியேறுவதாக, எல்லா சிறையும் வாசல்கள் ராஜா 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 யேசு ராஜா. ಆಮೆನ್ 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 ಆಮೆನ್. ಪವಿತ್ರಾತ್ಮನು ದೇವ ಸಭೆಯ ಹಂಬಲದಿ ಕರೆಯುತ್ತಿದೆ. ಪವಿತ್ರಾತ್ಮನು ದೇವ ಸಭೆಯ ಹಂಬಲದಿ ಕರೆಯುತ್ತಿದೆ. ಬಾಯಾರಿದವನು ಓಡಿ ಬರಲಿ, ಜೀವನದಿಯಲ್ಲಿ ಆನಂದಿಸಲಿ. ಬಾಯಾರಿದವನು ಓಡಿ ಬರಲಿ, ಜೀವನದಿಯಲ್ಲಿ ಆನಂದಿಸಲಿ. ಓ ಬಾಯಾರಿದವನು ಓಡಿ ಬರಲಿ, ಜೀವನದಿಯಲ್ಲಿ ಆನಂದಿಸಲಿ. ಓಡಿ ಬರಲಿ, ಜೀವನದಿಯಲ್ಲಿ ಎಲ್ಲ ಸಿರೆಗಳು வெளியேறு, ಎಲ್ಲ ಸಿರೆಗಳು வெளியேறு. ಆಮೆನ್ ಆಮೆನ್. ಸುರಿಯುತ್ತಿದೆ ಅಭಿಷೇಕ, ಅಭಿಷೇಕ ಉಕ್ಕುತ್ತಿದೆ, ಉಕ್ಕುತ್ತಿದೆ. ನನ್ನೊಳಗೆ ಜೀವಜಲವು ಸುರಿಯುತ್ತಿದೆ, ಸುರಿಯುತ್ತಿದೆ. ಅಭಿಷೇಕ, ಅಭಿಷೇಕ. ಎಲ್ಲ ಸಿರೆಗಳು, ಎಲ್ಲ ಸಿರೆಗಳು, ಎಲ್ಲ ಸಿರೆ ಉடையட்டும், ಎಲ್ಲ ಸಿರೆயோட உடையட்டும், ಎಲ್ಲ சிறை இருப்புகள், ಎಲ್ಲ சிறை இருப்புகள், ಎಲ್ಲ சிறை இருப்புகள், ಎಲ್ಲ சிறை இருப்புகள். வா வெளியே, 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 வா வெளியே. ಎಲ್ಲ சிறைகள் வெளியே வா, ಎಲ್ಲ ஆத்மா வெளியே வா, ಎಲ್ಲ ஆத்மா வெளியே வா. ஏய் ஆத்மா ஆவியே வெளியே வா, ಆತ್ಮ ಬಿಟ್ಟೋಗಲಿ, வெளியே வா, ಬಿಟ್ಟೋಗು, வெளியே வா. ಬಿಟ್ಟೋಗು, ಎಲ್ಲ ಮಂತ್ರವಾದವೇ, ಬಿಟ್ಟೋಗು, ಮಂತ್ರಬುದ್ಧಿ ಆತ್ಮವೇ, ಮಂತ್ರವಾದ ಆವಿಯೇ, ಮಂತ್ರವಾದಿ ಆತ್ಮವೇ, வெளியே வா, ಬಿಟ್ಟೋಗು, வெளியே வா. ಬಿಟ್ಟೋಗು, கர்த்தர் உன்னை வெளியேற்றுகிறார். ಬಿಟ್ಟೋಗು. ஓ ராபா பா 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 பா. எழுந்து நட, எழுந்து நட, ஓடி வா, ಯೇಸು ನಾಮದಲ್ಲಿ வா, ಹೋಗೋರಿಗೆ வா, ಹೋಗು, வெளியே வா. ಹೋಗು. ஏய் சிறையிருப்பே, ಯೇಸುವಿನ ನಾಮದಲ್ಲಿ உன்னை உள்ள இருக்க முடியாது, ನಿನ್ನ ಒಳಗಡೆ ಇರಲು ಸಾಧ್ಯವಿಲ್ಲ, உள்ள இருக்க முடியாது. ಇರಲು ಸಾಧ್ಯವಿಲ್ಲ. கர்த்தருடைய வல்லமை ಕರ್ತನ ಬಲ இறங்கி கொண்டிருக்கிறது, ಇಳಿದು ಬರುತ್ತಿದೆ, இறங்கி கொண்டிருக்கிறது. ಇಳಿದು ಬರುತ್ತಿದೆ, வெளியேறப்பட்ட ಇಳಿದು வல்லமை ಬರುತ್ತಿದೆ, ಇಳಿದು ಬರುತ್ತಿದೆ. அப்போஸ்தல காலத்திலே, ಸಂತೋಷ ಬರಲಿ, அப்போஸ்தல காலத்திலே ಸಂತೋಷವನ್ನು ಕಾಣುತ್ತಿದ್ದೇನೆ. அந்த காலத்துல ஊற்றப்பட்ட ಸಂತೋಷದ ಅಭಿಷೇಕ ಹಿಡಿಯುತ್ತಿದೆ. அதே அபிஷேகம் ಅಭಿಷೇಕ ஊற்றுகிறது, ಅಭಿಷೇಕ ஊற்றுகிறது. ಅಭಿಷೇಕ 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 ಅಭಿಷೇಕ. ಎಸ್ 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 ಅಭಿಷೇಕ ಹಿಡಿಯಲಿ, ஓரா பா 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 பா. ஓரா பா ஷாலா கா பா. ಅಭಿಷೇಕ ಹಿಡಿಯಲಿ, 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 ಹಿಡಿಯಲಿ. ಸುರಿಯುತ್ತಿದೆ, ಸುರಿಯುತ್ತಿದೆ. ಅಭಿಷೇಕ, ಅಭಿಷೇಕ. ಸುರಿಯುತ್ತಿದೆ, ಸುರಿಯುತ್ತಿದೆ. ಅಭಿಷೇಕ, ಯೇಸು 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 ಯೇಸು. ಉಕ್ಕುತ್ತಿದೆ, ಉಕ್ಕುತ್ತಿದೆ. ಅಭಿಷೇಕ ಹಿಡಿಯಲಿ, ಹಿಡಿಯಲಿ. ಜೀವಜಲವು பெட்டிகோல் 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 பெட்டிகோಲ್ பெட்டிகோல். ಹೊಂದಿಕೊಳ್ಳಿ 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 ஓரா பா 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 பா. ಹೊಂದಿಕೊಳ್ಳಿ 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 வா ಹೊಂದಿಕೊಳ್ಳಿ வெளியே, வா வெளியே. ಹೊಂದಿಕೊಳ್ಳಿರಿ ಹೊಂದಿಕೊಳ್ಳಿರಿ ಎಲ್ಲ ಹೊಂದಿಕೊಳ್ಳಿ ಸಿರೆಗಳು வெளியே வா. ಎಲ್ಲ ಎಲ್ಲ ಸೈತಾನ ಜನರಿಗೆ ಶುಭ ವಾರ್ತೆ ಸಾರಲು ಕರ್ತನಾತ್ಮವು ನನ್ನ ಮೇಲೆ. ಎಲ್ಲ ಜನರಿಗೆ ಶುಭ ವಾರ್ತೆ ಸಾರಲು எல்லா சிறையிருப்பும் வெளியே இருக்குது, எல்லா காயங்கள் வெளியே இருக்குது, எல்லா மனுஷ காயங்கள் வெளியே இருக்குது. உன்னை நிறைய காயப்படுத்திருக்கிறாங்க, அந்த மன்னிக்க முடியாம இருக்கிறீங்க, அதை இன்னைக்கு மன்னிச்சிருங்க. நீ அநேகருக்கு பிரயோஜன பாத்திரமா இருக்கும். நீ கட்டப்பட்டிருக்க மாட்டாய், நீ சுதந்திரமா இருக்க போகிறாய்.
உனக்கு முன்னும் பின்னும் எந்த சாத்தான் வருவதில்லை. விடுவிக்கப்பட்டிரு. You release Jesus. ಮನ ಮುರಿದವರಿಗೆ ಗಾಯ ಕಟ್ಟಲು. புதி ஹார்ட். ஹலோ, உங்க ஹார்ட்ல பலகீனமா இருந்தா நான் உண்மையா சொல்றேன், உங்க ஹார்ட் புதுசா மாறி இருக்கு. ಅದೇ ನಿಮ್ಮ ಆಲ್ತಿನಲ್ಲಿ ಯಾವುದೇ ರೀತಿಯ ತೊಂದರೆ ಇರುವುದಾದರೆ, ಯಾವುದೇ ರೀತಿಯ ಹೃದಯದ ನೋವು ಇರುವುದಾದರೆ, ಹೃದಯದಲ್ಲಿ ಯಾವುದೇ ರೀತಿಯಾದಂತಹ ವೇದನೆ ಬಲಹೀನತೆಗಳು ಇರುವುದಾದರೆ, ನನ್ನ ದೇವರು ಹೊಸ ಹೃದಯವನ್ನೇ ಕೊಡುವವನಾಗಿರುತ್ತಾನೆ. இன்னைக்கு தரப்போகிறார். ಇವತ್ತೇ ಕೊಡಲು ಹೋಗುತ್ತಾರೆ. அவர் கொடுத்து கொண்டே இருக்கிறார். ಅದನ್ನು ಕೊಡುತ್ತಲೇ ಇದ್ದಾರೆ. எல்லா உறுப்புகளும் புதுசாக மாறட்டும் இன்றைக்கு. ಎಲ್ಲ ರೂಪಗಳು ಹೊಸದಾಗಿ ನನ್ನ ದೇವರು ಮಾರ್ಪಡಿಸುತ್ತಾನೆ. ಮಾರ್ಪಡಿಸುತ್ತಿದ್ದಾನೆ. ಸುರಿಯುತ್ತಿದೆ ಅಭಿಷೇಕ. ಮನ ಮುರಿದವರಿಗೆ ಕುರುಡರ ಕಣ್ಣುಗಳು ಪರಿಪೂರ್ಣ ಬಿಡುಗಡೆ ಉಂಟಾಗಲಿ. உங்களுக்கு என்ன பிரச்சனை? உங்களுக்கு என்ன பிரச்சனை? இன்னைக்கு ஆவியான சொன்னா சுகமாக்க போறேன். ನಿಮಗೆ ಹೇಳಿದ್ದಾನೆ, ನನ್ನ ದೇವರು ಪರಿಪೂರ್ಣ ಸೌಖ್ಯಪಡಿಸುವವನಾಗಿದ್ದಾನೆ. ಅದಕ್ಕೆ ನೇರ ಅವನಿಗೆ என்ன கொண்டு வந்தார். ಆದ್ದರಿಂದಲೇ ದೇವರು ನಿಮ್ಮ ಬಳಿಗೆ ನೇರವಾಗಿ ನನ್ನನ್ನು ಕರೆದುಕೊಂಡು ಬಂದನು. இன்றைக்கு குணமாக்குறேன், நாளைக்கு போய் ಚೆಕ್ பண்ணு. ಇವತ್ತು ಕರ್ತನು ಪರಿಪೂರ್ಣವಾಗಿ ಸೌಖ್ಯ ಕೊಡ್ತಾನೆ, ನಾಳೆ ಹೋಗಿ ನೀವು ಚೆಕ್ ಮಾಡಿ. ನೋಡಿ, ಹಾರ್ಟ್ இருக்கிற அந்த பலவீனங்களை இன்றைக்கு ಹೊಸದಾಗಿ ಮಾಡು. ಆತನಿಂದ ಎಲ್ಲ ಬಲಹೀನತೆಗಳು ಇವತ್ತೇ ನೀಗಲ್ಪಡುತ್ತದೆ. ಆಮೆನ್. அவர் ಜೀವಿக்கிறவர். ಆತನು ಜೀವಿಸುತ್ತಿದ್ದಾನೆ. ಎಲ್ಲ ಎತ್ತನೆಯ ಮನಸ್ಸನ್ನು ಸುಗಮಾಕಿ இருக்கிறார். ಎಷ್ಟೋ ಜನರನ್ನು ನನ್ನ ದೇವರು ಸೌಖ್ಯಪಡಿಸಿದ್ದಾನೆ. உன்னுடைய துக்க நாட்கள் முடிந்து போயின. ನಿನ್ನ ದುಃಖದ ದಿನಗಳು ನೀಗಿತು. உன்னுடைய பலவீன நாட்கள் முடிந்து போயின. ನಿಮ್ಮ ಬಲಹೀನತೆಯ ದಿನಗಳು ನೀಗಿತು. அதனால் நஷ்டப்பட்ட நாட்கள் முடிந்து போயின. ನಿಮ್ಮ ಕಷ್ಟದ ದಿನಗಳು ನೀಗಿ ಹೋಯಿತು. இன்றைக்கு அது மாறிக்கொண்டிருக்கிறது. ಇವತ್ತೇ ಅದು ಬದಲಾಗುತ್ತಿದೆ. ಯು ರಿಲೀಸ್. ಯೇಸು ನಾಮದಲ್ಲಿ ಬಿಡುಗಡೆ. அந்த ஆட்டை விட்டு வெளியே வா. ಬಿಡುಗಡೆ ಆಗಲಿ. ஆட்டை வெளியே வா. ಔಟ್. வெளியே வா. ಅಭಿಷೇಕ ಸುರಿಯುತ್ತಿದೆ. ಕೈ ವಚ್ಚು ಬೇಡ. ನನ್ನೊಳಗೆ ಜೀವಜಲವು. ಯು ರಿಲೀಸ್. ಉಕ್ಕುತ್ತಿದೆ ಅಭಿಷೇಕ. ಯುಸ್ ನೇಮ್ಸ್. ಎಲ್ಲ ಜನರಿಗೆ ಶುಭವಾರ್ತೆ ಸಾರಲು ಕರ್ತನಾತ್ಮವು ನನ್ನ ಮೇಲೆ. ಎಲ್ಲ ಜನರಿಗೆ ಶುಭವಾರ್ತೆ ಸಾರಲು ಕರ್ತನಾತ್ಮವು ನನ್ನ ಮೇಲೆ. ಮನ ಮುರಿದವರಿಗೆ ಗಾಯ ಕಟ್ಟಲು ಕುರುಡರ ಕಣ್ಣುಗಳು சாப்பிட்ட உடனே ஸ்டொமக் ப்ராப்ளம். ದೇವರಾತ್ಮ ಚಲಿಸುವ ಸ್ಥಳಗಳಲ್ಲಿ ಆತ್ಮನ ಬಲವು ನಿತ್ಯ ಜೀವವು. ಧೈರ್ಯವು ಜ್ಞಾನವು ಆತ್ಮನ ಫಲದ ಸಮೃದ್ಧಿಯೋ. ಧೈರ್ಯವು ಜ್ಞಾನವು. சுகமாக்கப்பட்டார். சிறையிலிருந்து விடுவிக்கப்பட்டார். ಕರ್ತನೇ ಪರಿಪೂರ್ಣ ಬಂಧನಗಳಿಂದ ಬಿಡುಗಡೆ ಆಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಿಮಗೆ ಬಂಧನ ದೇವಾ. ಶಕತರಲ ಮರಬಬ ಸುರಿಯುತ್ತಿದೆ ಅಭಿಷೇಕ. ಕರ್ತನೇ ನಿಮಗೆ ವಂದನೆ ದೇವರೇ. அன்பின் பிதாவே, ಪ್ರೀತಿಯ ತಂದೆಯೇ, நல்ல நாளுக்காய் ஸ்தோத்திரம். ಪಾಯ ಒಳ್ಳೆ ದಿನಕ್ಕಾಗಿ ಸ್ತೋತ್ರ. உம்முடைய தாசன் கொடுத்த நேரத்தை நான் முடிக்கிறேன். ಕರ್ತನೇ, ನಿಮ್ಮ ದಾಸರು ಕೊಟ್ಟಂತಹ ಸಮಯವನ್ನು ನಾನು ಮುಗಿಸುತ್ತಿದ್ದೇನೆ. பரிசுத்த ஆவியானவரே, ಪರಿಶುದ್ಧಾತ್ಮರೇ, நீ ஒழுங்குகரமான போதிக்கிறவர். ಕರ್ತನೇ, ಅನೇಕ ಜನರಿಗೆ ಪರಿಪೂರ್ಣ ಬಿಡುಗಡೆಯನ್ನು ಕೊಡು. நீ கொடுத்ததுக்காய் ஸ்தோத்திரம். ನೀ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. சபை ಸಭೆ சிறையிருப்பல்ல,
ಅಭಿವೃದ್ಧಿಪಡಿಸು. சபை ಸಭೆ இனி அவமானப்படுவதும் இல்லை. ಇನ್ನು ಅವಮಾನ ಪಡುವುದಿಲ್ಲ. சபை ಸಭೆ அநீதிக்காரிடத்தில் போய் அடி வாங்குவது இல்லை. ಕರ್ತನೆ, ಅನೀತಿವಂತರ ಕಡೆಗೆ ಹೋಗಿ ಕೈ ಚಾಚುವುದೂ ಇಲ್ಲ. அவனிடத்தில் அடிமையா இருப்பது இல்லை. ಅವರ ಹತ್ತಿರ ಹೋಗಿ ಅಧೀನನಾಗಿರುವುದೂ ಇಲ್ಲ. சபை ಸಭೆ அழுக்கப்படுவதும் இல்லை. ಕೊಳೆ ಪಡುವುದೂ ಇಲ್ಲ. நாற்றம் எடுப்பதும் இல்லை. ಯಾವ ಕಾರಣಕ್ಕೂ ನಾತ ಒಡೆಯುವುದೂ ಇಲ್ಲ. அது பரிசுத்தமாகும் ஜீவனாய் இருக்கிறது. ಅದು ಪರಿಶುದ್ಧವಾಗಿಯೂ ಜೀವವಾಗಿಯೂ ಇರುತ್ತದೆ. சபையே, ಸಭೆಯೇ, இதுவரையும் காணாத ஒரு மகிமையை காண்பாய். ಇಲ್ಲಿಯವರೆಗೂ ಕಾಣದಿರುವಂತಹ ಒಂದು ಮಹಿಮೆಯನ್ನು ಕಾಣಲು ಹೋಗುತ್ತಿ. இதுவரையும் ரட்சிப்பில்லாத எல்லைகளை நீ ரட்சிக்கப்படுகிற ஒரு சபையாய் மாறுகிறது. ಅಂದ್ರೆ ಇಲ್ಲಿಯವರೆಗೂ ಯಾವ ಯಾವ ಕಡೆಗಳಲ್ಲಿ ಯಾವ ಯಾವ ಎಲ್ಲೆಗಳಲ್ಲಿ ರಕ್ಷಣೆ ಹೊಂದಲಿಲ್ವೋ ಆ ಎಲ್ಲ ಎಲ್ಲೆಗಳಲ್ಲಿ ರಕ್ಷಣೆಯನ್ನು ನೀನು ಕಾಣುತ್ತಿ. சபையில் ஒரு புதிய போதனைகள் உன் போதகர் நாவினால் திறக்கப் போகிறேன். ಸಭೆಗೆ ಹೊಸ ಹೊಸ ಒಂದು ಪ್ರಕಟಣೆಗಳು, ಹೊಸ ಹೊಸ ದೇವರ ವಾಕ್ಯದ ಪ್ರಕಟಣೆಗಳನ್ನು ನನ್ನ ದೇವರು ನಿಮ್ಮ ಸಭಾ ಪಾಲಕರಿಗೆ ಕೊಟ್ಟು ಸಭೆಗೆ ಉಪಯೋಗವಾಗುವ ಹಾಗೆ ನನ್ನ ದೇವರು ಮಾರ್ಪಡಿಸುತ್ತಾನೆ. சபையின் தலைவரை இன்னொரு மண்டத்துக்குள் கர்த்தர் கொண்டு போகிறார். ಸಭೆಯ ಆ ಒಂದು ನಾಯಕರನ್ನು, ಸೇವಕರನ್ನು ಇನ್ನೊಂದು ಆತ್ಮ ಮಂಡಳಿಗೆ ಕರೆದುಕೊಂಡು ಹೋಗುತ್ತಾನೆ. இனி சபை இரும்பு சிறையிலே எந்த மனுஷனும் எந்த காரியங்களும் இருப்பதில்லை, அவமானப்படுவதும் இல்லை, அசுத்தப்படுவதும் இல்லை. இதிலிருந்து முற்றிலும் விடுவித்து என் மகிமையை வெளிப்படையாக நான் காமிக்க போற நாட்களுக்குள் என் சபையை கொண்டு வந்திருக்கிறேன். ಆಮೆನ್. ಇನ್ನು ಈ ಸಭೆ ಯಾವುದೇ ರೀತಿಯಾದಂಥ ಕಬ್ಬಿಣದ ಸೆರೆಯಲ್ಲಿ ಆಗಲಿ, ಇನ್ಯಾವುದೇ ರೀತಿಯಾದಂಥ ಕಾರ್ಯಗಳಲ್ಲಿ ಆಗಲಿ ಸಿಕ್ಕಿಬಿಡದೆ ಮಹಿಮೆಯಿಂದ ಮಹಿಮೆಗೆ, ಉನ್ನತದಿಂದ ಉನ್ನತಕ್ಕೆ, ದೇವರ ಕ್ರಿಯೆಗಳಿಂದಲೂ ದೇವರ ಕಾರ್ಯಗಳಿಂದಲೂ ದೇವರ ಒಂದು ರೀತಿಯಿಂದಲೂ ಈ ಸಭೆಯು ಉನ್ನತವಾದಂಥ ರೀತಿಯಲ್ಲಿ ನಡೆಯುವಂಥದ್ದಾಗಿರುತ್ತದೆ. ಆಮೆನ್. என் சபைக்காக ನನ್ನ ಸಭೆಗಾಗಿ எவ்வளோ நீங்கள் கடன் பட்டிருக்கிறீர்களோ, ಎಷ್ಟಾಗಿ ನೀವು ಸಾಲವನ್ನು ಪಟ್ಟಿದ್ದೀರೋ, இந்த ஆண்டு ಈ ಒಂದು ವರ್ಷದಲ್ಲಿಯೇ தீர்க்கர ஆண்டாய் மாறும். ಇದೆಲ್ಲವೂ ತೀರಿ ಹೋಗುವಂತ ದಿನವಾಗಿರುತ್ತದೆ. தீர்க்கர ஆண்டாய் மாறும். ಈ ತೀರಿ ಹೋಗುವಂತ ದಿನಗಳಾಗಿರುತ್ತದೆ. அந்த சிறையிலிருந்து என் சபையை முற்றிலும் நான் மாற்றப் போகிறேன். ಆ ಒಂದು ಸೆರೆಯಿಂದ ನನ್ನ ದೇವರು ಪರಿಪೂರ್ಣವಾಗಿ ಬಿಡುಗಡೆ ಮಾಡುವವನಾಗಿರುತ್ತಾನೆ. இது நான் முதலாவது செய்கிற அற்புதமாக இருக்கும். ಇದೇ ಒಂದು ಅದ್ಭುತವಾಗಿಯೂ ವಿಶೇಷವಾಗಿ ಆಗಿರುತ್ತದೆ. இனி என்னுடைய விரலும் என்னுடைய வார்த்தையும் ஜீவனுள்ளதாய் மாறுவதை ಜನಗಳು ಕಂಡು ಮಗಿಲ ಹೋகிறார்கள். ಇನ್ನು ನನ್ನ ಮಾತುಗಳು ಜೀವವಾಗಿ ಸಮೃದ್ಧಿಯಾಗಿ ಇರುವುದನ್ನು ನನ್ನ ಜನರು ಕಂಡು ಆನಂದ ಪಡುತ್ತಾರೆ. இனி உன் சபை போதகத்தினாலும் மரிப்பதில்லை, போதக வார்த்தையினாலும் ಜೀವನುಳ್ಳಾಗಿ ಮಾರಬಹುದು. ಇನ್ನು ಸಭೆಯು ಬೋಧಕರ ಮಾತುಗಳಿಂದ, ಬೋಧಕರ ಆ ಒಂದು ದೇವರ ಬಾಯಿಯಿಂದ ಬರುವಂತಹ ಒಂದೊಂದು ಮಾತುಗಳಿಂದ ನನ್ನ ಸಭೆ ಅಭಿವೃದ್ಧಿ ಆಗುತ್ತದೆ, ಆಶೀರ್ವದಿಸಲ್ಪಡುತ್ತದೆ. என் சபையும் ஜனங்களும் செத்து போன ஆவியினாலும் கட்டப்பட்டிருந்தது. ನನ್ನ ಸಭೆಯು ಸಭೆಯ ಕ್ರಿಯೆಗಳು ಯಾವುದೇ ಸತ್ತು ಹೋದಂತ ಆತ್ಮಗಳಿಂದ ಅಧೀನರಾಗಿರುವುದಿಲ್ಲ. இனி அது ஆளுகை செய்ய முடியாது. ಇನ್ನು ಯಾವ ಕಾರಣಕ್ಕೂ ಅಂತ ಆತ್ಮಗಳ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. என் ஆவியானவரೇ ஆளுகை செய்வார். ನನ್ನ ಆತ್ಮನೇ, ದೇವರ ಆತ್ಮನೇ ಇಲ್ಲಿ ಆಳ್ವಿಕೆ ಮಾಡುವವನಾಗಿರುತ್ತಾನೆ. இந்த இடம் ஒரு அட்மாஸ்பியர் முற்றிலும் மாற போகிறது. ಈ ಒಂದು ವಾತಾವರಣವು ಆತ್ಮಿಕವಾದಂತ ವಾತಾವರಣವಾಗಿ ಬದಲಾಗುತ್ತದೆ. இந்த எல்லை முழுவதும் ಈ ಎಲ್ಲವೂ ஒரு ரசம் குறையில்லாத புதிய ரசமா, புதிய வாசனையா மாறுகிறது. ಆಮೆನ್. ಯಾವುದೇ ರೀತಿಯಾದಂತ ರಸಕ್ಕೆ ಕಡಿಮೆ ಇಲ್ಲದೆ, ಅಭಿವೃದ್ಧಿಯಾಗಿ ಯಾವುದೇ ಸುವಾಸನೆಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ನನ್ನ ದೇವರಿ ಸಭೆ ನೀಡುವವನಾಗಿರುತ್ತಾನೆ. ಆಮೆನ್. உங்க எல்லையில் ஓடுகிற நதியை தண்ணியை குடித்தாலும் சரி, அது முகத்திலே கழுவினாலும் சரி, அவன் முகங்களும் சுகமாக்கப்படும், அவன் ஆத்துமா ரட்சிக்கப்பட போகிறது. ನಿಮ್ಮ ಎಲ್ಲೆಗಳಲ್ಲಿ ನಡೆಯುತ್ತಿರುವಂತಹ ಈ ಒಂದು ನೀರಿನ ಮೂಲಕವಾಗಿ, ಆ ನದಿಗಳ ಮೂಲಕವಾಗಿ ಮುಖವನ್ನು ತೊಳೆಯುವುದಾದರೆ, ಮೈಯನ್ನು ತೊಳೆಯುವುದಾದರೂ ಸರಿ, ಆ ಗುಣ ಸೌಖ್ಯಪಡಿಸುವಂತಹ ಒಂದು ಶಕ್ತಿ ಅದರಲ್ಲಿ ಇರುತ್ತದೆ. உன் தண்ணீருக்குள்ள அற்புத தண்ணியாய் மாற்ற போகிறது. ನಿಮ್ಮ ನೀರು ಸಹ ಒಂದು ಅದ್ಭುತವಾದಂತಹ ನೀರಾಗಿ ನನ್ನ ದೇವರು ಮಾರ್ಪಡಿಸುವನಾಗಿರುತ್ತಾನೆ. ಅದು ಜನங்களுக்குள்ளே ஒரு பெரிய மாற்றத்தை உண்டாக்க போகிறது. ಆ ಒಂದು ಜನರಲ್ಲಿ ಒಂದು ದೊಡ್ಡ ಬಿಡುಗಡೆಯಾಗಿ ಸಮೃದ್ಧಿಯಾಗಿ ಉಂಟಾಗುತ್ತದೆ. தகப்பனே, ತಂದೆಯೇ, இந்த சபையை நீ விடுவித்ததற்காக ನೀ ಬಿಡುಗಡೆ ಮಾಡಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. நீ சொன்னதை நான் சொல்லிவிட்டேன். ನೀ ಏನನ್ನು ಹೇಳಿದಿರ ಅದನ್ನ ನಾನು ಹೇಳಿದ್ದೇನೆ. நீ காமித்ததை நான் அப்படியே ಯಾವುದನ್ನು சொல்லிட்டேன். ತೋರಿಸಿದಿರ ಅದನ್ನ ಹಾಗೆ ಹೇಳಿದ್ದೇನೆ. சபை ಸಭೆ சபையின்
அபிஷேகம் பண்ணப்பட்ட ஊழியக்கார சிறையில் இருப்பதில்லை. ಕರ್ತನೆ ಸಭೆಗೆ ಅಭಿಷೇಕ ಮಾಡಿದಂತ ಸೇವಕರು ಸೆರೆಯಲ್ಲಿ ಇರುವುದಿಲ್ಲ ಸ್ವಾಮಿ. தேசத்தை ஆளுவார். ದೇಶವನ್ನು ಆಳ್ವಿಕೆ ಮಾಡುತ್ತಾರೆ. என் சபையின் போதகர் ಸಭೆಯ ಬೋಧಕರು இந்த தேசத்தின் ஆளும் தலைவராய் ಈ மாற்று. ದೇಶದ ಆಳ್ವಿಕೆ ಅರಸರನಾಗಿ ಇವರನ್ನು ಮಾರ್ಪಡಿಸು, ನಾಯಕರನಾಗಿ ಮಾರ್ಪಡಿಸು, ரட்சகராய் மாற்று. ರಕ್ಷಕರಾಗಿ ಮಾರ್ಪಡಿಸು, ஒரு விடுதலை ஆக்கராய் மாற்று. ಬಿಡುಗಡೆಯಾಗಿ ಮಾರ್ಪಡಿಸು, ஒரு யுத்த புருஷராய் மாற்றி ಒಂದು ಯುದ್ಧ ವೀರರಾಗಿ ಮಾರ್ಪಡಿಸು. இவங்க டிவி சேனல் அப்படி மாற்றுங்க. ಇವರ ಟಿವಿ ಚಾನೆಲ್ ಅನ್ನು ಅದೇ ರೀತಿಯಲ್ಲಿ ಮಾರ್ಪಡಿಸು. இவங்களுடன் ஊழியக்காரர்களை மாற்றுங்க. ಇಲ್ಲಿರುವಂತ ಸೇವಕರನ್ನು ಸಹ ಮಾರ್ಪಡಿಸಿರಿ. ವಾಲಂಟಿಯರ್ ಮಾற்றுங்க. ಕರ್ತನೆ ಇಲ್ಲಿರುವಂತ ಪ್ರತಿಯೊಂದು ವಾಲಂಟಿಯರ್ಸ್ ಅನ್ನು ಮಾರ್ಪಡಿಸಿರಿ. ಸಭೆಯ ಮಕ್ಕಳನ್ನು ಮಾರ್ಪಡಿಸಿರಿ. ಕರ್ತಾವಿಗೆ ಸೇವೆ ಕರ್ತನೆ ನ್ಯಾಯ ಮಾಡಲು ಹೋಗುತ್ತೆ, ಅದಕ್ಕಾಗಿ ಸ್ತೋತ್ರ. என் ஆவி ஆத்மா சரீரத்தை ಆತ್ಮ ಪ್ರಾಣ ಶರೀರವನ್ನು ಅರ್ಪಣಿக்கிறேன். ನಿಮಗೆ ಒಪ್ಪಿಸಿಕೊಡುತ್ತೇವೆ ಯೇಸು ನಾಮದಲ್ಲಿ ತಂದೆಯೇ. ಆಮೆನ್. ಆಮೆನ್. Thank you Lord.